ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 66ನೇ ಸಂಚಿಕೆಗೆ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರಬಹುದು, 65 ಸಂಚಿಕೆಗಳನ್ನು ನಾವು ಲೈವ್ ಆಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೇವೆ. ಆದರೆ ಕಾರಣಾಂತರಗಳಿಂದ, ಅಂದರೆ ನಮ್ಮ ಒಂದು 22 ಮಾರ್ಚ್ ಜನತಾ ಕರ್ಫ್ಯೂ, ಆಮೇಲೆ ಸತತವಾಗಿ ಲಾಕ್ಡೌನ್ 1, ಲಾಕ್ಡೌನ್ 2, ಲಾಕ್ಡೌನ್ 3 ಇದು ಕಂಟಿನ್ಯೂ ಆದದ್ರಿಂದ 6 ಎಪಿಸೋಡ್ಗಳನ್ನು ಲೈವ್ ಆಗಿ ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಈ 65 ಎಪಿಸೋಡ್ಗಳಲ್ಲಿ ಅತ್ಯುತ್ತಮವಾದ ಒಂದು ಆಯ್ದ ಕೆಲವು ಎಪಿಸೋಡನ್ನು ನಾವು ನಿಮಗೆ ಪ್ರತಿ ಭಾನುವಾರ 10ರಿಂದ 11ವರೆಗೆ ಅದನ್ನು ಇದರಲ್ಲಿ ನಮ್ಮ ಟಿ ವಿಯಲ್ಲಿ ಪ್ರದರ್ಶಿಸಿದ್ದೇವೆ. ಅದಕ್ಕಾಗಿ ನಾವು ಈ ಲೈವ್ ಎಪಿಸೋಡ್ ಮಾಡಲಿಕ್ಕೆ ಆಗದೇ ಇದ್ದದಕ್ಕಾಗಿ ವಿಷಾದಿಸ್ತೇವೆ. ಇವತ್ತಿನ ಒಂದು ಎಪಿಸೋಡ್ ಅಂತ ಹೇಳಿದರೆ, ಇಂಪ್ಯಾಕ್ಟ್ ಆಫ್ COVID-19 ಆನ್ ವೇರಿಯಸ್ ಲಾಸ್, LOSS ಅಲ್ಲ, ವೇರಿಯಸ್ ಲಾಸ್ ಅಂದರೆ ಇನ್ಕಮ್ ಟ್ಯಾಕ್ಸ್, GST, ಬ್ಯಾಂಕಿಂಗ್, ಕಂಪನೀಸ್ ಆ್ಯಕ್ಟ್ ಹಾಗೂ ಇತರ ಸಂಬಂಧಪಟ್ಟ ಕಾನೂನುಗಳು. ಈ COVID-19ನಿಂದಾಗಿ ಈ ಕಾನೂನುಗಳಲ್ಲಿ ಯಾವುದೆಲ್ಲ ಒಂದು ಪರಿವರ್ತನೆಗಳನ್ನು ತಾತ್ಕಾಲಿಕವಾಗಿ ಮಾಡಿದ್ದೇವೆ, ಇದರಿಂದಾಗಿ ಜನರ ಮೇಲೆ ಅದರ ಕಂಪ್ಲಯನ್ಸ್ ಹೇಗೆ ಅದನ್ನು ಅವರು ಮುಂದೂಡಬಹುದು ಅಥವಾ ಹೇಗೆ ಅವರನ್ನು ಮಾಡಬಹುದು, ನಿಭಾಯಿಸಬಹುದು ಎನ್ನುವ ಬಗ್ಗೆ ಒಂದು ಸಮಗ್ರ ಮಾಹಿತಿ ಎಲ್ಲ ವ್ಯಾಪಾರಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಹಾಗೂ ಯಾರೆಲ್ಲ ಈ ಒಂದು ಕಾನೂನಿಗೆ ಒಳಪಡ್ತಾರೆ, ಕಂಪನೀಸ್ನವ್ರು ಇರ್ಬೋದು, ಅವರು ಆಗೋ ಎಲ್ಲ ಪ್ರತಿಯೊಬ್ಬ ಗ್ರಾಹಕ ಕೂಡ ಬ್ಯಾಂಕಿನಿಂದ ಅನೇಕ ಸಾಲಗಳನ್ನು ತೆಗೆದಿರ್ತಾರೆ. ಅದರ ಬಗ್ಗೆ ಕೂಡ ಪೋಸ್ಟ್ಪೋನ್ಮೆಂಟ್ ಅಂದರೆ ಅದು ಮೊರಟೋರಿಯಂ 3 ಮಂತ್ಸ್ RBI ಅವರು ಮಾಡಿದರು. ಇದೆಲ್ಲ ವಿಷಯಗಳ ಬಗ್ಗೆ ಸಮಗ್ರ ಚರ್ಚೆಯನ್ನು ನಾವು ಮಾಡ್ತೇವೆ. ಅದರ ಮುಂಚೆ ನಮ್ಮಲ್ಲಿ ಇಂದು ಇರುವರು ಎಕ್ಸ್ಪರ್ಟ್ಸ್, ಅತಿಥಿಗಳು ಬಂದಿದ್ದಾರೆ ರಿಸೋರ್ಸ್ ಪರ್ಸನ್ ಆಗಿ. ಅವರನ್ನು ಪರಿಚಯ ಮಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ CA ರಂಗನಾಥ್ ಶೆಣೈ AK. ಅವರು ಈಸ್ ಎ ಫೆಲೋ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಮತ್ತು ನಮ್ಮ ಒಂದು ಮಂಗಳೂರು ನಗರದ ಅತ್ಯಂತ ಸುಪ್ರಸಿದ್ಧ ಹಾಗೂ ಪ್ರಾಚೀನವಾದ ಫರ್ಮ್ CA ಫರ್ಮ್ AK ಗೋಪಿನಾಥ್ ಶೆಣೈ ಆ್ಯಂಡ್ ಕೋ ಇದರ ಒಂದು ಪಾರ್ಟ್ನರ್ ಆಗಿದ್ದಾರೆ. ಹಾಗೂ ಅವರು ಕಳೆದ 25 ವರ್ಷಗಳಿಂದ ಸತತವಾಗಿ ಈ CA ಪ್ರೊಫೆಷನನ್ನು ಮಾಡ್ತಾ ಇದ್ದಾರೆ. ಇದು ಇವರ ಒಂದು ಹಿರಿಮೆ ಮತ್ತು ಗರಿಮೆ ಏನಂತ ಹೇಳಿದರೆ, ಹಿ ಈಸ್ ಎ ಪಾಸ್ಟ್ ಚೇರ್ಮನ್ ಆಫ್ ದಿ Mangalore branch of the Institute of Chartered Accountant of India in the year 2003-04. ಹಾಗೂ he was a member of Fiscal Laws Committee of the Institute of Chartered Accountant of India in the year 2004-05. ಹಾಗೆ ಮೆಂಬರ್ ಆಫ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಕಂಪನಿ ಲಾ ಸಬ್ ಕಮಿಟಿ 2012-13 ಆಫ್ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಅದಲ್ಲದೆ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಇದರ ಅಧ್ಯಕ್ಷರಾಗಿ ಕೂಡ 2009-10ರಲ್ಲಿ ಪ್ರೆಸಿಡೆಂಟ್ ಆದ ಅಪಾರ ಅನುಭವ ಉಂಟು. ಇದಲ್ಲದೆ ಅವರು ಕಂಪನೀಸ್ ಆ್ಯಕ್ಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಇದರಲ್ಲಿ ಪರಿಣಿತಿಯಲ್ಲಿ ಅನೇಕ ಉದ್ಯಮಿಗಳಿಗೆ, ಉದ್ಯಮಗಳಿಗೆ ಹಾಗೂ ಅನೇಕ ಕಂಪನೀಸ್ಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ವೈಶಿಷ್ಟ್ಯ ವ್ಯಕ್ತಿ CA ರಂಗನಾಥ್ ಶೆಣೈ ಅವರಿಗೆ ಈ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ನಮ್ಮ ಪರವಾಗಿ, ನಮ್ಮ ಕುಡ್ಲ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ CS ಚೇತನ್ ನಾಯಕ್. ಇವರು ನಮ್ಮ ವೀಕ್ಷಕರಿಗೆ ಚಿರಪರಿತರು. ಕಳೆದ 2 ಎಪಿಸೋಡ್ನಲ್ಲಿ ಇವರು ಭಾಗವಹಿಸಿದ್ದಾರೆ. ಒಂದು ಕಂಪನೀಸ್ ಆ್ಯಕ್ಟ್, ಇನ್ನೊಂದು ಬಜೆಟ್, 2ರಲ್ಲಿ ಇವರು ಭಾಗವಹಿಸಿದ್ದಾರೆ. CS ಚೇತನ್ ನಾಯಕ್ ಇವರ ಬಗ್ಗೆ ಹೇಳುವುದೇನೆಂದರೆ, ಕಳೆದ 20 ವರ್ಷಗಳಿಂದ ಅವರು ಚೇತನ್ ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ ಇದರ ಫೌಂಡರ್ ಪಾರ್ಟ್ನರ್ ಆಗಿ ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಕಂಪನಿ ಸೆಕ್ರೆಟರಿ ಆಗಿ. ಇದಲ್ಲದೆ ಇವರು CNU ಆ್ಯಂಡ್ ಅಸೋಸಿಯೇಟ್ಸ್ ಬ್ಯಾಂಗ್ಳೂರ್ ಇದರ ಫೌಂಡರ್ ಪಾರ್ಟ್ನರ್ ಆಗಿದ್ದಾರೆ. ಇವರು ಕಂಪನೀಸ್ ಆ್ಯಕ್ಟ್, GST, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಕಸ್ಟಮ್ಸ್
ಆ್ಯಂಡ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇದರ ಬಗ್ಗೆ ಪರಿಣಿತಿಯನ್ನು ಹೊಂದಿದ್ದಾರೆ. ಅನೇಕ ಕಂಪನೀಸ್ಗಳಿಗೆ ಇವರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಪ್ರತಿಷ್ಠಿತ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಇದರ ಒಂದು ಮಂಗಳೂರು ಶಾಖೆಯ ಪಾಸ್ಟ್ ಚೇರ್ಮನ್ ಆಗಿ, ನಿಕಟಪೂರ್ವ ಪಾಸ್ಟ್ ಚೇರ್ಮನ್ ಆಗಿ ಇವರಿಗೆ ನಿರ್ವಹಿಸಿದ ಅಪಾರ ಅನುಭವ ಉಂಟು. CS ಚೇತನ್ ನಾಯ್ಕ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತಿಸ್ತೇನೆ. ಈಗ ವೀಕ್ಷಕರೇ, ಈ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ ಒಂದು ಸಂಕ್ಷಿಪ್ತ ವಿವರಣೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಮಾರ್ಚ್ 22ರಂದು ಜನತಾ ಕರ್ಫ್ಯೂ, ಮಾರ್ಚ್ 23ರಂದು ಲಾಕ್ಡೌನ್ 1 ಅಪ್ ಟು 14th ಏಪ್ರಿಲ್, ಆಮೇಲೆ 15th ಏಪ್ರಿಲಿಂದ May 3ರವರೆಗೆ ಲಾಕ್ಡೌನ್ 2. ಈ ಲಾಕ್ಡೌನ್ 2 ಆದ ಕೂಡಲೇ ಜನರೆಲ್ಲ ಭಾರಿ ಸಂತೋಷದಲ್ಲಿ ಇನ್ನು ಇದೆಲ್ಲ ಮುಗೀತು ಪ್ಯಾಂಡಮಿಕ್ ಅಂತೇಳಿ. ಆದರೆ May 4ರಿಂದ ಪುನಃ May 17th ಲಾಕ್ಡೌನ್ 3 ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಅದರಲ್ಲಿ ಸ್ವಲ್ಪ ಪಾರ್ಷಿಯಲ್ ರಿಲೀಫ್ ಕೊಟ್ಟಿದ್ದಾರೆ. ಅಂದರೆ ಗ್ರೀನ್ ಝೋನ್, ಆರೆಂಜ್ ಝೋನ್, ರೆಡ್ ಝೋನ್ ಅಂತ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸ್ ಅದನ್ನು ವಿಂಗಡಣೆ ಮಾಡಿ ಅವರಿಗೆ ಆ ಝೋನಿಗೆ ಸರಿಯಾಗಿ ಅದಕ್ಕೆ ಸ್ವಲ್ಪ ರಿಲೀಫನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ದೇಶದ ಪರಿಸ್ಥಿತಿ, ದೇಶ ಅಲ್ಲ ಇಡೀ ಒಂದು ಪ್ರಪಂಚಕ್ಕೆ ಒಂದು ಗಂಡಾಂತರದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ಯಾಕಂದರೆ 3rd ವರ್ಲ್ಡ್ ವಾರ್, ಇದು ಬಯಾಲಜಿಕಲ್ ವಾರ್ ಅಂತ ಹೇಳಲಿಕ್ಕೆ ಬಹಳ ಒಂದು ಬೇಸರ ಆಗ್ತದೆ. ವಾರ್ ಆದರೆ ಯಾವ ದೇಶಗಳು ಯುದ್ಧ ಮಾಡ್ತಾರೆ ಅವರಿಗೆ ಮಾತ್ರ ಅದರದ್ದು ಒಂದು ಎಫೆಕ್ಟ್ ಆಗೋದು. ಆದರೆ ಈ ಬಯಾಲಜಿಕಲ್ ವಾರಿಂದಾಗಿ ನಮ್ಮ ಎಂಟೈರ್ ವಸುದೈವ ಕುಟುಂಬಕಂ ಹೇಳ್ತಾರೆ, ಕುಟುಂಬ ಎಲ್ಲ ಇಡೀ ಪ್ರಪಂಚಕ್ಕೆ ಇದನ್ನು ವ್ಯಾಪಿಸಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಬೇಸರ ಆಗ್ತದೆ. ಸರ್ಕಾರವು ಕೂಡ ಭಾರಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಸೇವಿಂಗ್ ಲೈಫ್ಸ್ ವರ್ಸಸ್ ಸೇವಿಂಗ್ ಲೈವ್ಲಿಹುಡ್, ಅಂದರೆ ಜೀವ ಮತ್ತು ಜೀವನ ಇದರ ಮಧ್ಯೆ ಹೋರಾಟ ಮಾಡುವ ಪರಿಸ್ಥಿತಿ ಸರ್ಕಾರಕ್ಕೂ ಬಂದಿದೆ, ನಿಮ್ಮೆಲ್ಲರಿಗೂ ಬಂದಿದೆ. ಅದಕ್ಕೆ ಸರ್ಕಾರದವರು ಏನಂದರೆ ಇದು ಪ್ಯಾಂಡಮಿಕ್ ಸಿಚುವೇಶನ್ ಆದದ್ರಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಆದ್ದರಿಂದ ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡಲಿಕ್ಕೆ ಅನೇಕ ಏನು ಹೇಳ್ತಾರೆ ಒಂದು ಕಾನೂನನ್ನು ತಂದಿದ್ದಾರೆ. ಅದರಲ್ಲಿ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1987 ಅಂತ ಅದನ್ನು ಇನ್ವೋಕ್ ಮಾಡಿದ್ದಾರೆ. ಅದಲ್ಲದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅದರ ಪ್ರಕಾರ ಕೂಡ ಅನೇಕ ಕಟ್ಟುನಿಟ್ಟಾದ ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮವನ್ನು ಪಾಲಿಸುವುದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಇದರಲ್ಲಿ ಸಣ್ಣ ಸಂಕ್ಷಿಪ್ತ ವಿವರಣೆ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಹಾಗೂ ಇಡೀ ಪ್ರಪಂಚಕ್ಕೆ ಕಂಪೇರ್ ಮಾಡಿದರೆ COVID-19 ಕೇಸಸ್ ಬಗ್ಗೆ ಹೇಗೆ ಅಂತ ನೀವು ಅಲ್ಲಿ ನೋಡ್ಬೋದು. ನಮ್ಮ ಪರದೆಯಲ್ಲಿ, TV ಪರದೆಯಲ್ಲಿ ಪ್ರಪ್ರಥಮವಾಗಿ ಏನು ಹೇಳ್ತಾರೆ, ಆ ದೇಶದ ಭೂಪಟ ಪ್ರಕಾರ ಏನಂತ ಹೇಳಿದರೆ, ನೀವು ಯುನೈಟೆಡ್ ಸ್ಟೇಟ್ಸ್ ಇರ್ಬೋದು, ಇಟಲಿ ಇರ್ಬೋದು, ಚೈನಾ ಇರ್ಬೋದು, ಇಂಡಿಯಾ ಇರ್ಬೋದು, ಕರ್ನಾಟಕ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಮ್ಯಾಂಗ್ಳೂರು ಇರ್ಬೋದು. ಇದು 25 ಏಪ್ರಿಲಿನ ಸ್ಟ್ಯಾಟಿಸ್ಟಿಕ್ಸ್. ಇದನ್ನು ಈಗ ರಿವೈಸ್ ಆಗಿದೆ, ಹೆಚ್ಚು ಆಗಿರ್ಬೋದು. ಇದರ ಪ್ರಕಾರ ಏನಂದರೆ, ಯುನೈಟೆಡ್ ಸ್ಟೇಟ್ಸ್ ಈಸ್ ದ ಹೈಯೆಸ್ಟ್, ದೊಡ್ಡಣ್ಣ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ಅವರು ದೊಡ್ಡಣ್ಣವೇ ಆಗಿದ್ದಾರೆ. ಇಟಲಿ, ನೀವು ಗೊತ್ತಿರ್ಬೋದು, ಇಟಲಿ ಅನ್ನೋದು ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ 6 ಕೋಟಿ ಪಾಪ್ಯುಲೇಷನ್ ಇಟಲಿದು ಮತ್ತು ನಮ್ಮ ಕರ್ನಾಟಕದ್ದು. ಆದರೆ ಇಟಲಿಯಲ್ಲಿ 1,92,000 ನಿಯರ್ ಬೈ 2 ಲಕ್ಷ ಕೇಸಸ್ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕೇವಲ 500 ಕೇಸಸ್, 489 ಈಗ ಅದನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಆದ್ದರಿಂದ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು, ಎಟ್ ದ ಸೇಮ್ ಟೈಮ್ ನಾವು ಇನ್ನೂ ಜಾಗ್ರತೆ ಮಾಡಿಕೊಳ್ಬೇಕು. ಮಂಗಳೂರು ಕೂಡ ಕಂಪೇರ್ ಮಾಡಿದರೆ ಸಣ್ಣ ಇದರಲ್ಲಿ ಉಂಟು. ಆದರೂ ನೀವು ಸರಕಾರದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಮ್ಮ ದೇಶ ಈಗ ನಮ್ಮ ಪ್ರಧಾನಮಂತ್ರಿಯವರು ಇಡೀ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, ಇಡೀ ಪ್ರಪಂಚದಿಂದ ಶ್ಲಾಘನೆಗೆ ಒಳಪಟ್ಟಿದ್ದಾರೆ ಈ ಕಟ್ಟುನಿಟ್ಟಿನ ಕ್ರಮದಿಂದಾಗಿ. ಅದನ್ನು ನಾವು ಪಾಲಿಸೋಣ ಅಂತ ಹೇಳ್ತಾ, ಇನ್ನೊಂದು ಹೇಳ್ತೇನೆ, ಸ್ಪ್ಯಾನಿಷ್ ಬಯಾಲಜಿಕಲ್ ರಿಸರ್ಚರ್ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮಲ್ಲಿ ಏನಾಗಿದೆ ಅಂದರೆ ಸೈಂಟಿಸ್ಟ್ ಇರ್ಬೋದು ಅಥವಾ ಯಾರು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಇದ್ದಾರೆ ಅವರಿಗೂ ಹಾಗೂ ಈ ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅವರಿಗೆ ಕೊಡುವ ಸಂಭಾವನೆ ಹಾಗೂ ಈ ಟ್ಯಾಲೆಂಟೆಡ್ ಜೀನಿಯಸ್ ಪರ್ಸನ್ ಕೊಡುವ ಸಂಭಾವನೆ, ಅದರ ಬಗ್ಗೆ ಸ್ಪ್ಯಾನಿಷ್ ಬಯಾಲಜಿಕಲ್ ರಿಸರ್ಚರ್ ಹೇಳ್ತಾರೆ. ಏನಂದರೆ, ಯು ಗಿವ್ ದ ಫುಟ್ಬಾಲರ್ €1 million ಎ ಮಂತ್ ಆ್ಯಂಡ್ ಎ ಬಯಾಲಜಿಕಲ್ ರಿಸರ್ಚರ್ €1,800. ಅಂದರೆ ಅದು ಪೀನಟ್ ಅಷ್ಟು ಕಂಪೇರ್ ಮಾಡಿದರೆ. ಯು ಆರ್ ಲುಕಿಂಗ್ ಫಾರ್ ಎ ಟ್ರೀಟ್ಮೆಂಟ್ ನೌ ಅಂದರೆ ಅವರು ಬೇಸರದಿಂದ ಹೇಳುವುದು,
ಗೋ ಟು ಕ್ರಿಸ್ಟಿಯಾನೋ ರೊನಾಲ್ಡೋ ಆರ್ ಮೆಸ್ಸಿ ಆ್ಯಂಡ್ ದೇ ವಿಲ್ ಫೈಂಡ್ ಯು ಎ ಕ್ಯೂರ್ ಅಂತ. ಅವರು ಕ್ಯೂರ್ ಮಾಡಲಿಕ್ಕೆ ಆಗ್ತದೆ ಇಲ್ಲ. ಅವರು ಆಡಿ ಮತ್ತು ಜಾಸ್ತಿ ಮಾಡ್ಬೋದು. ಪೆಂಡಮಿಕ್ ಗೊತ್ತಿರ್ಬೋದು, ಇಟಲಿಯಲ್ಲಿ ಪರಿಸ್ಥಿತಿ ಅದರಿಂದಾಗಿ ಆದದ್ದು, ಆ ಫುಟ್ಬಾಲ್ ಮ್ಯಾಚಿಂದಾಗಿಯೇ ಜಾಸ್ತಿ ಆದದ್ದು. ಸೊ ಆದ್ದರಿಂದ ಬಹಳ ಒಂದು ಅನ್ಫಾರ್ಚುನೇಟ್ ಅಂತ ಹೇಳಿದರೆ, ಯಾರು ಜೀನಿಯಸ್ ಇದ್ದಾರೆ, ಯಾರು ಡಾಕ್ಟರ್ಸ್ ಇದ್ದಾರೆ, ಯಾರು ಫ್ರಂಟ್ ಲೈನ್ ಕೆಲಸ ಮಾಡ್ತಾರೆ, ಅವರಿಗೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಅವರಿಗೆಲ್ಲರಿಗೂ ನಮ್ಮ ಒಂದು ವೀಕ್ಷಕರ ಪರವಾಗಿ ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆ ಅರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೀಕ್ಷಕರೇ, ಇವತ್ತು ಈ ಪ್ಯಾಂಡಮಿಕ್ಕಿಂದಾಗಿ ನಮ್ಮ ದೇಶದ ಜನಜೀವನ ಸ್ತಬ್ಧವಾಗಿದೆ. ಜನಜೀವನ ಸ್ತಬ್ಧ ಆದ ಕೂಡಲೇ ನಮ್ಮ ಇಕಾನಮಿ ಕೂಡ ಸ್ತಬ್ಧವೇ. ಇಕಾನಮಿ ಸ್ತಬ್ಧ ಆಗಿದೆ ಅಂದರೆ ಇಂಡಸ್ಟ್ರಿಗಳು ವರ್ಕ್ ಮಾಡ್ತಾ ಇಲ್ಲ, ವ್ಯಾಪಾರ ಹೆಚ್ಚಿದು ನಿಂತು ಹೋಗಿದೆ, ಟೂರಿಸಮ್ ಸ್ಟ್ಯಾಂಡ್ ಸ್ಟಿಲ್, ವಿಮಾನ ಸೇವೆ ಇರ್ಬೋದು, ರೈಲ್ವೆ ಇರ್ಬೋದು, ಹಾಗೂ ರೋಡ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಹಾಲ್ಟ್. ಅದಲ್ಲದೆ ನಿಮ್ಮ ಸಿನಿಮಾ ಥಿಯೇಟ್ರ್ ಇರ್ಬೋದು, ಮಾಲ್ ಇರ್ಬೋದು, ನೀವು ಎಲ್ಲಿ ಹೋದರೂ ಕೂಡ ಸ್ತಬ್ಧತೆ. ಅದರಿಂದಾಗಿ ಈ ನಮ್ಮ ಜನಜೀವನ ತುಂಬ ಅಸ್ತವ್ಯಸ್ತವಾಗಿದೆ. ಈ ಜನಜೀವನ ಅಸ್ತವ್ಯಸ್ತವಾದಾಗ ಸರಕಾರ ಹೇಗೆ ಕಟ್ಟುನಿಟ್ಟಿನ ಕಾನೂನು ಮಾಡ್ತಾರೆ, ಸರಕಾರದ ಕರ್ತವ್ಯ ಕೂಡ ಈ ಜನರಿಗೆ ಒಂದು ಲೈಫ್ ಲೈನ್ ಅಂದರೆ, ಈಗ ಏನಾಗ್ತದೆ, ಹುಷಾರಿಲ್ಲದ ಮನುಷ್ಯನಿಗೆ ಆಕ್ಸಿಜನ್ ಕೊಡುವುದಾ ಅಥವಾ ಬ್ಲಡ್ ಕೊಡುವುದಾ, ಯಾವ ರೀತಿ ಬೇಕಂತ ಆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವುದಕ್ಕೆ? ಇಕಾನಮಿಗೆ. ಯಾವುದೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಒಂದು ಸಂಕ್ಷಿಪ್ತ ಹೇಳ್ತೇನೆ. ಈಗ ನೋಡಿ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು 24th ಮಾರ್ಚ್ ಹಾಗೂ 26th ಮಾರ್ಚ್ ಎರಡು ಒಂದು ಪ್ಯಾಕೇಜನ್ನು ಘೋಷಿಸಿದ್ದಾರೆ. 24th ಮಾರ್ಚ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ರಿಲ್ಯಾಕ್ಸೇಷನ್ ಆಫ್ ಸರ್ಟೆನ್ ಪ್ರೊವಿಷನ್ಸ್, ಅದರ ಆರ್ಡಿನೆನ್ಸ್ ಕೂಡ ಪಾಸ್ ಮಾಡಿದ್ದಾರೆ 31st ಮಾರ್ಚ್ 2020ಗೆ, ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್. ಅದರ ಪ್ರಕಾರ ಏನಂತ ಹೇಳಿದರೆ, ಈ 31st ಮಾರ್ಚ್ 2020ಗೆ ಯಾವುದು ಡ್ಯೂ ಡೇಟ್ಸ್ ಉಂಟು ಅಂಡರ್ ದ ವೇರಿಯಸ್ ಆ್ಯಕ್ಟ್, ಆ ಡೆಡ್ಲೈನನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದರ ಬಗ್ಗೆ, ಯಾಕಂದರೆ ಇಂಪಾಸಿಬಿಲಿಟಿ ಆಫ್ ದಿ ಪರ್ಫಾರ್ಮೆನ್ಸ್ ಇತ್ತು, ನೀವು ಕಾನೂನು ಪ್ರಕಾರ ನೀವು ಮಾಡಿ ಅಂತ ಹೇಳಿದರೆ ಯಾರಿಂದೂ ಸಾಧ್ಯ ಇಲ್ಲ. ಸೊ ಪೀಪಲ್ ಕೆನಾಟ್ ಪರ್ಫಾರ್ಮ್ ಇನ್ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್. ಅದಕ್ಕೆ ಈ ಒಂದು ಎರಡು ರಿಲೀಫನ್ನು ಕೊಟ್ಟಿದ್ದಾರೆ. ಪ್ರಥಮ ರಿಲೀಫನ್ನು ನಾನು ಹೇಳಿದ ಪ್ರಕಾರ ಈ ದ ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ರಿಲ್ಯಾಕ್ಸೇಷನ್ ಆಫ್ ಸರ್ಟೆನ್ ಪ್ರೊವಿಷನ್ಸ್ ಆರ್ಡಿನೆನ್ಸ್ 2020 ಡೇಟೆಡ್ 31/3/2020 24th ಮಾರ್ಚ್ಗೆ ಅದನ್ನು ಪ್ರೆಸ್ ರಿಲೀಸಲ್ಲಿ ಹೇಳಿದ್ದಾರೆ. ಅದಲ್ಲದೆ 26ನೇ ಮಾರ್ಚಿಗೆ ಅನೇಕ ಸ್ಟಿಮ್ಯುಲಸ್ ಇಕನಾಮಿಕ್ ಪ್ಯಾಕೇಜ್ ಡ್ಯೂ ಟು COVID-19 ಔಟ್ಬ್ರೇಕ್, ಈ ಬೇರೆ ಬೇರೆ ವರ್ಗಕ್ಕೆ ಬೇರೆ ಬೇರೆ ಪ್ಯಾಕೇಜನ್ನು ಘೋಷಿಸಿದ್ದಾರೆ. ಆದರೆ ಉದ್ಯಮಿಗಳಿಗೆ ಮತ್ತು ಒಂದು ಇಂಡಸ್ಟ್ರಿಗೆ ಅಥವಾ ಬಿಸ್ನೆಸ್ಸಿಗೆ ಯಾವುದೇ ಒಂದು ಪ್ಯಾಕೇಜನ್ನು ಇನ್ನೂ ಕೂಡ ಘೋಷಿಸಲಿಲ್ಲ. ಬಟ್ ಅದನ್ನು ನಾವು ಚಾತಕ ಪಕ್ಷಿಯಂತೆ ನಾವೀಗ ಕಾಯ್ತಾ ಇರಬೇಕು. ಅದನ್ನು ಎನಿ ಟೈಮ್ ಅವರು ಘೋಷಿಸುವ ಒಂದು ಸಂದರ್ಭ ಬಂದಿದೆ ಅಂತ ಹೇಳ್ತೇನೆ. ಅದೇ ರೀತಿ RBI ಗವರ್ನರ್ ನಮ್ಮ ಎಲ್ಲ ಬ್ಯಾಂಕ್ಗಳಿಗೆ ಒಂದು ಕಂಟ್ರೋಲಿಂಗ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಎರಡು ಪ್ರೆಸ್ ರಿಲೀಸ್ ಮಾಡಿ 27th ಮಾರ್ಚ್ ಆ್ಯಂಡ್ 17th ಏಪ್ರಿಲ್ ಅನೇಕ ನಮ್ಮ ಶಕ್ತಿಕಾಂತ್ ದಾಸ್ ಗವರ್ನರ್ ಅವರು ಅನೇಕ ರಿಲೀಫನ್ನು ಈ ಸಾಲ ತಗೊಂಡವರಿಗೆ ಬಾರೋವರ್ಸಿಗೆ ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ 3 months ಮಾರಿಟೋರಿಯಂ, ಬೇರೆ ಬೇರೆ ವಿಷಯಗಳುಂಟು, ಅದರ ಬಗ್ಗೆ ಚರ್ಚೆ ಮಾಡುವ. ಅದಲ್ಲದೆ ಲಿಕ್ವಿಡಿಟಿ ಇನ್ ಬ್ಯಾಂಕಿಂಗ್ ಸಿಸ್ಟಮನ್ನು ಇಂಪ್ರೂವ್ ಮಾಡುವಂಥದ್ದು, ರಿಪೋ ರೇಟನ್ನು ಕಮ್ಮಿ ಮಾಡಿದ್ದಾರೆ, ರಿವರ್ಸ್ ರಿಪೋ ರೇಟನ್ನು ಕಮ್ಮಿ ಮಾಡಿದ್ದಾರೆ, CRR ಅನ್ನು ಕಮ್ಮಿ ಮಾಡಿದ್ದಾರೆ, ಅನೇಕ ಒಂದು ರಿಲೀಫನ್ನು ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ NBFC ಕೂಡ ಅವರಿಗೆ ಮಾರಿಟೋರಿಯಂ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಕೂಡ ನಿಜವಾಗಿ ಶ್ಲಾಘನೀಯ. ಸೊ ಇದೆಲ್ಲರ ಬಗ್ಗೆ ನಾವು ಚರ್ಚೆ ಮಾಡುವ. ಪ್ರಪ್ರಥಮವಾಗಿ CA ರಂಗನಾಥ್ ಶೆಣೆಯವರೇ, ಈಗ ಇನ್ಕಮ್ ಟ್ಯಾಕ್ಸ್, GST, ಕಂಪನೀಸ್ ಆ್ಯಕ್ಟ್, ಅನೇಕ ಕಾನೂನು ನಿಮ್ಮ ಕಸ್ಟಮರ್ ಕೇಳ್ಬೋದು ಅಥವಾ ತುಂಬ ಜನ ಫೋನ್ ಮಾಡಿ ನಿಮಗೆ ಕೇಳ್ಬೋದು. ಏನಂತ ಹೇಳಿದರೆ, ಈಗ ನಾವು ಏನು ಮಾಡಬೇಕು? ಈಗ 31st ಮಾರ್ಚ್ ಕೆಲವರು 31/3/2019 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಲಿಕ್ಕೆ ಆಗದವರು ವಿತ್ ಫೈನ್ 31st ಮಾರ್ಚ್ 2020ಗೆ ಮಾಡ್ಬೋದು. ಸೊ ಅವ್ರು ಏನು ಮಾಡಬೇಕು? ನೀವು ಅದರ ಬಗ್ಗೆ ಒಂದು ಬ್ರೀಫ್ ಹೇಳ್ಬೋದಾ, ಒಂದು ಜನರಲ್ ಆಗಿ, ಮತ್ತೆ ನಾವು ಸ್ಪೆಸಿಫಿಕ್ ಹೋಗುವ.
ಹೌದು, ಈಗಾಗಲೇ ನೀವು ಹೇಳಿದಾಗೆ ಪೆಂಡೆಮಿಕ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನು ಇನ್ವೋಕ್ ಮಾಡಿದ್ದಾರೆ. ದಟ್ ಈಸ್ ಫಾರ್ ಜನರಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಸಿಚುವೇಶನ್. ಪ್ರಾಬಬ್ಲಿ ನಮ್ಮ ಇಂಡಿಪೆಂಡೆನ್ಸ್ ಹಿಸ್ಟ್ರಿಯಲ್ಲಿ ಪೆಂಡೆಮಿಕ್ ಆ್ಯಕ್ಟ್ ಫಸ್ಟ್ ಟೈಮ್ ಇನ್ವೋಕ್ ಮಾಡಿರ್ಬೋದು. ಸೊ ಇಟ್ ಹ್ಯಾಸ್ ಕ್ರಿಯೇಟ್ ದಿಸ್ ಪೆಂಡೆಮಿಕ್ ಆಸ್ ಒಂದು ಏನು ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್ ಅನ್ನು ಈಗ ಕ್ರಿಯೇಟ್ ಮಾಡಿದೆ. ಸೊ ನಮ್ಮ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ, GST ಆ್ಯಕ್ಟಲ್ಲಿ ಎಲ್ಲದರಲ್ಲೂ ಒಂದು ಟೈಮ್ ಬೌಂಡ್ ಕಂಪ್ಲೈನ್ಸಸ್ ಇದೆ. ನಾರ್ಮಲ್ ಟೈಮ್ ಬೌಂಡ್ ಕಂಪ್ಲೈನ್ಸ್ ಮಾಡದಿದ್ರೆ ಅದಕ್ಕೆ ಪೆನಾಲ್ಟಿ, ಅದಕ್ಕೆ ಫೈನ್ ಇರುತ್ತೆ, ಅದಕ್ಕೆ ಇಂಟ್ರೆಸ್ಟ್, ಮತ್ತೆ ಕೆಲವರಿಗೆ ಇನ್ ಎಕ್ಸ್ಟ್ರೀಮ್ ಕೇಸಸ್ ಪ್ರೊಸಿಕ್ಯೂಷನ್ ಇರುತ್ತೆ. ಈಗ ಇನ್ಕಮ್ ಟ್ಯಾಕ್ಸ್ ನೋಡ್ಲಿಕ್ಕೆ ಹೋದ್ರೆ ಫೈನಾನ್ಷಿಯಲ್ ಇಯರ್ 18-19 ಇದು ರಿಟರ್ನ್ ಯಾರ್ಯಾರು ಫೈಲ್ ಮಾಡಲಿಲ್ಲ ಅವರು 31 ಮಾರ್ಚ್ 2020 ಒಳಗೆ ಫೈಲ್ ಮಾಡ್ಬೋದಿತ್ತು. ಮತ್ತೆ ಯಾರಿಗೆ ರಿವೈಸ್ ರಿಟರ್ನ್ ಮಾಡಬೇಕಿತ್ತು ಅವರು ಕೂಡ ರಿವೈಸ್ ಮಾಡ್ಬೋದು. ಏನಾದ್ರು ರಿಟರ್ನ್ ಮಾಡಿದ್ರೆ ಏನಾದ್ರು ತಪ್ಪಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ರಿವೈಸ್ ಮಾಡ್ಬೋದಿತ್ತು. ಪ್ರೆಸಿಡೆಂಟ್ ಆರ್ಡಿನೆನ್ಸ್ ಪಾಸ್ ಮಾಡಿದ್ದಾರೆ ಬಿಕಾಸ್ ದ ಪಾರ್ಲಿಮೆಂಟ್ ಇಸ್ ನಾಟ್ ಇನ್ ಸೆಷನ್. ಅಲ್ಲಿ ಅವರ ಆರ್ಡಿನೆನ್ಸ್ ಅಲ್ಲಿ ಏನ್ ಹೇಳಿದ್ರೆ ಯಾವುದೆಲ್ಲ ಕಂಪ್ಲೈನ್ಸಸ್ ನಿಮ್ದು ಮಾರ್ಚ್ 20ರಿಂದ ಶುರುವಾಗಿ 36ವರೆಗೆ ಇದೆಯೋ ಅದನ್ನೆಲ್ಲ ಕಂಪ್ಲೈನ್ಸಸ್ ಅನ್ನು ನೀವು ಏನು ತೊಂದರೆ ಇಲ್ಲದೆ 36/2020 ಅಲ್ಲಿ ಅಂದ್ರೆ 30th ಜೂನ್ ನಿಮ್ಮ ಪ್ರಕಾರ ಹೇಗೆ 30th ಜೂನಿಗೆ ಇದು ಇನ್ನು ಪೋಸ್ಟ್ಪೋನ್ ಮಾಡುವ ಚಾನ್ಸ್ ಉಂಟಾ? ಯಾಕಂದ್ರೆ ಈಗ ಇದು ಆಲ್ರೆಡಿ ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ 2-3 ಸಾರಿ ಲಾಕ್ಡೌನ್. ನಿಮ್ಮ ಪ್ರಕಾರ ಹೇಗೆ ಮಾಡಬಹುದಾ? ಕರೆಂಟ್ ಪರಿಸ್ಥಿತಿ ನೋಡಿದ್ರೆ ಅವರು 3rd ಲಾಕ್ಡೌನ್ ಅಲ್ಲಿ ಸ್ಟ್ಯಾಗರ್ಡ್ ರಿಲೀಸ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಪೆಂಡೆಮಿಕ್ ಅನ್ನು ಮ್ಯಾನೇಜ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ ಮೇಲೆ ಇರುತ್ತೆ. ಗವರ್ಮೆಂಟ್ ಇಷ್ಟ ತನಕ ಪೆಂಡೆಮಿಕ್ ಕಂಟ್ರೋಲ್ ಮಾಡಿದೆ, ಕಂಟೈನ್ ಮಾಡಿದೆ. ಇನ್ನು ಜಾಸ್ತಿ ಗವರ್ಮೆಂಟ್ ಮೇಲೆ. ನಮ್ಮಲ್ಲಿ ಒಂದು ಇನ್ಸ್ಟಿಕ್ಟ್ ಉಂಟು ಏನಂತ ಹೇಳಿದ್ರೆ ಅದನ್ನು ಯಾವುದೇ ಒಂದು ಲಾಸ್ಟ್ ಡೇಟ್ ಬರುವ ಲಾಸ್ಟ್ ಡೇಟ್ ವರೆಗೆ ಕಾಯ್ದು ಮತ್ತೆ ಲಾಸ್ಟ್ ಡೇಟಿಗೆ ರಶ್ ಮಾಡೋದು, ಅದೊಂದು ಪ್ರಾಬ್ಲಮ್ ಅದು ಇದೆ. ಈಗ 36ರವರೆಗೆ ಕಾಯೋ ಬದಲು ಎಲ್ಲೆಲ್ಲಿ ನಮಗೆ ಕಂಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಅದು ಈಗಲೇ ಮಾಡಿ ಬಿಡೋದು ಒಳ್ಳೇದು. ಸೊ ಈಗ ಚೇತನ್ ನಾಯ್ಕ್ ಅವರೇ, ಈಗ ನೀವು ಇಲ್ಲಿ ಕಂಪೆನೀಸ್ ಬಗ್ಗೆ ತುಂಬ ಒಂದು ಎಲ್ಲ ಕಂಪೆನೀಸ್ ಆ್ಯಕ್ಟ್ ಇದರ ಬಗ್ಗೆ ಒಂದು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀರಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾಡ್ತಾ ಇದ್ದೀರಿ, ಕಸ್ಟಮ್ಸ್ ಬಗ್ಗೆ ಮಾಡ್ತಾ ಇದ್ದೀರಿ, GST ಬಗ್ಗೆ ಆಗ್ತೀರಿ. ನಿಮ್ಮ ಒಂದು ಅಭಿಪ್ರಾಯ ಏನು? ಲಾಕ್ಡೌನ್ ಪೀರಿಯಡಲ್ಲಿ ಏನು ಎಲ್ಲ ಪೋಸ್ಟ್ಪೋನ್ ಮಾಡಿ ಅದನ್ನು ಹೇಗೆ ಅವರು ನಿಭಾಯಿಸಬಹುದು ಅಂತೇಳಿ ಅದರ ಬಗ್ಗೆ ಒಂದು ಬ್ರೀಫ್. ಈಗ ಕಂಪನೀಸ್ ಆ್ಯಕ್ಟ್ ಆಗಲಿ GST ಆಗಲಿ 31 ಮಾರ್ಚ್ ಒಂದು ತುಂಬ ಇಂಪಾರ್ಟೆಂಟ್ ಆದ ಡೇಟ್. ನಾವು ಬಹಳ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಯಾಕೆಂತ ಹೇಳಿದರೆ ಕಳೆದ ವರ್ಷದ್ದು ಫೈಲ್ ಮಾಡೋದಾಗಲಿ ಈ ವರ್ಷದಾಗಲಿ ಎಲ್ಲ ಒಂದು 31 ಮಾರ್ಚ್ ಎಂಬುದು ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್. ಈಗ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗಿ ಮುಂದೋಗುವ. ಹಲೋ, ಯಾರು ಮಾತಾಡೋದು? ಸುಚಿತ್ರಾ ಕುಳಾಯಿಂದ. ಹೇಳಿ ಸುಚಿತ್ರಾ ಅವರೇ, ಏನು ಮಾಡ್ತಾ ಇದ್ದೀರಿ ನೀವು? ನಾ CS ಸ್ಟೂಡೆಂಟ್. ಓಕೆ, ಹೇಳಿ. ಇದು CS ಚೇತನ್ ನಾಯ್ಕ ಅವರಿಗೆ ಕ್ವಶನ್ ಇತ್ತು ಒಂದು. ಕೇಳಿ. ಇದು ಕೋವಿಡ್ ಇಂದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸ್ಪೋರ್ಟ್ ಗೆ ಏನ್ ಇಂಪ್ಯಾಕ್ಟ್ ಆಗ್ತದೆ ಸರ್? ಅಂದ್ರೆ ನೀವು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್, ನೀವು ಎಕ್ಸ್ಪೋರ್ಟ್ ಅಂದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಏನು ಎಫೆಕ್ಟ್ ಆಗ್ತದೆ ಅಂತ ನೀವು ಕೇಳುದಲ್ವಾ? ಹೌದು. ಓಕೆ, ಅದರ ಬಗ್ಗೆ ಹೇಳಿ. ಈಗ ಈ ಕೋವಿಡ್ ಎಂಬುದು ಎಲ್ಲದಕ್ಕೆ ಎಫೆಕ್ಟ್ ಆಗಿದೆ, ಇಂಟರ್ನ್ಯಾಷನಲ್ ಹಾಗೂ ಡೊಮೆಸ್ಟಿಕ್ ಬಿಸ್ನೆಸ್ಗೆ ಎಫೆಕ್ಟ್ ಆಗಿದೆ. ಯಾಕೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟ ಏನಂತ ಹೇಳಿದರೆ ಆರೋಗ್ಯ ಸರಿ ಇಲ್ಲದವರು ಸಹ ಆರೋಗ್ಯ ಇದ್ದವರು ಸಹ ಇಬ್ಬರು ಸಹ ಮನೆಯಲ್ಲಿ ಕೂತ್ಕೊಳ್ಬೇಕಾದಂಥ ಒಂದು ವಿಶಿಷ್ಟವಾದ ಒಂದು ಸನ್ನಿವೇಶ. ಬೇರೆ ಎಲ್ಲ ಸಂದರ್ಭಗಳಲ್ಲಿ ಆರೋಗ್ಯ ಸರಿ ಇಲ್ಲದವರು ಮಾತ್ರ ಮನೆಯೊಳಗೆ ಕೂತ್ಕೊಳ್ಬೇಕಾಗಿತ್ತು. ಈಗ ಆರೋಗ್ಯ ಇದ್ದವರು ಇಲ್ಲದವರು. ಇನ್ನೊಂದು ಏನಂತ ಹೇಳಿದರೆ ಇದು ಒಂದು ದೇಶಕ್ಕೆ ಮಾತ್ರ ಬಂದದಲ್ಲ, ಇಡೀ ಪ್ರಪಂಚದಲ್ಲೇ ಬಂದಿದೆ, ಎಲ್ಲ ಕಡೆಯಲ್ಲಿ ಲಾಕ್ಡೌನ್ ಇದೆ. ಇಂಥ ಸಂದರ್ಭದಲ್ಲಿ ಎಸೆನ್ಷಿಯಲ್ ಆಗಿ ಏನೆಲ್ಲ ವಸ್ತುಗಳು ಬೇಕಾಗ್ತದೆ, ಈಗ ಮೆಡಿಕಲ್ ಕಿಟ್ಟ, ಮೆಡಿಕಲ್ ಇಕ್ವಿಪ್ಮೆಂಟ್ಸ ಅಂಥದ್ದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯಾರಿಟಿ ಬೇಸಿಸಲ್ಲಿ ಮಾಡಿದ್ದಾರೆ. ನಮ್ಮಲ್ಲಿ ಸಹ ಕಸ್ಟಮ್ಸ್ ಆಗಲಿ ಪೋರ್ಟ್ ಆಗಲಿ ಎಲ್ಲ ವರ್ಕ್ ಮಾಡ್ತಾ ಇದೆ. 24 hours ಈಗ ಹೊಸ ಇದರ ಪ್ರಕಾರ 24 hours ಅಲ್ಲಿ ಮಾಡ್ತಾರೆ. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಫೈಲಿಂಗ್ ಮುಖಾಂತರವಾಗಿ ಕಳಿಸುವಂಥದ್ದು, ಅದನ್ನು ಅಕ್ಸೆಪ್ಟ್ ಮಾಡುವಂಥದ್ದು ಸಹ ಅಲ್ಲಿ ಇದನ್ನು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತೊಂದು ಏನಂತ ಹೇಳಿದರೆ ಎಕ್ಸ್ಪೋರ್ಟರ್ಸ್ ಯಾರೆಲ್ಲ ಇದ್ದಾರೆ ಅವ್ರದ್ದು ಯಾವುದೆಲ್ಲ ರೀಫಂಡ್ ಬಾಕಿ ಇದೆ, ಈಗ ಇನ್ಸೆಂಟಿವ್ DGFT ಇನ್ಸೆಂಟಿವ್ ಇರಲಿ, GST ಇನ್ಸೆಂಟಿವ್ ಇರಲಿ, ಎಲ್ಲ ರೀಫಂಡ್ಗಳನ್ನು ತ್ವರಿತಗತಿಯಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ, ಒಂದು ಫೈನಾನ್ಷಿಯಲ್ ಹೆಲ್ಪ್ ಅವರಿಗೆ ಆಗಲಿ ಅಂತ ಹೇಳ್ಬಿಟ್ಟು. ಆದರೆ ಸಹ ಓವರಾಲ್ ಆಗಿ ಹೇಳೋದಾದರೆ ಸ್ವಲ್ಪ ಸುಮಾರು 80% ಎಫೆಕ್ಟ್ ಆಗಿದೆ ಓವರ್ಸೀಸ್ ಬಿಸ್ನೆಸ್ಗಳಿಗೆ. ಇಲ್ಲಿಂದ ಯಾವುದಾದ್ರೂ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡೋದಾದ್ರೆ
ಕಂಟೈನರ್ ಹಾಕಿದ ಕೂಡಲೇ ಶಿಪ್ ಬಾರದೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಶಿಪ್ಪಲ್ಲಿ ಹೋದ್ರೆ ಕೂಡ ಅಲ್ಲಿ ಆ ದೇಶದಲ್ಲಿ ಅವರದನ್ನು ಗೂಡ್ಸ್ ಬಿಡಿಸ್ಕೊಳ್ಬೇಕಾಗ್ತದೆ, ಅದು ಅಲ್ಲೇ ವರ್ಕಿಂಗ್ ಬಿಡಿಸ್ಕೊಳ್ಬೇಕಾದ್ರೆ ಇರಬೇಕಾಗ್ತದೆ. ಈಗ ಒಂದು ಪ್ರಾಬ್ಲಮ್ ಉಂಟು ಏನಂದ್ರೆ ಅದು ಬಿಡಿಸ್ಕೊಳ್ಬೇಕಾದ್ರೆ ಈಗ ನಮ್ಮದು ಬಿಲ್ ಆಫ್ ಲ್ಯಾಡಿಂಗ್ ಇರ್ಬೋದು ಮತ್ತು ಅದರ್ ಎಕ್ಸ್ಪೋರ್ಟ್ ಡಾಕ್ಯುಮೆಂಟ್ಸ್ ನಾವು ಬ್ಯಾಂಕ್ ಥ್ರೂ ಕೊಡೋದಾದರೆ ಬ್ಯಾಂಕ್ ಥ್ರೂ ಕೊಡಬೇಕಾಗ್ತದೆ, ಡಿಸ್ಕೌಂಟ್ ಮಾಡಿದರೆ ಡಿಸ್ಕೌಂಟ್ ಅಥವಾ ಒಂದು ಕಲೆಕ್ಷನಿಗೆ ನಾವು ಕಳಿಸ್ತೇವೆ. ಕಳಿಸಿದರೆ ಆ ದೇಶದಲ್ಲಿ ಇಲ್ಲಿಂದ ಕೊರಿಯರ್ ಸರ್ವಿಸ್ ಇಲ್ಲದ್ರಿಂದ ಫ್ಲೈಟ್ ಅದು ಹೇಗೆ ಅವರು ಬಿಡಿಸ್ಕೊಳ್ತಾರೆ? ಅದನ್ನ ಈಗ ಹೆಚ್ಚಿದಕ್ಕೆಲ್ಲ ಇಮೇಲ್ ಮುಖಾಂತರವಾಗಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಸನ್ನಿವೇಶ ಎಲ್ಲರಿಗೆ ಬಂದ ಕಾರಣ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಮೇಲ್ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಹಾಕಿ ಅಥವಾ ಈ ಫಾರ್ಮ್ ಅನ್ನು ಕಳಿಸೋದ್ರಿಂದ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಎಲ್ಲೆಲ್ಲ ಅಗತ್ಯವಿದ್ದಲ್ಲಿ ಮಾತ್ರ. ಕೆಲವು ಕೇಸಲ್ಲಿ ಟೆಲಾಕ್ಸ್ ಮೆಸೇಜಸ್ ಅನ್ನು ಕಳಿಸ್ತಾರೆ. ಬಿಲ್ ಆಫ್ ಲೇಡಿಂಗ್ ಜನರೇಟ್ ಮಾಡಿದ ಮೇಲೆ ಬಿಲ್ ಆಫ್ ಲೇಡಿಂಗ್ ಅನ್ನು ಒರಿಜಿನಲ್ ಶಿಪ್ಪಿಂಗ್ ಲೈನರಿಗೆ ಕೊಟ್ಬಿಡ್ತಾರೆ. ಶಿಪ್ಪಿಂಗ್ ಲೈನ್ ಅವರು ಟೆಲಾಕ್ಸ್ ಮಾಡ್ತಾರೆ. ಮತ್ತೆ ಬೇಸ್ಡ್ ಆನ್ ದ ಕ್ರೆಡಿಟ್ ವರ್ದಿನೆಸ್ ಆಫ್ ದಿ ಇಂಪೋರ್ಟರ್ ಗೂಡ್ಸ್. ಮತ್ತೆ ಇಂಪೋರ್ಟರ್ ಏನ್ ಮಾಡ್ಬೋದಂದ್ರೆ ಅವರ ಬ್ಯಾಂಕ್ ಥ್ರೂ ಅಲ್ಲಿ ಬ್ಯಾಂಕಿನಿಂದ ಇವರು ಪೇಮೆಂಟ್ ಮಾಡಿದ್ರೆ ಅಲ್ಲಿ ಅಕ್ಸೆಪ್ಟೆನ್ಸ್ ಮಾಡಿ ಬ್ಯಾಂಕಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಅವರು ಬೇಸ್ಡ್ ಆನ್ ದಿಸ್ ಸ್ಕ್ಯಾನ್ಡ್ ಕಾಪಿ ಮತ್ತು ಉಳಿದದ್ದು ಪೇಮೆಂಟ್ ಆದದ್ರಿಂದ ಗೂಡ್ಸ್ ಕೂಡ ಆಲ್ರೆಡಿ ರೀಚ್ ಆದದ್ರಿಂದ ಇಲ್ಲಿ ಶಿಪ್ಪಿಂಗ್ ಲೈನರಿಗೆ ಒರಿಜಿನಲ್ ಕೊಟ್ಟದ್ರಿಂದ ಐ ಥಿಂಕ್ ಅವರು ಅವರ ಕಸ್ಟಮ್ಸ್ ಅಲ್ಲಿ ಇಂಡೆಮಿನಿಟಿ ಕೊಟ್ಟು ಅದನ್ನು ಬಿಡಿಸುವ ಒಂದು ಪ್ರೊವಿಷನ್ ಕೂಡ ಇರಬಹುದಲ್ವಾ? ಹೌದು. ಮತ್ತೆ ಇಲ್ಲಿ ಈಗ ಈ ಬಾಂಡ್ ಅಂಡರ್ ಎಕ್ಸ್ಪೋರ್ಟ್ ಮಾಡುವವರಿಗೆಲ್ಲ ಈಗ ಬಾಂಡ್ ಬೇಡ, ಈಗ ರಿನ್ಯೂವಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟಾಂಪ್ ಪೇಪರ್ ಸಿಗುದಿಲ್ಲ, ಅಂಥದ್ದೆಲ್ಲ ಸಮಸ್ಯೆಗಳಿದ್ದ ಕಾರಣ ನೀವು ಜಸ್ಟ್ ಒಂದು ಅಂಡರ್ಟೇಕಿಂಗ್ ಕೊಡಿ ಲೆಟರ್ಡ್ ಅಲ್ಲಿ ಸಾಕಾಗ್ತದೆ. ಮತ್ತೆ ಅದು ಸೇಮ್ ಟರ್ಮ್ಸ್ ಏನಿದೆ ಬಾಂಡ್ ಅಲ್ಲಿ ಅದನ್ನು ಅಂಡರ್ಟೇಕಿಂಗ್ ಅಲ್ಲಿ ಹಾಕಿ ಕೊಡಿ ಅಂತ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಹಾಗಾದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಮನಸ್ಸಿದ್ದವರಿಗೆ ಮಾಡಬಹುದು. ಮತ್ತೆ ಈಗ ನಮ್ಮ ಮಂಗಳೂರಿನಿಂದ ಸಹ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಿ ಇಲ್ಲ, ಮಾಡಿದ್ದಾರೆ. ಈಗ ಪೆರಿಷಬಲ್ ಗೂಡ್ಸ್ ಇರಲಿ ಅಂತದನ್ನೆಲ್ಲ ಮಾಡಿದ್ದಾರೆ. ಬಟ್ ಸ್ವಲ್ಪ ಕಷ್ಟ ಇದೆ. ಅದು ಸರ್ಟಿಫಿಕೇಟ್ ಆಫ್ ಒರಿಜಿನ್ ಎಲ್ಲ ಕೇಳ್ತಾರಲ್ಲ, ಅದನ್ನ ಹೇಗೆ? ಸರ್ಟಿಫಿಕೇಟ್ ಆಫ್ ಒರಿಜಿನಲ್ ಈಗ ನಮಗೆ ಈ ಇದರಲ್ಲಿ ಮಾಡಬಹುದು, ಈ ಮೋಡಲ್ಲಿ. ಅದಕ್ಕೆ ನಿಮಗೆ ಫಿಸಿಕಲ್ ಕಾಪಿ ಬೇಡ, ಟೆಸ್ಟ್ ಮಾಡಬೇಕಲ್ಲ, ಅದನ್ನ ಹೇಗೆ ಮಾಡ್ತಾರೆ? ಅಲ್ಲ, ಲೋಕಲ್ ಏಜೆನ್ಸಿ ಇದ್ರೆ ಇಲ್ಲಿ ಈಗ ಅಥರೈಸ್ಡ್ ಏಜೆನ್ಸಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಗ್ಲೋಬಲೈಸೇಷನ್ ನಂತರ ಬೇರೆ ಬೇರೆ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಈಗ ಏನಾಗಿದೆ, ನಾವು ಇಲ್ಲಿಂದ ಈಗ UK ಏನಾದರೂ ಕಳಿಸಬೇಕಾದ್ರೆ UK ಇಂದ ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಇಲ್ಲಿ ಬಾಂಬೆ ಎಲ್ಲ ಬ್ಯಾಂಗ್ಳೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಅವರು ಏಜೆನ್ಸಿಯನ್ನು ಸೆಟಪ್ ಮಾಡಿದ್ದಾರೆ, ಇನ್ಸ್ಪೆಕ್ಷನ್ ಏಜೆನ್ಸಿಗಳು. ಇಂಥ ಒಂದು ಅರ್ಜೆಂಟ್ ಸಿಚುವೇಶನ್ ಅಲ್ಲಿ ಇವನ್ ಫಸ್ಟ್ ಲಾಕ್ಡೌನ್ ಆದ ಕೂಡಲೇ ಫಸ್ಟ್ ಫೇಸ್ನಲ್ಲಿ ಲಾಕ್ಡೌನ್ 2 ಆಗುವಾಗ ಎಕ್ಸ್ಪೋರ್ಟರ್ಸ್ಗಳಿಗೆಲ್ಲ ಪಾಸ್ ಕೊಟ್ಟು ಎಮರ್ಜೆನ್ಸಿ ಸರ್ವಿಸ್ ಪ್ರೊವೈಡ್ ಮಾಡುವಂತ ಇದು ಮಾಡಿದೆ ಸರ್ಕಾರ. ಸುಚಿತ್ರ ಅವರಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಅಟೆಂಡ್ ಆಗುವ. ಹಲೋ. ನಮಸ್ಕಾರ ಸರ್. ನಮಸ್ಕಾರ. ನಾನು ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿಯಿಂದ. ರಾಮರಾಯರಿಗೆ ನಮಸ್ಕಾರ. ಈ ಸಾರಿ ರಾಮನವಮಿ ಕೂಡ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಇದು ಲಾಕ್ಡೌನ್ ಇಂದಾಗಿ. ಆದ್ರಿಂದ ನಿಮ್ಗೆ ನಾವೊಂದು ನಮೋ ಎಂದು ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಥ್ಯಾಂಕ್ಸ್ ಸರ್. ನಿಮ್ಮ 3 ಜನರಿಗೂ ನಮಸ್ಕಾರ. ನಮಸ್ಕಾರ. ಹಲೋ. ನಮಸ್ಕಾರ. ಹಲೋ. ಕೇಳ್ತಾ ಉಂಟು. ನಿಮ್ಮ 3 ಜನರಿಗೂ ನಮಸ್ಕಾರ. ನಮಸ್ತೆ. ಈ ನನ್ನ ಫಸ್ಟ್ ಪ್ರಶ್ನೆ, COVID-19 ನ ಸಾಧಕ ಬಾಧಕ ಏನು ಅಂತ. ಉದಾಹರಣೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಪೆಟ್ರೋಲ್ ಪ್ರೈಸ್ ಕಮ್ಮಿ ಆಗ್ತಾ ಉಂಟು, ಮತ್ತೆ ವಲಸೆ ಕಾರ್ಮಿಕರೆಲ್ಲ ಹಳ್ಳಿಗೆ ಹೋದ ಕಾರಣ ಅಗ್ರಿಕಲ್ಚರ್ಗೆ ಒಂದು ದೊಡ್ಡ ಬೂಸ್ಟ್ ಸಿಕ್ಬಹುದು ಅಂತ ನನ್ನ ಅಭಿಪ್ರಾಯ. ಮತ್ತೆ ಫ್ಲೋ ಆಫ್ NRI ಡೆಪಾಸಿಟ್ ವಿಲ್ ಕಮ್ ಡೌನ್, ಯಾಕಂದ್ರೆ NRIs ಎಲ್ಲ ಇಂಡಿಯಾಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಈಗ ತಾವು ಹೇಳಿದ ಹಾಗೆ ಎಕ್ಸ್ಪೋರ್ಟ್ ನಲ್ಲಿ ಡಿಕ್ರೀಸ್ ಆಗ್ಬಹುದು. ಹೋಟೆಲ್ ಟೂರಿಸಂ ಇಂಡಸ್ಟ್ರಿಗೆಲ್ಲ ತುಂಬಾ ಎಫೆಕ್ಟ್ ಆಗಿದೆ. ಸೊ ಇಟ್ ವಿಲ್ ಅಫೆಕ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಮತ್ತೆ ಬ್ಯಾಂಕಿಂಗ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎಕಾನಮಿ. ಬಾರೋವರ್ಸ್ ಆರ್ ನಾಟ್ ಪ್ರಿಪೇರ್ ಟು ಬಾರೋ ಲೋನ್. ಮತ್ತೆ GDP ಗ್ರೋತ್ ಇಸ್ ನಾಟ್ ಎಂಕರೇಜಿಂಗ್. ಶೇರ್ ಮಾರ್ಕೆಟ್ ಇಸ್ ಕ್ರಾಶಿಂಗ್. ಮತ್ತೆ ವಲಸೆ ಕಾರ್ಮಿಕರು ಅವರವ್ರ ಊರಿಗೆ ಹೋದ ಕಾರಣ ಸಿಟಿಯಲ್ಲಿ ಲೇಬರ್ ಪ್ರಾಬ್ಲಮ್ಸ್ ಇರಬಹುದು. ಮತ್ತೆ GST ರಿಟರ್ನ್ಸ್ ಫೈಲಿಂಗ್ ಟೈಮ್ ಎಕ್ಸ್ಟೆಂಡ್ ಆದ ಕಾರಣ ಗವರ್ಮೆಂಟ್ ಗೆ ಫಂಡ್ಸ್ ಶಾರ್ಟೇಜ್ ಆಗ್ತದೆ. ಮೋರ್ ಓವರ್ ಜೂನ್ ಜುಲೈನಲ್ಲಿ ತುಂಬಾ ರೈನ್ ಸೀಸನ್ ಇರುವ ಕಾರಣ ಫ್ಲಡ್ ಹವಾಕು ಇರಬಹುದು. ಸೊ ಅದಕ್ಕೂ ಕೂಡ ಗವರ್ಮೆಂಟ್ ಗೆ ಬೇಕಾದಷ್ಟು ಫಂಡ್ಸ್ ಬೇಕಾಗ್ತದೆ. ಇದಕ್ಕೆಲ್ಲ ತಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ನೋಡ್ತೇನೆ. ನಮಸ್ಕಾರ. ನಮ್ಮ ರಾಮರಾಯರವರು ನಮ್ಮ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅದರ ಅಧ್ಯಕ್ಷರು. ಅವರು ಅನೇಕ ಒಂದು ತಯಾರಾಗಿ, ನಾವು ಹೇಗೆ ತಯಾರಾಗ್ತಾರೆ ನಮ್ಗಿಂತ ಒಳ್ಳೆ ರೀತಿಯಲ್ಲಿ ತಯಾರಾಗಿ ಅವರು ಪ್ರಶ್ನೆ ಕೇಳ್ತಾರೆ. ಓವರ್ ಎ ಪೀರಿಯಡ್ ಆಫ್ ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ಅದನ್ನು ನಾವು ಆನ್ಸರ್ ಮಾಡುವ. ಈಗ ಅವರೊಂದು ವಲಸೆ ಕಾರ್ಮಿಕರ ಬಗ್ಗೆ ಒಂದು ಕೇಳ್ತಾ ಇದ್ದಾರೆ. ವಲಸೆ ಕಾರ್ಮಿಕರಿದು ಇಲ್ಲಿಂದ ಎಲ್ಲ ಅವರವರ ಊರಿಗೆ ಹೊರಟ್ರೆ ಇಲ್ಲಿ ಇಂಡಸ್ಟ್ರಿಗೆ ತೊಂದರೆ ಆಗ್ತದೆ. ಆದರೆ ಅದರಲ್ಲಿ ಒಂದೇನಂದ್ರೆ ಅಗ್ರಿಕಲ್ಚರಿಗೆ ಅದು ಸ್ವಲ್ಪ ಪೂರಕ ಆಗ್ತದೆ, ಅಗ್ರಿಕಲ್ಚರ್ ಇಂಪ್ರೂವ್ ಆಗ್ಬೋದು ಅಂತ ಹೇಳ್ತಾರೆ. ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ರಂಗನಾಥ್ ಅವರು? ಈಗ ಪೆಂಡೆಮಿಕ್ ಯಾವ ಪರಿಸ್ಥಿತಿಯಲ್ಲಿ ಮುಗಿಯುತ್ತೆ ಹೇಳಿ ಗೊತ್ತಾಗಿಲ್ಲ. ಅವರಿಗೂ ಈಗ ಈ ಸ್ಟೇಜಲ್ಲಿ ಕೆಲಸ ಇಲ್ಲ. ಆದ ಕಾರಣ ಅವರಿಗೆ ಒಂದು ಅವರ ಫ್ಯಾಮಿಲಿ ಒಟ್ಟಿಗೆ
ನಿಲ್ಲಿಕ್ಕೆ ಗವರ್ಮೆಂಟ್ ಒಂದು ಒತ್ತು ಮಾಡಿ ಕೊಟ್ಟಿದೆ. ದೇ ಆರ್ ಬೀನ್ ಟ್ರಾನ್ಸ್ಪೋರ್ಟೆಡ್ ಟು ದೇರ್ ರೆಸ್ಪೆಕ್ಟಿವ್ ಪ್ಲೇಸಸ್. ಇಲ್ಲದಿದ್ರೆ ಅವರನ್ನು ಇಲ್ಲಿ ಸಾಕುದು ಕೂಡ ಕಷ್ಟ. ನ್ಯಾಚುರಲಿ ಈಗ ಒಂದ್ಸಲ ಇದು ಪೆಂಡೆಮಿಕ್ ಇಂಪ್ಯಾಕ್ಟ್ ಕಮ್ಮಿ ಬಂದ ಹಾಗೆ ನ್ಯಾಚುರಲಿ ಇಂಡಸ್ಟ್ರಿಗಳು ಪರ್ಫಾರ್ಮ್ ಮಾಡ್ಲಿಕ್ಕೆ ಶುರು ಮಾಡಿದಾಗೆ ಅವರು ಹಿಂದಕ್ಕೆ ಬರ್ಲಿಕ್ಕೂ ಸಾಕು. ಸೊ ಇನ್ ದಟ್ ಕೇಸ್ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹೇಳಿ ಈಗ ಆಗಿದೆ. ಇಂಡಸ್ಟ್ರಿಗಳು ಒನ್ ಶಾಟ್ ಇವನ್ ಕೂಡ ಈಗ ಫುಲ್ ಫಾರ್ಮ್ ಅಲ್ಲಿ ಇಂಡಸ್ಟ್ರಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಕೆಲವರಿಗೆ ಒಂದು 33% ಇರ್ಬೋದು, 50% ಆ ರೀತಿಯೇ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಒಂದು ವೇಳೆ ಹೋದ್ರೆ ಇಟ್ ಈಸ್ ಇನ್ ಎ ವೇ ಬೆಟರ್. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಕಾಸ್ಟ್ ಅನ್ನು ಕಟ್ ಡೌನ್ ಮಾಡಬೇಕಾಗಿದೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕು, ಆಚೆಯಿಂದ ಲೋನ್ ಇದೆ, ಈಚೆಯಿಂದ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಎಲ್ಲ ಪರಿಸ್ಥಿತಿಯಲ್ಲಿ ಈಗ ಉದ್ಯಮಿ ಏನು ನೋಡ್ತಾನೆ ಹೇಳಿದ್ರೆ ಹೇಗೆ ನಾನು ನನ್ನ ಕಾಸ್ಟ್ ಅನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು ಹೇಳಿ. ಸೊ ಇಫ್ ಅವರು ಹೋಗಿದ್ರೆ ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್ ಅಂತ ಇಂಥ ಪರಿಸ್ಥಿತಿಯಲ್ಲಿ. ಸೊ ಈಗ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ಸ್ ಹೇಗೆ ಮಾಡಬೇಕು ಹೇಳಿ ಒಂದು ಆಲೋಚನೆ. ಈಗ ಅಗ್ರಿಕಲ್ಚರ್ ಬಗ್ಗೆ ಅವರು ಹೇಳಿದ್ರು. ಈಗ ವಲಸೆ ಕಾರ್ಮಿಕರೆಲ್ಲ ಊರಿಗೆ ಹೋಗೋದ್ರಿಂದ ಅಗ್ರಿಕಲ್ಚರ್ ಇಕಾನಮಿ ಜಾಸ್ತಿ ಹೋಗುತ್ತೆ. ನಮ್ಮ ದೇಶದಲ್ಲಿ ಇಂಡಸ್ಟ್ರಿ ಬಿಟ್ಟರೆ ನೆಕ್ಸ್ಟ್ GDPಗೆ ಸಹಾಯಕ ಪೂರಕ ಅಂತ ಹೇಳಿದ್ರೆ ಅಗ್ರಿಕಲ್ಚರ್. ಈಗ ಮಳೆ ಕೂಡ ಒಳ್ಳೆಯ ಬರುವ ಒಂದು ಆಶಾದಾಯಕ ಭಾವನೆ ಉಂಟು. ನಾವು ಫುಡ್ ಪ್ರೊಡಕ್ಷನ್ ಈಸ್ ಅನ್ ಸರ್ಪ್ಲಸ್. ಇದು ನಮಗೆ ಒಂದು ಇಕಾನಮಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಅಲ್ವಾ? ಅಲ್ಲ, ಇಕಾನಮಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ 15% GDP ನಮ್ಮದು ಅಗ್ರಿಕಲ್ಚರಲ್ಲಿ ಬರ್ತದೆ. ಸೊ 50%ಗಿಂತ ಹೆಚ್ಚು ಜನ ಅಗ್ರಿಕಲ್ಚರಿಸ್ಟ್ ಆಗಿದ್ದಾರೆ. ಅವರಿಗೆ ಜಾಗ ಉಂಟಾ ಇಲ್ವಾ, ಬಟ್ ಅವರು ಅಗ್ರಿಕಲ್ಚರ್ ಬೇರೆ ಏನು ಆಪ್ಷನ್ ಇಲ್ಲದ ಕಾರಣ ಅಗ್ರಿಕಲ್ಚರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದರೆ ಮಾರ್ಚಿನಲ್ಲಿ ವಲಸೆ ಕಾರ್ಮಿಕರೆಲ್ಲ ಅವರವರ ಎಲ್ಲಿದ್ದರು ಅಲ್ಲೇ ಇದ್ದರು. ಆಗ ಇಕಾನಮಿಕ್ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಈಗ ಏನೋ ನಾವೆಲ್ಲರೂ ಒಂದು ಆಶಾದಾಯಕವಾಗಿ ಇಕಾನಮಿಕ್ ಆ್ಯಕ್ಟಿವಿಟೀಸ್ ಮುಂದೆ ಬರ್ತದೆ, ನಮ್ಮದು ಕನ್ಸಂಪ್ಷನ್ ಬೇಸ್ಡ್ ಇಕಾನಮಿ ಆದ ಕಾರಣ ಈಗೆಲ್ಲ ಒಂದು ಸ್ಟಾರ್ಟ್ ಆಗ್ತದೆ ಒಮ್ಮೆ. ಈಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಒಂದು ಕಡೆಯಲ್ಲಿ ತೊಂದರೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಸೆಟಪ್ ಆಗುವ ಚಾನ್ಸ್. ಈಗ ಅದರಲ್ಲಿ ಯಾರು ಹೋಗಿದ್ದಾರೆ, ಈಗ ಕಾರ್ಮಿಕರಲ್ಲಿ ನುರಿಣಿತ ಕಾರ್ಮಿಕರು ಹೋಗಿದ್ದಾರೆ ಯಾರಂತ ಗೊತ್ತಿಲ್ಲ. ಈಗ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಇನ್ನೊಂದು ಕರೆ ಉಂಟು. ಹಲೋ, ಗುಡ್ ಮಾರ್ನಿಂಗ್, ರಾಜನ್ ಫ್ರಮ್ ಬಾಂಬೆ. ವೆರಿ ಗುಡ್ ಮಾರ್ನಿಂಗ್. ಹೇಳಿ. So the question is for the last financial year 18-19, the last date of filing was 31st March. Is that been extended? Question number 2 is for 1920, what would be the last day of filing the returns? And third question is due to the COVID situation in March, ATC and capital gains, what are the concessions given by the government? These are the three basic questions which will have lot of impact on lot of assistance. ಅತ್ಯುತ್ತಮ ಪ್ರಶ್ನೆ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಮ್ಮ ರಂಗನಾಥ್ ಶೆಣೆ ಅವರು ಇದರ ಬಗ್ಗೆ ಒಂದನೇದಾಗಿ IT ಲಾಸ್ಟ್ ಡೇಟ್ ಆಫ್ ಡ್ಯೂ ಡೇಟ್ ಆನ್ 31st March 2019 ವಿತ್ ಫೈನ್ ಅಂಡ್ ಇಂಟ್ರೆಸ್ಟ್ 31st March 2020 ಇತ್ತು. ಅದು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ. ಸೊ ಯಾರ್ಯಾರು ರಿಟರ್ನ್ ಫೈಲ್ ಮಾಡಲಿಲ್ಲ 18-19 ಇದು ರಿಟರ್ನ್, ಅದನ್ನು ಮಾರ್ಚ್ 2020 ಒಳಗೆ ಫೈಲ್ ಮಾಡ್ಬೋದು. ಸೊ ಇಫ್ ಯು ನಾಟ್ ಫೈಲ್ ದ ರಿಟರ್ನ್ ಆಫ್ ಇಯರ್ ಎಂಡಿಂಗ್ 18-19, ಯು ಕ್ಯಾನ್ ಸ್ಟಿಲ್ ಫೈಲ್ ಇಟ್ ಬೈ 30th of June 2020. ಅಂದ್ರೆ 30th June ವರೆಗೆ 31/3/2019 ಇಯರ್ ಎಂಡಿಂಗ್ ಅಂದ್ರೆ ಅಸೆಸ್ಮೆಂಟ್ ಇಯರ್ 1920 31st March ಡ್ಯೂ ಡೇಟ್ ಇದ್ರೂ ಅದನ್ನು ಪುನಃ ಎಕ್ಸ್ಟೆಂಡ್ ಮಾಡಿ 30th June ವರೆಗೆ ಮಾಡಿದ್ದಾರೆ. ಆದರೆ ಇಂಟ್ರೆಸ್ಟ್ ಕಟ್ಟುವುದು ಮತ್ತೆ ಲೇಟ್ ಫೀ ಕಟ್ಟುವುದನ್ನು ಕಟ್ಟಬೇಕಾಗುತ್ತೆ. ಅಲ್ಲ, ಲೇಟ್ ಫೀ ಮಾರ್ಚ್ ವರೆಗೆ ಎಷ್ಟುಂಟು? ಲೆಸ್ ದೆನ್ 5 lakhs ಇನ್ಕಮ್ ಇದ್ರೆ 1000, ಮೋರ್ ದೆನ್ 5 lakhs ಇನ್ಕಮ್ ಇದ್ರೆ 10,000. ಆದ್ರೆ ಇಂಟ್ರೆಸ್ಟ್ ಮಾತ್ರ 234 A, B, C. ನೀವು ಅಂಟಿಲ್ ದ ಪೇಮೆಂಟ್ ಅಥವಾ ಅಂಟಿಲ್ ದ ರೇಟ್ ಆಫ್ ಫೈಲಿಂಗ್ ರಿಟರ್ನ್ ಯು ಹ್ಯಾವ್ ಟು ಪೇ. ಅದರಲ್ಲಿ ಏನು ರಿಡಕ್ಷನ್ ಇಲ್ಲ. ಬಟ್ 31st March 2020 ನಂತರ ಮುಂಚಿನ ಪ್ರಕಾರ ಆದ್ರೆ ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ ಇತ್ತು. ಈಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತಿಂಗಳು ನಿಮ್ಗೆ ಒಂದು ವರದಾನ, ಜೀವದಾನ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಅದು ಇನ್ನೊಂದು ನಮ್ಮ ATC ಮತ್ತೆ ಕ್ಯಾಪಿಟಲ್ ಗೈನ್ ಬಗ್ಗೆ ಕೇಳಿದ್ರು ಅವರು. ATC ನಮಗೆ ಗಡುವು ಫೈನಾನ್ಷಿಯಲ್ ಇಯರ್ 1920 ಇನ್ವೆಸ್ಟ್ಮೆಂಟ್ ಶುಡ್ ಹ್ಯಾವ್ ಬಿನ್ ಮೇಡ್ ಬೈ March 2020. ಯಾವುದು ಡ್ಯೂ ಡೇಟ್? ಆ ಡ್ಯೂ ಡೇಟ್ ಅನ್ನು ಡ್ಯೂ ಡೇಟ್ ಮಾರ್ಚ್ ವರೆಗಿತ್ತು. ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 31st ವರೆಗಿತ್ತು. ಆ ಡ್ಯೂ ಡೇಟ್ ಇದ್ದದ್ದು ಪೇಮೆಂಟ್ ಮಾತ್ರ ನೀವು 30th June ಒಳಗೆ ಮಾಡಿದ್ರೆ ನೀವು
ಕಳೆದ ವರ್ಷ ತಗೊಳ್ಬೋದು. ಇಲ್ದಿದ್ರೆ ಇಲ್ಲ. ಹೌದು, ಇದಕ್ಕೆ ಪೂರಕವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಕೂಡ ಅವರು ಚೇಂಜ್ ಮಾಡ್ತಾ ಇದ್ದಾರೆ. Okay. ಅಂದ್ರೆ ಫೈನಾನ್ಷಿಯಲ್ ಇಯರ್ ಹೇಳಿದ್ರು ಅವರು ಕ್ಯಾಪಿಟಲ್ ಗೇನ್. ಈಗ ಏನಾಗ್ತದೆ, ಒಂದು ಪ್ರಾಪರ್ಟಿ ಮಾರಿ ವಿದಿನ್ 6 ಮಂತ್ ದೇ ಶುಡ್ ಇನ್ವೆಸ್ಟ್ ಇನ್ ಬಾಂಡ್, ಅಥವಾ ಮನೆ ಕಟ್ಟಲಿಕ್ಕೆ ಅಥವಾ ಪರ್ಚೇಸ್ ಮಾಡ್ಲಿಕ್ಕೆ 2 ಇಯರ್ 3 ಇಯರ್ ಟೈಮ್ ಉಂಟು. ಅದು ಮಾರ್ಚ್ ಅಲ್ಲಿ ಮುಗಿದ್ರೆ ಅವರಿಗೆ ಜೂನ್ ವರೆಗೆ. ಹೌದು, ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಏನಾಗುತ್ತೆ ಹೇಳಿದ್ರೆ, ಕೆಲವರು 3 ವರ್ಷದೊಳಗೆ ಮನೆ ಕಟ್ಟಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆ ಗಡುವು ಪಕ್ಕನೆ ಮಾರ್ಚ್ 31 ಇಂದ 36 2020 ಒಳಗೆ ಇದ್ರೆ ಅದನ್ನ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ಷನ್ ಹಳೆ ವರ್ಷಕ್ಕೆ ತಗೊಳ್ಬಹುದು. ಬಹಳ ಒಂದು ಉತ್ತಮ ವಿಷಯ. ಅಂದ್ರೆ ಸರ್ಕಾರದವರಿಗೆ ಒಂದು ಆಕ್ಚುಯಲ್ ಪ್ರಾಬ್ಲಮ್ ಜನರದ್ದು ಅರ್ಥ ಆಗಿ ಅದಕ್ಕೆ ಸರಿಯಾಗಿ ಅವರು ಸ್ಪಂದನೆ ಮಾಡಿದ್ದಾರೆ ಅಲ್ವಾ. ಈಗ ಚೇತನ್ ನಾಯ್ಕ್ ಅವರೇ, ಈಗ ಈ ಪ್ರೊವಿಡೆಂಟ್ ಫಂಡ್, ESIC, ಇದರ ಬಗ್ಗೆ ಏನೆಲ್ಲ ಒಂದು COVID-19 ಪರಿಣಾಮವಾಗಿ ಏನೆಲ್ಲ ಒಂದು ಅಮೆಂಡ್ಮೆಂಟ್ ಅಥವಾ ಒಂದು ಮಾರ್ಪಾಡಾಗಿದೆ, ಅದರ ಬಗ್ಗೆ ಒಂದು ಹೇಳ್ಬೋದಾ? PF ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ನಿಮ್ಮ ಫೆಬ್ರವರಿದು ರಿಟರ್ನ್ ಫೈಲ್ ಮಾಡಲಿಕ್ಕೆ ಅಥವಾ ಫೆಬ್ರವರಿದು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಏಪ್ರಿಲ್ 15ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳದ್ದು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ನಮಗೆಲ್ಲ ಜೂನ್ನವರೆಗೆ ಟೈಮ್ ಕೊಟ್ಟಿದ್ದಾರೆ. ಇದು ಆಮೇಲೆ ESI ಅಲ್ಲಿ ಕೂಡ 15th ಏಪ್ರಿಲ್ ಇದ್ದದ್ದು ಈಗ 15th ಮೇ ಮಾಡಿದ್ದಾರೆ. ಮೋಸ್ಟ್ಲಿ ಈಗ ಇದು ಎಕ್ಸ್ಟೆಂಡ್ ಆಗ್ತಾ ಕಾರಣ, ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದ ಕಾರಣ ಮೇ ಬಿ ಅದನ್ನು ಮಾಡಲಿಲ್ಲ. ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಎಲ್ಲ ಪ್ರೊಫೆಷನ್ ಟ್ಯಾಕ್ಸ್ ಕರ್ನಾಟಕ ಸ್ಟೇಟ್ ಕರೆಕ್ಟ್, ಅದು 30th ಏಪ್ರಿಲ್ ಒಳಗೆ ಕಟ್ಟಬೇಕಿತ್ತು, ಅದು ಮೇ 15th ವರೆಗೆ ಮಾತ್ರ ಮಾಡಿದ್ದಾರೆ. ಅದನ್ನು ಕೂಡ ಒಂದು ಎಕ್ಸ್ಟೆಂಡ್ ಮಾಡಬೇಕು. ಈ ಲಾಕ್ಡೌನ್ ಎಕ್ಸ್ಟೆಂಡ್ ಆದ ಕಾರಣ ಎಲ್ಲವೂ ಜೂನ್ 30ಕ್ಕೆ ಆ ಥರ ಹೋಗ್ಬೋದು ಅಂತ ಕಾಣ್ತದೆ ಈಗಿನ ಪರಿಸ್ಥಿತಿಯಲ್ಲಿ. ಓಕೆ. ಮತ್ತೆ ಇನ್ನೊಂದು ನಮ್ಮ ಕೇಂದ್ರ ಸರ್ಕಾರದ ಒಂದು ಬಂದಿದೆ ಅಲ್ಲ, ಪ್ರೊವಿಡೆಂಟ್ ಫಂಡ್ ಲೆಸ್ ದೆನ್ 15,000, ಅದರ ಬಗ್ಗೆ ನಾವು ಚರ್ಚೆ ಮಾಡೋ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? CS ಅಪೇಕ್ಷಾ ಅಂತೇಳಿ, ಕಂಪನಿ ಸೆಕ್ರೆಟರಿ ಎನೋಪೈ ಎನರ್ಜಿದು. ಹೇಳಿ ಅಪೇಕ್ಷಾ. ನನ್ನ ಕ್ವಶನ್ ಚೇತನ್ ನಾಯಕ್ ಅವರಿಗೆ, ಕ್ಯಾನ್ ಕಾಂಟ್ರಾಕ್ಟ್ ಬಿ ಟರ್ಮಿನೇಟೆಡ್ ಅಂಡರ್ ಕ್ಲಾಸ್ ಆಫ್ ಆಕ್ಟ್ ಆಫ್ ಗಾಡ್ ಇನ್ ಕೋವಿಡ್ ಸರ್? ಕ್ಯಾನ್ contract be terminated under clause for act of God? Act of God ಅಥವಾ ಫೋರ್ಸ್ ಮೆಜರ್, ಅದರ ಬಗ್ಗೆ ಕ್ಯಾನ್ ಕಾಂಟ್ರಾಕ್ಟ್ ಬಿ ಟರ್ಮಿನೇಟೆಡ್ ಅಂತ ಹೇಳುವಂಥದ್ದು. ಅದರ ಬಗ್ಗೆ ಈಗ ಈ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಒಂದು ಫೋರ್ಸ್ ಮೆಜರ್ ಅಥವಾ ನಾವು ಆ್ಯಕ್ಟ್ ಆಫ್ ಗಾಡ್ ಅಂತ ನಮ್ಮ ಲ್ಯಾಂಗ್ವೇಜಲ್ಲಿ ಕರಿತೇವೆ. ಇದರಲ್ಲಿ ಏನಾದರೂ ಒಂದು ನಮ್ಮ ಬಿಯಾಂಡ್ ಕಂಟ್ರೋಲ್, ನಮ್ಮ ಕಂಟ್ರೋಲಿಗಿಂತ ಹೊರಗೆ ಏನಾದರೂ ಆಗಿ ಏನಾದರೂ ಒಂದು ಇವೆಂಟ್ ಆದರೆ, ಈ ಥರದ್ದು ನಮ್ಮದೀಗ ಕೋವಿಡ್ ಆಗಲಿ ಅಥವಾ ಡಿಸಾಸ್ಟರ್ ಆಗಲಿ ಅದರ ಆಗಿದ್ದರೆ ನಮಗೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗದಿದ್ದರೆ ಅಲ್ಲಿ ಆ ಕಾಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡ್ಬೋದು. ಇಂಥ ಒಂದು ಪ್ರೊವಿಷನ್ ಇದೆ. ಈಗ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸೆಕ್ಷನ್ 72 ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್ ನಲ್ಲಿ ಈ ಪ್ರೊವಿಷನ್ ಇರುವ ಕಾರಣ ಅಲ್ಲಿ ನಮ್ಮ ಕಾಂಟ್ರಾಕ್ಟ್ನಲ್ಲಿ ಆಲ್ರೆಡಿ ಅದನ್ನು ಮೆನ್ಷನ್ ಮಾಡಿದರೆ, ಅಂದರೆ ಫೋರ್ಸ್ ಮೆಜರ್ ಕ್ಲಾಸ್ ಅಪ್ಲಿಕೇಬಲ್ ಆಗುದು ಅಂತ ಹೇಳಿ ಇದ್ದರೆ, ಏನಿವೆ ಅದು ನಮಗೆ ಇದಕ್ಕೆ ಕೂಡ ಆಗ್ತದೆ, ಅದನ್ನು ನಾವು ಇನ್ವೋಕ್ ಮಾಡ್ಬೋದು. ಒಂದು ವೇಳೆ ಇಲ್ಲದಿದ್ದರೆ ಸಹ, ಆ ಫೋರ್ಸ್ ಮೇಜರ್ ಕ್ಲಾಸ್ ಇಲ್ಲದಿದ್ದರೆ ಸಹ ಒಂದು ಸುಪ್ರೀಂ ಕೋರ್ಟ್ ಇದ್ದು ಒಂದು ಡಿಸಿಷನ್ ಆಗಿದೆ. ಸೊ ಆ ಡಿಸಿಷನ್ ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ, ಇಂಪ್ಲಾಯ್ಡ್ ಅಲ್ಲಿ ಇಲ್ಲದಿದ್ದರೆ ಅದು ಇಂಪ್ಲಾಯ್ಡ್ ಆಗಿ ಅಪ್ಲೈ ಆಗ್ತದೆ. ಎನರ್ಜಿ ವಾಚ್ ಡಾಗ್ ವರ್ಸಸ್ ಸೆಂಟ್ರಲ್ ಎನರ್ಜಿ ಕಮಿಷನ್ ಕಮಿಟಿ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಲಾ 2017, ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಂಪ್ಲಾಯ್ಡ್ ಆಗಿ ಕೂಡ ಯಾವಾಗ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ವ ಈ ಸಂದರ್ಭದಲ್ಲಿ, ಯಾವುದು ನಮ್ಮ ಎರಡು ಪಾರ್ಟಿಗಳ ಇದರಿಂದಾಗಿ ಅಲ್ಲ, ಆಕ್ಟಿನಿಂದಾಗಿ ಅಲ್ಲ, ಹೊರಗಿನ ಸಂದರ್ಭದಲ್ಲಿ, ಈಗ ಕೋವಿಡ್ ಇರಲಿ, ಫ್ಲಡ್ ಇರಲಿ, ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಬಂದರೆ ಅಲ್ಲಿ ಏನಿರಬೇಕಂತ ಹೇಳಿದ್ರೆ ಆ ರೀಸನ್ ಅನ್ನು ಜಸ್ಟಿಫೈ ಮಾಡಬೇಕು. ಈಗ ಎಲ್ಲರಿಗೆ ಆಗುದಿಲ್ಲ, ಮತ್ತೆ ಆ ಕಾಂಟ್ರಾಕ್ಟ್ ಅನ್ನು ಪಾರ್ಟ್ ಆಗಿಬಿಟ್ಟು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುದಾದ್ರೆ ಪರ್ಫಾರ್ಮ್ ಮಾಡಬೇಕು. ಈಗ ನನ್ನ ಹತ್ರ ಒಂದು ಸ್ವಲ್ಪ ಸ್ಟಾಕ್ ಇದೆ, ಅದನ್ನು ಇವತ್ತು ಯಾರೊಬ್ರು ತಗೊಳ್ತಾರೆ ಅಂತ ಹೇಳಿದ್ದಾರೆ, ಅದು ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾನು 3 ತಿಂಗಳ 2 ತಿಂಗಳು ಇಡ್ಬೋದಾದ್ರೆ ಇಡ್ಬೋದು. ಫಾರ್ ಎಕ್ಸಾಂಪಲ್ ಪೆರಿಷೇಬಲ್, ಅದು ಇಡ್ಲಿಕ್ಕೆ ಆಗುದಿಲ್ಲ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಫೋರ್ಸ್ ಮೇಜರ್ ಕ್ಲಾಸ್ ಕೋವಿಡ್ಗೆ ಅಪ್ಲೈ ಆಗ್ತದೆ. ಆವಾಗ ಈ ಡ್ಯಾಮೇಜ್ ಲಿಕ್ವಿಡೇಟೆಡ್ ಡ್ಯಾಮೇಜಸ್ ದೇ ಕ್ಯಾನಾಟ್ ಕ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಈಗ ರೆಂಟ್ ಬಗ್ಗೆ ಹೇಗೆ ನಿಮ್ಮ ಪ್ರಕಾರ? ಅಲ್ಲ, ರೆಂಟ್ ಬಗ್ಗೆ ಲ್ಯಾಂಡ್ ಲಾರ್ಡ್ ಒಂದು ಪ್ರಿಮೈಸಸ್ ಬಾಡಿಗೆ ಕೊಟ್ಟಿದ್ದಾರೆ ಅಲ್ವಾ? ಕರೆಕ್ಟ್. ಆವಾಗ ಈ ಟೆನೆಂಟ್ ಹೇಳ್ತಾರೆ, ನಮಗೆ ಬಿಸ್ನೆಸ್ ಇಲ್ಲ, ಬಾಡಿಗೆ ನೀವು ಕನ್ಸೆಷನ್ ಕೊಡಿ, ಬಿಟ್ಟು ಬಿಡಿ, ಹಾಗೆಲ್ಲ ಹೇಳ್ತಾರೆ. ಆವಾಗ ಏನು ಮಾಡ್ಬೋದು? ಅಲ್ಲ, ಆ ಸಂದರ್ಭದಲ್ಲಿ ಸಹ ಈಗ ನಿಜವಾಗಿ ನಾವು ನೋಡಬೇಕಾದದ್ದು ಅಲ್ಲಿ ಆ ಬಿಸ್ನೆಸ್ ರೆಂಟ್ ಒಂದು ಕೊಡುವಂಥದ್ದು ಬಿಸ್ನೆಸ್ ಆಗಲಿಲ್ವಾ ಅಂತ ಹೇಳುವಂಥದ್ದು ಒಂದು ವಿಷಯಗಳು.
ಸೊ ಅಡ್ವೈಸರಿ ಆಗಿಬಿಟ್ಟು ಕೆಲವರೆಲ್ಲ ರೆಂಟ್ ವೇವ್ ಮಾಡಿದ್ದಾರೆ, ವೇವ್ ಮಾಡಬೇಕು ಅಟ್ಲೀಸ್ಟ್ 1 ತಿಂಗಳದಾದರೂ ಸಹ. ಅಥವಾ ಮೊರಿಟೋರಿಯಂ ಬ್ಯಾಂಕಿನವರು ಕೊಟ್ಟಾಗೆ ಮೊರಟೋರಿಯಂ ಮುಂದುವರಿಸಿಕೊಂಡು ಕೊಡಬೇಕಾಗ್ತದೆ. ಈಗ ರೆಂಟಿಗೆ ಏನಾಗಿದೆ ಹೇಳಿದ್ರೆ ಕಾಂಟ್ರಾಕ್ಟ್ ಆಕ್ಟ್ ಅಪ್ಲೈ ಆಗಲ್ಲ. ಸೆಕ್ಷನ್ 56 ಆಫ್ ಕಾಂಟ್ರಾಕ್ಟ್ ಆಕ್ಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ಸ್. ಅಂದ್ರೆ ಯಾವುದು ನೀವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಇದ್ದೀರಿ ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಆಗದಿದ್ರೆ ಫೋರ್ಸ್ ಮೇಜರ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ರೆಂಟ್ ಅಲ್ಲಿ ಏನಾಗಿದೆ ಹೇಳಿದ್ರೆ ಲ್ಯಾಂಡ್ ಲಾರ್ಡ್ ಹ್ಯಾಸ್ ಗಿವನ್ ಯು ದ ಪೊಸೆಷನ್, ಹಿ ಹ್ಯಾಸ್ ಆಲ್ರೆಡಿ ಎಕ್ಸಿಕ್ಯೂಟೆಡ್ ದಿ ಕಾಂಟ್ರಾಕ್ಟ್. ಸೊ ಈಗ ಪೆಂಡೆಮಿಕ್ ಪರಿಸ್ಥಿತಿಯಿಂದ ಇದು ಟೆನೆಂಟ್ ಇದು ಪರಿಸ್ಥಿತಿ ಸರಿ ಇರಲಿಕ್ಕಿಲ್ಲ. ಇನ್ ದ್ಯಾಟ್ ಕೇಸ್ ಐ ಥಿಂಕ್ ಓನ್ಲಿ ಮೀಡಿಯೇಷನ್ ವಿಲ್ ಹೆಲ್ಪ್ ಆರ್ಬಿಟ್ರೇಷನ್ ಆಫ್ ಮೀಡಿಯೇಷನ್. ಅಂದರೆ ನಾವು ಇನ್ಹ್ಯೂಮನ್ ಆಗಿ ವರ್ತಿಸಲಿಕ್ಕೂ ಆಗೋದಿಲ್ಲ ಯಾರು ಇವರು ಲ್ಯಾಂಡ್ ಲಾರ್ಡ್ ಅವರು. ಸೊ ರೆಂಟ್ ಕಂಟ್ರೋಲ್ ಆ್ಯಕ್ಟಲ್ಲಿ ಅಥವಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಎಲ್ಲೂ ಕನ್ಸೆಷನ್ ಕೊಡುವ ಪೊಸಿಷನ್ ಅಲ್ಲಿ ಇಲ್ಲ. ಅಗ್ರಿಮೆಂಟ್ ಅಲ್ಲಿ ಫೋರ್ಸ್ ಮೇಜರ್ ಕ್ಲಾಸ್ ಇದ್ರೆ ಒಂದು ವೇಳೆ ರೆಂಟ್ ಅಗ್ರಿಮೆಂಟ್ ಶುರುವಿಗೆ ನಾವು ರೆಂಟ್ ಅಗ್ರಿಮೆಂಟನ್ನು ನೋಡಬೇಕಾಗುತ್ತೆ. ಅದರಲ್ಲಿ ಏನಾದರೂ ಇಂಥ ಸಿಚುವೇಶನ್ ಇದ್ದರೆ ಅದು ಅಪ್ಲೈ ಆಗುತ್ತೆ. ಇಲ್ಲದಿದ್ದರೆ ದೆನ್ ವಿ ಹ್ಯಾವ್ ಟು ಗೋ ಬೈ ದಿ ಅದರ್ ಲಾಸ್ ಆಫ್ ದಿ ಲ್ಯಾಂಡ್. ದ ಅಪ್ಲಿಕೇಬಲ್ ಲಾಸ್ ಆರ್ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಈ ಎರಡರಲ್ಲೂ ಪೆಂಡೆಮಿಕ್ ಸಿಚುವೇಶನ್ ಕವರ್ ಆಗಿಲ್ಲ. ಆದ ಕಾರಣ ನೀವು ಹೇಳಿದ ಹಾಗೆ ಈಗ ಮೊರಟೋರಿಯಂ ತರಬೇಕು ಗವರ್ಮೆಂಟ್. ಯಾಕೆಂತ ಹೇಳಿದ್ರೆ ಇಲ್ಲಿ ನೀವು ಗವರ್ಮೆಂಟ್ ಇದ್ದು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ನೋಡಿದರೆ ಸಹ ಅಲ್ಲಿ ಎಲ್ಲಿ ಸಹ ವೇವರ್ ಇಲ್ಲ ನಿಮಗೆ. ಈಗ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಎಲ್ಲವನ್ನು ಸಹ 1-3 ತಿಂಗಳ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಡೆಫರ್ ಮಾಡಿದ್ದಾರೆ. ಸೊ ರೆಂಟ್ ಸಹ ಹಾಗೆ ನಿಮಗೆ ವೇವರ್ ಮಾಡುವಂಥದ್ದು ಪ್ಲಾನಿಂಗ್ ಮಾಡಿದಾಗೆ ಅದೇ ಪೋಸ್ಟ್ಪೋನ್ ಮಾತ್ರ ಮಾಡೋದಲ್ಲ. ಮಾತ್ರ ಹೇಳ್ತಾ ಇದ್ದಾರೆ ಈಗ ನಂಬರ್ ಆಫ್ ಬರ್ತ್ಸ್ ವಿಲ್ ಬಿ ಮೋರ್, 2 ಕೋಟಿಗಿಂತ ಜಾಸ್ತಿ ಆಗ್ತದೆ ಲಾಕ್ಡೌನ್ ಇಂದಾಗಿ ಅಂತ ಹೇಳಿಕೆ ಇದಾಗ್ತದೆ. ಇಲ್ಲಿ ಈಗ ನಾವು ಆವಾಗ ಒಂದು ಕ್ವಶನ್ ಕೇಳಿದ್ದು, 15,000ಕ್ಕಿಂತ ಕಮ್ಮಿ ಸ್ಯಾಲರಿ ಇದ್ದವರಿಗೆ, ಲೆಸ್ ದ್ಯಾನ್ 100 ಎಂಪ್ಲಾಯೀಸ್ ಇದ್ದವರಿಗೆ ಈ ಪ್ರೊವಿಡೆಂಟ್ ಫಂಡ್ ಅನ್ನು ಸರ್ಕಾರ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಆಸ್ ವೆಲ್ ಆಸ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ 12+12 24% ಸರ್ಕಾರ ಕೊಡುವ ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದು. ಈ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಅದು ಫ್ಯಾಕ್ಟ್ರಿಗಳು ಯಾವ್ದು 29/2/2020 ರಿಜಿಸ್ಟರ್ಡ್ ಆಗಿವೆಯೋ ಅವರಿಗೆಲ್ಲ ಇದು ಅನ್ವಯ ಆಗುತ್ತೆ. ಆದರೆ ಕಂಡೀಷನ್ ಹೇಳಿದ್ರೆ ಅವರ ಎಂಪ್ಲಾಯಿ ಶುಡ್ ಬಿ ಲೆಸ್ ದೆನ್ 100ಕ್ಕಿಂತ ಕಮ್ಮಿ ಇರಬೇಕು. ಪ್ಲಸ್ ಅದರಲ್ಲಿ 90% 15,000 ಕಮ್ಮಿ ಡ್ರಾ ಮಾಡುವವರು ಇರಬೇಕು. ಇದು ಬಟ್ ಆದರೆ ವಾಟ್ ಅಂದ್ರೆ ಏನು ಅಂತೇಳಿ ಅಲ್ವಾ? ಇದೆಲ್ಲ ಏನು ಗೊತ್ತಾ, ಒಂದು ಗಿಮಿಕ್ಸ್ ಎಲ್ಲರಿಗೆ ತಲುಪುವಂತ ಇದೆ. ಅಂದ್ರೆ ದಿಲ್ ಖೋಲ್ಕೆ ಅಂತ ಒಂದು ಪ್ಯಾಕೇಜ್ ಕೊಡ್ಲಿಲ್ಲ. ಕೊಟ್ರೆ ಮಾತ್ರ ನಮ್ಮ ಒಂದು ಇಕಾನಮಿಗೆ ಒಂದು ಪೂರಕವಾಗಿ 100 ಜನ ಎಂಪ್ಲಾಯೀಸ್ಗಳಿರುವಲ್ಲಿ ಒಂದು 10-15 ಜನ ಆದ್ರೂ 15,000ಕ್ಕಿಂತ ಜಾಸ್ತಿ ಇದ್ದವರು ಇರ್ತಾರೆ, ಮ್ಯಾನೇಜರ್, ಸೂಪರ್ವೈಸರ್ಸ್, ಅಡ್ಮಿನಿಸ್ಟ್ರೇಷನ್ ಇರುವವರು. ಸೊ ತುಂಬಾ ಜನರಿಗೆ ಇದು ಅಷ್ಟು ಉಪಯುಕ್ತವಾಗಿಲ್ಲ. ಕೆಲವು ಗಾರ್ಮೆಂಟ್ ಇರ್ತದೆ, ಲೇಬರ್ ಓರಿಯೆಂಟೆಡ್, ಕೆಲವು ಕ್ಯಾಶ್ಯೂ ಯೂನಿಟ್ ಅಂತ ಕಡೆಯಲ್ಲೆಲ್ಲ ಕೆಲವು ಇದು ಮಾಡ್ಲಿಕ್ಕೆ ಯೂಸ್ ಆಗ್ಬಹುದು ಅಂತ ನನ್ನ ಭಾವನೆ. ಇರ್ಲಿ, ಈಗ ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಸರ್, ಬೆಂಗಳೂರಿಂದ ಯಾರು ಮಾತಾಡೋದು ಸ್ವಾಮಿ? ನಾನು ಜಗದೀಶ್ ಅಂತ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಮಾತಾಡೋದು. ನಮಸ್ಕಾರ ಜಗದೀಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಸರ್, ಅದು ಇದ್ರ ಬಗ್ಗೆ ಬ್ಯಾಂಕ್ ಫೈನಾನ್ಸ್ ರಿಲೇಟೆಡ್ ಇನ್ ರಿಲೇಷನ್ ಟು ಕೋವಿಡ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ಬೋದಾ? ಮಾತಾಡಿ, ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ಅದು ಒಂದು ಸ್ಕೀಮ್ ನಾನು ನೋಡಿದೆ, ಎಕ್ಸಿಸ್ಟಿಂಗ್ ಲಿಮಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಂಬಡಿ ಇಸ್ ಹ್ಯಾವಿಂಗ್ 50 lakhs ಲಿಮಿಟ್, ಅವರಿಗೆ 20% or 25% ವರೆಗೆ ಕೋವಿಡ್ ರಿಲೇಟೆಡ್ ಲೋನ್ ಕೊಡ್ಬೋದು ಅಂತ ಒಂದು ನೋಡಿದ್ದೆ. ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ಬೇಕು, ಸೆಕ್ಯೂರಿಟಿ ಅಥವಾ ಮಾರ್ಜಿನ್ ಎಲ್ಲ ಸ್ವಲ್ಪ ಹೇಳಿದ್ರೆ ಬಹಳ ಹೆಲ್ಪ್ ಆಗ್ತದೆ ನಮ್ಮ ಕಸ್ಟಮರಿಗೋಸ್ಕರ. ಬಹಳ ಒಂದು ಉತ್ತಮ ಪ್ರಶ್ನೆ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಒಂದು ರಿಲೀಫ್ ಅನ್ನು 2 ಸಾರಿ ಪ್ರೆಸ್ ರಿಲೀಸ್ ಅಲ್ಲಿ ಶಕ್ತಿಕಾಂತ್ ದಾಸ್ನವರು ಹೇಳಿದ್ದಾರೆ. ನಾನು ಇವಾಗಲೇ ಇಂಟ್ರೊಡಕ್ಟರಿ ಇದರಲ್ಲಿ ಹೇಳಿದ್ದೇನೆ, 2 ಬಾರಿ ಅದು ಕೊಟ್ಟಿದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದನೇದಾಗಿ ಮಾರಿಟೋರಿಯಂ ಫಾರ್ 3 months. ಮಾರಿಟೋರಿಯಂ ಅಂದರೆ ಓನ್ಲಿ ಪೋಸ್ಟ್ಪೋನ್ಮೆಂಟ್ಸ್ ವೆರ್ ಎವರ್ ಇನ್ಸ್ಟಾಲ್ಮೆಂಟ್ EMI ಆನ್ ಆಲ್ ಲೋನ್ಸ್ ಇರೆಸ್ಪೆಕ್ಟಿವ್ ಆಫ್ ದಿ ಕೆಟಗರಿ, ಅದನ್ನು ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅಲ್ವಾ? ಅದಲ್ಲದೆ ಅವರು ಹೇಳಿದ್ರೆ, ಈಗ ಕೋವಿಡ್ ಲೋನ್ ಫಸ್ಟ್ ಅವರು ಪ್ರಥಮ ಇದರಲ್ಲಿ ಏನಂತ ಹೇಳಿದ್ರಂದರೆ ಅಪ್ ಟು 5 crore ಲಿಮಿಟ್ವರೆಗೆ 25% ಆಫ್ ದಿ ಎಕ್ಸಿಸ್ಟಿಂಗ್ ಲಿಮಿಟಿಗೆ ಎಡಿಷನಲ್ ಲೋನ್ ಕೊಡ್ಬೋದು ಅಂತೇಳಿ. ಬಟ್ ಅದನ್ನು ಈಗ ಚೇಂಜ್ ಮಾಡಿ ಇನ್ವೇರಿಯಬ್ಲಿ ದೇ ಹ್ಯಾವ್ ರಿಡ್ಯೂಸ್ ಇಟ್ ಟು ಓನ್ಲಿ 10% ಆಫ್ ದಿ ಲಿಮಿಟ್, ಇವನ್ ಅಬೌವ್ 5 crore ಆ್ಯಂಡ್ ಲೆಸ್ ದೆನ್ 5 crore ಅಲ್ವಾ? ಅದರ ಬಗ್ಗೆ ಹೇಳಿ. ಈ ಕೋವಿಡ್ ಲೋನ್ ಬಗ್ಗೆ
ಕೆಲವೊಂದು ಸಿಡ್ಬಿ ಕೂಡ ಮುಂದಾಗಿ ಬಂದಿದೆ. ಸಿಡ್ಬಿಯಲ್ಲಿ ಅವ್ರು ಏನು ಹೇಳಿದರೆ ಫಾರ್ ಸ್ಟಾರ್ಟ್ಅಪ್ಸ್ ದೇ ಆರ್ ರೆಡಿ ಟು ಪ್ರೊವೈಡ್ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ಸ್ ವಿದಿನ್ 45 to 90 ಡೇಸ್ ಸ್ಕ್ರೀನಿಂಗ್. ಹೊಸ ಲೋನ್ ಹೇಳುದು. ಹೌದು, he is talking about existing loans, what are all the benefits ಅಂತ. ಎಕ್ಸಿಸ್ಟಿಂಗ್ ಲೋನ್ಸ್ ಅಲ್ಲಿ ಈಗಾಗಲೇ ಅವ್ರು ಏನು ಹೇಳಿದ್ದಾರೆ, ನೀವು ಹೇಳಿದಾಗೆ ಮೊರಟೋರಿಯಂ ಕೊಟ್ಟಿದ್ದಾರೆ 3 ತಿಂಗಳಿಗೆ. ಅಂದ್ರೆ ಅದು ಏನಂತ ಹೇಳಿದ್ರೆ 10% ಆಫ್ ದಿ ಲಿಮಿಟ್ ಅದನ್ನು ಅವರು ಎಡಿಷನಲ್ ಕೋವಿಡ್ ಲೋನ್ ಅಂತ ಕೊಡಬಹುದು. ಆ 10% ಆಫ್ ದಿ ಲಿಮಿಟ್ ಅದು ಹೇಗಂತ ಹೇಳಿದ್ರೆ 24 months ಟೆನ್ಯೂರ್, ದಟ್ ಲೋನ್ ಟೆನ್ಯೂರ್, ಅದರಲ್ಲಿ 6 month ಹಾಲಿಡೇ ಕೊಟ್ಟು ಆಮೇಲೆ 18 months ಅಲ್ಲಿ ಅದು ಇನ್ಸ್ಟಾಲ್ಮೆಂಟ್ ಆಗಿ ಪರಿವರ್ತಿಸಿದ್ರು. ಆವಾಗ ಈ ಲಿಮಿಟ್ ಇದ್ದವರಿಗೆ ಒಂದು ಪ್ರಾಬ್ಲಮ್ ಉಂಟು, DP ಡ್ರಾಯಿಂಗ್ ಪವರ್ ಅಂತ. ಈ ಡ್ರಾಯಿಂಗ್ ಪವರ್ ಬಾರದಿದ್ರೆ ಆ ಕೋವಿಡ್ ಲೋನ್ ಕೊಡಬಹುದಾ ಅದೊಂದು ಕ್ವಶನ್ ಉಂಟು. ಅದಕ್ಕೆ ಹೆಚ್ಚಿನ ಬ್ಯಾಂಕಿನವರು ಏನು ಮಾಡಿದ್ದಾರೆ, ಆ ಮಾರ್ಜಿನ್ ಆನ್ ದಿ ಲಿಮಿಟ್ ಅದನ್ನು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಕೆಲವು ಬ್ಯಾಂಕಲ್ಲಿ, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ಬ್ಯಾಂಕ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, MSMEಗಳಿಗೆ ಈ 25% ಮಾರ್ಜಿನ್ ಇದ್ದದ್ದು 10% ಮಾರ್ಜಿನಿಗೆ ರಿಡ್ಯೂಸ್ ಮಾಡಿ ಆಟೋಮೆಟಿಕಲಿ ಆ DP ಜಾಸ್ತಿ ಆಗ್ತದೆ, ಮತ್ತು 10% ಲೋ ಆಫ್ ದಿ ಲಿಮಿಟ್ ಲೋನ್ ಕೊಡುವ ಪ್ರೊವಿಷನ್ ಮಾಡಿದ್ದಾರೆ. ಅದರ್ ದೆನ್ MSME ಅವರಿಗೆ 15% ಮಾರ್ಜಿನ್ ಇಟ್ಟು ಆವಾಗ ಆಟೋಮೆಟಿಕಲಿ DP ಎಲ್ಲ ಜಾಸ್ತಿ ಬರ್ತದೆ. ಮತ್ತು ಕೆಲವು ಬ್ಯಾಂಕಲ್ಲಿ ಬುಕ್ ಡೇಟ್ಸ್ ನಾರ್ಮಲಿ ಕವರ್ ಪೀರಿಯಡ್ 90 ಡೇಸ್ ಕವರ್ ಪೀರಿಯಡ್ ಇದ್ದದ್ದನ್ನು 180 days ಕವರ್ ಪೀರಿಯಡ್ ವರೆಗೆ ಮುಂದೆ, ಯಾಕಂದರೆ ಹೆಚ್ಚಿನವರಿಗೆ ಕೊಡ್ಲಿಕ್ಕೆ ಆಗದಿದ್ದರೆ 90 days ಆದಗಳ ಕವರ್ ಪೀರಿಯಡ್ ಹೊರಗೆ ಹೋದರೆ DP ಪ್ರಾಬ್ಲಮ್ ಆಗ್ತದೆ. ಆ ಡ್ರಾಯಿಂಗ್ ಪವರ್ 180 days ವರೆಗೆ ಮಾಡಿದ್ರಿಂದ ಆಟೋಮೆಟಿಕಲಿ ಡ್ರಾಯಿಂಗ್ ಪವರ್ ಬರುವ ಹಾಗೆ ಮಾಡಿ ಈ ಕೋವಿಡ್ ಲೋನ್ ಕೊಡ್ತಾರೆ. ಮತ್ತು ಹೆಚ್ಚಿನ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೇಗಂದರೆ ಈ ಕೋವಿಡ್ ಲೋನಲ್ಲಿ ಮುಂಚಿದ MCLR ಇತ್ತು, ಈಗ ಅದು ಇದರ ಪ್ರಕಾರ ಎಂಥದ್ದು ರಿಪೋ ರೇಟ್ ಚೇಂಜ್ ಆದಾಗೆ ಅದು ಕಮ್ಮಿ ಆಗ್ತದೆ. ಒಂದು 7 ರಿಂದ 8% ಒಳಗೆ ಅದನ್ನು ಕೊಡ್ತಾ ಇದ್ದಾರೆ. ಅದೊಂದು ಬಹಳ ಒಂದು ಉತ್ತಮ ಒಂದಿದು. ಅದರಲ್ಲಿ ಒಂದು ಸ್ಟೆಪ್ ಹೆಡ್ ಕೆಲವು ಬ್ಯಾಂಕಲ್ಲಿ, ಸಪೋಸ್ ದರ್ ಈಸ್ ನೋ ಡ್ರಾಯಿಂಗ್ ಪವರ್ ಬಟ್ ದೇ ರಿಕ್ವೈರ್ ಫಂಡ್, ವಾಟ್ ಟು ಡೂ ಅಂತೇಳಿ, ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅನ್ಸೆಕ್ಯೂರ್ಡ್ ಲೋನ್ ಅಂತೇಳಿ ಆ ರೀತಿ ಕೂಡ ಕೊಡೋ ಪ್ರೊವಿಷನ್ ಕೆಲವು ಬ್ಯಾಂಕಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟು ಬೇರೆ ಏನಾದರೂ ಇದ್ದರೆ ನೀವು ಹೇಳ್ಬೋದು. ಬಹಳ ಉತ್ತಮ ಪ್ರಶ್ನೆ ಜಗದೀಶ್ ಅವರಿಗೆ ಧನ್ಯವಾದಗಳು. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ಯಾರು ಮಾತಾಡೋದು? ನಾರಾಯಣ್ ಫ್ರಮ್ ಮುಂಬೈ. ಗುಡ್ ಮಾರ್ನಿಂಗ್ ಟು ಆಲ್. ನಾರಾಯಣ್ ಫ್ರಮ್ ಮುಂಬೈ, ನಮಸ್ಕಾರ. ನೀವು ಏನು ಮಾಡ್ಕೊಂಡಿದ್ದೀರಿ ನಾರಾಯಣ್ ಅವರೇ? ಅಡ್ವೊಕೇಟ್ ಅಂಡ್ ಟ್ಯಾಕ್ಸ್ ಪ್ರಾಕ್ಟಿಷನರ್. ವೆಲ್ಕಮ್ ಟು ಅವರ್ ಶೋ ನಾರಾಯಣ್ ಅವರೇ. ಅಡ್ವೊಕೇಟ್ ಅಂಡ್ ಟ್ಯಾಕ್ಸ್ ಪ್ರಾಕ್ಟಿಷನರ್. ಓಕೆ, ನಿಮ್ಮ ಪ್ರಶ್ನೆ ಫಸ್ಟ್ ಆಫ್ ಆಲ್ ಐ ಆಮ್ ಪ್ರೌಡ್ ಆಫ್ ಯು ಮಿಸ್ಟರ್ SS Nayak ಫಾರ್ your constant effort in sharing and imparting knowledge to people in particular. Thanks. Also enhancing and sharpening the knowledge of professionals concerned through your program. Thanks. I do remember the words of Guinness Book Record holder Nishant Kashi Batla. The input should be converted into output. That means you should share your knowledge, then only you can what you call care others. And that to share the knowledge you should have the proper input. Correct. That means you have to learn, reflect, implement, and then only you can share your knowledge. Correct. Here in COVID-19 reminded us the proverb, necessity is the mother of invention. Correct. Now I would like to come to direct question to Mr. Chetan Nayak here. Yes. Okay. Yeah, so under section 164(2)(a), directors are disqualified for 5 years in case of the company does not file its financial statements or annual returns for any 3 consecutive years. Yes. See, the disqualified director is also a director in another company which consists of only 2 directors, and that company doesn't want to change the director because that director is resourceful and a dynamic one. Okay. And at the same time, see, disqualified director cannot be a director in any other company also. Okay. What do you suggest under such circumstances? No, in that circumstances, so anyway, for compliance purpose, you have to add one more director for that second company. No, that's the company, wanted to continue with the same director because he is a resourceful and dynamic director. They with can him file a only writ. he wanted to run the they business. can file a writ in High Court, I think. No, they can file. That's a temporary this thing. There is no provision for removal of disqualification unless you file the returns. Okay. So meanwhile, they can file a writ and they can bring stay.
on the disqualification, but there are many judgment came seeing that disposed the case. Because the act there is no provision to continue a disqualified director, and even in this COVID, whatever the extension they have given. In COVID, as per the Companies Act, various reliefs have been given. Can you brief what are the reliefs? See, the major relief is, what they did is, you can now file all the pending returns, irrespective of period. It need not be of March 2020 or year Even 2020. earlier. Even earlier. Without any penalty. Without any Only penalty. filing fees. Only filing, that's a normal fees. That too, but in case of defunct companies, this 164 That's what, they can't- disqualifying directors as well as strike off companies. These companies, there is no relief under this particular scheme, that Okay. fresh startup scheme, what they brought. Okay. So nothing is provided for that. Okay. They have to approach court only. Okay. Other than that, all the returns, they can file under this scheme for the normal fees up to 30th September 2020. ಓಕೆ, ಈಗ ನಾರಾಯಣ್ ಬಿ ಅವ್ರದ್ದೊಂದು ಕ್ವಶನ್ ಇತ್ತು. ಅದರಲ್ಲಿ ಏನಂತ ಹೇಳಿದ್ರೆ, ಓನ್ಲಿ 2 ಡೈರೆಕ್ಟರ್ಸ್ ಇದ್ರೆ ಈಗ ಡಿಸ್ಕ್ವಾಲಿಫೈ ಆದ್ರೆ ಹೌ ದೇ ಕ್ಯಾನ್, ದೇ ಡೋಂಟ್ ವಾಂಟ್ ಟು ಅಪಾಯಿಂಟ್ ನ್ಯೂ ಡೈರೆಕ್ಟರ್, ಹೌ ದೇ ಕ್ಯಾನ್ ಪ್ರೊಸೀಡ್? No, they are not. ಟೆಂಪರರಿಲಿ ಅಟ್ ಲೀಸ್ಟ್ ನ್ಯೂ They have to ಡೈರೆಕ್ಟರ್ appoint, yes, yes. They have to appoint a non-executive director just for the purpose of compliance. ಓಕೆ, ಬಟ್ ದಿಸ್ ಪರ್ಸನ್ ವಿಲ್ ಬಿ ಕಂಟಿನ್ಯೂಯಿಂಗ್ ಡಿಸ್ಕ್ವಾಲಿಫಿಕೇಶನ್ ಅಪ್ ಟು 5 years. Yes. After 5 years Yes. only he can come back. Yes, yes, yes. So very harsh provision. I think they should have So given some relaxation. Alternatively, they can appoint him as a CEO or something like that, so that his resource or his knowledge can be used by the company. There is no restriction in appointing him But as a this CEO. very harsh provision. It is very harsh provision. And they have given relaxation for all Yes, other yes. mistakes and Yes. they have one time And, filing. and because of this disqualification of one company, makes other companies to default in filing the returns because they are the same problem. They are not able better to. Request for the finance minister to take up this. At least a one-time remedy that you saturate your all default. Correct, So, correct. other than if they don't this one invoke this disqualification, this thing, then it's very difficult. ವೆರಿ ಡಿಫಿಕಲ್ಟ್. Yes, ಓಕೆ, yes. ಇನ್ನೊಂದು ವೀಕ್ಷಕರ ನಾರಾಯಣ್ ಬಿ ಅವರಿಗೆ ಈ ಮುಂಬೈಯಿಂದ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಉಂಟು, ವೀಕ್ಷಕರ ಕರೆ. ಹಲೋ, ನಮಸ್ಕಾರ. ನಮಸ್ಕಾರ. ಇದು ಮುರಳೀಧರ್ ಶೆಣೈ ಫ್ರಮ್ ಮ್ಯಾಂಗ್ಳೂರ್. ಮುರಳೀಧರ್ ಶೆಣೈ ಫ್ರಮ್ ಬ್ಯಾಂಗ್ಳೂರ್. ನಮ್ಮ ಕೆನರಾ ರೆಬೊಕ್ ಮ್ಯೂಚುವಲ್ ಫಂಡ್ ಅಲ್ವಾ? ಹೌದು ಸರ್. ನಮಸ್ಕಾರ, ನಿಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ವೆರಿ ಹ್ಯಾಪಿ ಟು ನೋಟ್ ದಟ್ ನಿಮ್ಮ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಪುನಃ ಮಾಡಿದೆ ಅಂತ ಹೇಳಿ ನೋಟ್ ಮಾಡ್ಲಿಕ್ಕೆ ಥ್ಯಾಂಕ್ಸ್. ಹೆಚ್ಚಿನವರು ಇದನ್ನೇ ವೆಯ್ಟ್ ಮಾಡ್ತಾ ಇದ್ರು. ತುಂಬಾ ಜನ ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ರು, ಯಾವಾಗ ಪ್ರಾರಂಭ ಮಾಡ್ತಿದ್ರು, ಪುನಃ ಪ್ರಾರಂಭ. ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರು ಕೂಡ ಕಾಲ್ ಮಾಡಿದ್ರು, ಏನು ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಯಾಕೆ ನಿಂತಿದೆ? ನಾನು ಹೇಳಿದೆ, ಸರ್ ಇದು ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ಸಿಚುವೇಶನ್ ರಿಸೋರ್ಸ್ ಪರ್ಸನ್ಸ್ ಆರ್ ಅನೇಬಲ್ ಟು ಕಮ್. ಈ ಮೇ 3ರ ನಂತರ ರಿಲ್ಯಾಕ್ಸೇಷನ್ ಇದೆ, ಅದು ಕೂಡ ಮಾಡ್ತೇವೆ ಅಂತ ಅದು ಹೇಳಿದ ಪ್ರಕಾರ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಹೌದು, ಕಂಗ್ರಾಚುಲೇಷನ್ ಫಾರ್ ರಿಸ್ಟಾರ್ಟಿಂಗ್ ಇಟ್. ಓಕೆ, ವೆರಿ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್. ಪರ್ಟಿಕ್ಯುಲರ್ಲಿ ಈ ಫಿನಾನ್ಷಿಯಲ್ ಫೀಲ್ಡ್ ಅಲ್ಲಿ ಇರುವ ಜನರಿಗೆ ಬಹಳ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಇದು. ನನ್ನ ಪ್ರಶ್ನೆ ಹೇಳಿದ್ರೆ, ರಂಗನಾಥ್ ಶೆಣೈ ಅವರಿಗೆ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಮೊರಟೋರಿಯಂ ಬಗ್ಗೆ ಮಾತಾಡ್ತೀವಿ. moratorium means it's a deferment of EMIs. Correct. For 3 months. So on the EMI, whether interest will be charged. Suppose if it is yes, if it's not adding to the wounds of the borrower as well as on the banking side also. Yakandre now since the lockdown is getting extended, at least in the next 3-4 months, business activities are not going to see any positive outcomes. Correct. So in that case, do you expect that this moratorium is going to help the borrowers as well as the banking industry? And secondly, do you expect that this moratorium would be extended? ಬಹಳ ಒಂದು ಉತ್ತಮ ಪ್ರಶ್ನೆ ನಮ್ಮ ಮುರಳೀಧರ್ ಶೆಣೈ ಅವರದು. ಈಗ ಪ್ರಪ್ರಥಮವಾಗಿ ಅವರು ಹೇಳಿದು ಮೊರಟೋರಿಯಂ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕಂತೇಳಿ. ಈಗ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಏನೆಲ್ಲ ಡ್ಯೂಸ್ ಕಟ್ಟಲಿಕ್ಕಿದೆ ಅದನ್ನು ಕಟ್ಟುವಾಗಿಲ್ಲ, ಆದರೆ ಇಂಟ್ರೆಸ್ಟ್ ಎಕ್ರೂ ಆಗ್ತಾ ಇರುತ್ತೆ. ಈಗ 30th ಜೂನ್ವರೆಗೆ ಇಂಟ್ರೆಸ್ಟ್ ಎಕ್ರೂ ಆಗ್ತಾ ಇರುತ್ತೆ, ಅದು ಡ್ಯೂ ಆಗಲ್ಲ. ಆದರೆ 1st ಜೂನಿಗೆ ಅದು ಡ್ಯೂ ಆಗುತ್ತೆ. ಬಟ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳ್ತದಾ? ಇಲ್ಲ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳಲ್ಲ.
30th ಜೂನಿಗೆ ಅದು ಡ್ಯೂ ಆಗಲ್ಲ, 1st ಜೂನಿಗೆ ಕಟ್ಟಬೇಕಾಗುತ್ತೆ. ಕರೆಕ್ಟ್. ಸೊ ಬಟ್ ಅದನ್ನು EMI ಪೋಸ್ಟ್ಪೋನ್ ಮಾಡ್ಬೋದಲ್ಲ ಲಾಸ್ಟಿಗೆ? ಇದರಿಂದ ಏನಾಗುತ್ತೆ ಹೇಳಿದ್ರೆ, ಆ ಇಂಟ್ರೆಸ್ಟ್ ಇದೆ 3 ತಿಂಗಳಿದು, ಅದರಿಂದ EMI ಪೀರಿಯಡ್ ಎಕ್ಸ್ಟೆಂಡ್ ಆಗ್ಲೂಬಹುದು, ಇಲ್ವಾ EMI ಅವರು ಟಿಂಕರ್ ಮಾಡಿ ಜಾಸ್ತಿ ಮಾಡ್ಲಿಕ್ಕೂ ಸಾಕು, ಅದು ಬ್ಯಾಂಕಿಗೆ ಬಿಟ್ಟದ್ದು, ಚೇಂಜ್ ಮಾಡ್ಬೋದು. ಎರಡು ಪಾಸಿಬಿಲಿಟಿ ಇದೆ. ಓಕೆ. ಓನ್ಲಿ ಥಿಂಗ್ ಇಸ್ ಈ ಮೊರಟೋರಿಯಂ ಕಂಟಿನ್ಯೂ ಆಗುತ್ತಾ ಇಲ್ವಾ, ಇಟ್ ಡಿಪೆಂಡ್ಸ್ ಆನ್. ಈಗ ಈಗ ಇದು ನೋಡಿದ ಪ್ರಕಾರ ಕಂಟಿನ್ಯೂ ಮಾಡಬೇಕಾಗಬಹುದು, ಇಲ್ಲದೆ ಡಿಫಾಲ್ಟರ್ಸ್ ಜಾಸ್ತಿ ಆಗೋ ಸಂಭವ ಉಂಟು. ಒಂದು ಎಂತ ಅಂತ ಹೇಳಿದ್ರೆ, ಮತ್ತೆ ಇದು ಬ್ಯಾಂಕಲ್ಲಿ ಈ ಮೊರಿಟೋರಿಯಂ ಕೊಟ್ಟದ್ದಕ್ಕೆ ಕೂಡ ಅದು ಪೋಸ್ಟ್ಪೋನ್ ಮಾಡಿದ್ರಿಂದ ಬ್ಯಾಂಕಿನವರಿಗೆ ದಟ್ ಸ್ಟ್ಯಾಂಡರ್ಡ್ ಅದ ಕ್ಲಾಸಿಫಿಕೇಶನ್ ವಿಲ್ ರಿಮೈನ್ ಸೇಮ್, ಸ್ಟ್ಯಾಂಡರ್ಡ್ ಆಫ್ ದಿ ಅಸೆಟ್. ಬಟ್ ಅದಕ್ಕೆ ಒಂದು 10% ಎಡಿಷನಲ್ ಪ್ರೊವಿಷನಿಂಗ್ ಬ್ಯಾಂಕಿನವರು ಮಾಡಬೇಕಾಗುತ್ತೆ. ಈಗ ನೀವು ಮೊನ್ನೆ ICICI ಬ್ಯಾಂಕಿನ ರಿಸಲ್ಟ್ಸ್ ನೋಡಿರ್ಬೋದು. ಬಿಕಾಸ್ ಆಫ್ ದಿಸ್ ಮೊರಿಟೋರಿಯಮ್ they have provided additional amount for that 10%. because of that their last quarter that profitability has substantially come down. ಎಲ್ಲ ರೀಸ್ಟ್ರಕ್ಚರಿಂಗ್ ಅಲ್ಲಿ OTR ಅಲ್ಲೂ ಕೂಡ ಅದು 5% ಪ್ರೊವಿಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ OTR ಸ್ಕೀಮ್ ಅಲ್ಲಿ, ಇಲ್ಲಿ 10% ಹೇಳಿದ್ದಾರೆ. ನಿಮ್ಮ ಅಲ್ಲ, ಇಂಟ್ರೆಸ್ಟ್ ಬರ್ಡನ್ ಕಂಟಿನ್ಯೂ ಆಗೋ ಕಾರಣ ಈಗ ಏನಾಗಿದೆ ಅಂತ ಹೇಳಿ, ಗವರ್ಮೆಂಟ್ ನವರು ಏನಾದ್ರು ಒಂದು ಸ್ಕೀಮ್ ಕೊಟ್ರೆ ಎಲ್ಲರೂ ತಗೊಳ್ತಾರೆ ಅದನ್ನು, ಎಲ್ರಿಗೂ ಆ ಸ್ಕೀಮ್ ಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸ್ವಾಮಿ, ಈಗ ಬ್ಯಾಂಕಿಂಗ್ ಅಂದ್ರೆ ಏನು, ದೇ ಆರ್ ಬಾರೋಯಿಂಗ್ ಫ್ರಮ್ ದಿ ಪಬ್ಲಿಕ್, ಫಿಕ್ಸ್ಡ್ ಡೆಪಾಸಿಟ್ ತಗೊಳ್ತಾರೆ, ದಟ್ ಅಮೌಂಟ್ ದೇ ಆರ್ ಲೆಂಡಿಂಗ್. ಡೆಪಾಸಿಟ್ ಮೇಲೆ ಅವ್ರ ಮೊರಿಟೋರಿಯಂ ಇಲ್ಲಲ್ಲ, ಅವರು ಇಂಟ್ರೆಸ್ಟ್ ಕಟ್ಟಲೇಬೇಕು. ಅಲ್ಲ, ಅದು ಮಾತ್ರ ಆವಾಗ ಆಟೋಮೆಟಿಕಲಿ ಬಾರೋವರ್ ದೇ ವಿಲ್ ಪಾಸ್. ಈಗ ಕೆಲವರದ್ದು ಬಿಸ್ನೆಸ್ ನಡೀತದೆ, ಕೆಲವರ ಪ್ರೊವಿಷನ್ ಇದೆ, ಪ್ರಾಫಿಟೇಬಿಲಿಟಿ ಇದೆ, ಕೆಲವರಿಗೆ ಸ್ಯಾಲರಿ ಸಿಗ್ತದೆ, ಅವರೆಲ್ಲ EMI ಅನ್ನು ಕಟ್ಟುವುದು ಒಳ್ಳೇದು. ಹೌದು, ಮೊರಿಟೋರಿಯಂ ತಗೊಳ್ಳದೆ ಪಾಸಿಬಲ್ ದೇ ಕ್ಯಾನ್ ಪೇ. ಇಟ್ ಇಸ್ ಬೆಟರ್ ಟು ಸೇವ್ ದ ಇಂಟ್ರೆಸ್ಟ್, ಅಥವಾ ಬರ್ಡನ್ ಎಕ್ಸ್ಟೆನ್ಷನ್ ಆಫ್ EMI ಬರ್ಡನ್ ಎಲ್ಲ ಕಮ್ಮಿ ಆಗ್ತದೆ. ಸೊ ಸುಮ್ಮನೆ ಸ್ಕೀಮ್ ಸಿಗ್ತದೆ ಅಂತ ಅದನ್ನು ಅವೈಲ್ ಮಾಡೋದಕ್ಕಿಂತ ಅಂದ್ರೆ ಜೆನ್ಯೂನ್ ಕೇಸಸ್ ಕರೆಕ್ಟ್ ವೇರ್ ದೇ ಆರ್ ಅನೇಬಲ್ ಟು ಪೇ, ದೇ ಹ್ಯಾವ್ ಟು ಟೇಕ್ ದ ಬೆನಿಫಿಟ್. ಅದರ್ವೈಸ್ ಬೆಟರ್. ಮತ್ತೆ ಅವರು ಅದನ್ನು ಹೇಗೆ ಮುಂದಕ್ಕೆ ಪೇ ಮಾಡಬಹುದು ಅಂತ ಒಂದು ಪ್ಲಾನಿಂಗ್ ಕೂಡ ಮಾಡಿಕೊಳ್ಬೇಕಾಗ್ತದೆ, ಯಾಕಂದ್ರೆ ಅಲ್ಲಿ ವೇವರ್ ಇಲ್ಲದ ಕಾರಣ. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರು ನಮ್ಮ ಮುರಳೀಧರ್ ಶೆಣೆ ಅವರು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ 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 ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ರಾಮಕೃಷ್ಣ ರಾವ್ ಕಾವೂರಿಂದ, ಹೇಳಿ ಸರ್. ನನ್ನ ಪ್ರಶ್ನೆ, ಈಗ ಲಾಕ್ಡೌನ್ ಇಂದಾಗಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಕಟ್ಲಿಕ್ಕೆ ಆಗ್ಲಿಲ್ಲ, ಏಪ್ರಿಲ್ ಕಟ್ಬೇಕಿತ್ತಲ್ಲ, ಏಪ್ರಿಲ್ ಕಟ್ಲಿಕ್ಕೆ ಆಗ್ಲಿಲ್ಲ. ಅದೇ ಈಗ ಕಟ್ಟಿದಕ್ಕೆ ಫೈನ್ ಉಂಟಾ? ನಮ್ಗೆ ಈಗ ನಾವು ಇದು ನಮ್ಮಲ್ಲಿ ವೆಹಿಕಲ್ ಇಲ್ಲ, ಬಸ್ಸುಗಳು ಸ್ಟಾರ್ಟ್ ಆಗೋ ಮೊದಲು ನಮಗೆ ಕಟ್ಲಿಕ್ಕೆ ಆಗುದಿಲ್ಲ, ಸ್ಟಾರ್ಟ್ ಆದ್ಮೇಲೆ ನಾವು ಕಟ್ಟಬೇಕಾಗ್ತದೆ ಅಲ್ವಾ? ಹೌದೌದು. ಅದಕ್ಕೇನಾದ್ರು ಫೈನ್ ಗೀನ್ ಇರ್ತದೆ ಹೇಗೆ ಅಂತ ಹೇಳಿ. ರಾಮಕೃಷ್ಣ ರಾವ್ ಅವರು ಉತ್ತಮ ಪ್ರಶ್ನೆ. ನಿಜವಾಗಿ ನೋಡಿ, ಒಳ್ಳೆಯ ನಾಗರಿಕರು ಯಾವಾಗ ಟ್ಯಾಕ್ಸ್ ಕಟ್ಟುವುದಂತ ಆಲೋಚನೆ ಮಾಡ್ತಾರೆ, ಮತ್ತೆ ಕೆಲವರು ಏನಂದ್ರೆ ಯಾವಾಗ ತಪ್ಪಿಸುವುದು, ಯಾವಾಗ ಮುಂದೆ ಹೋಗ್ತಾರೆ. ರಾಮಕೃಷ್ಣ ಅವರಿಗೆ ನಿಜವಾಗಿ ನಾವು ಶ್ಲಾಘನೆ ಮಾಡಬೇಕು, ಅವರು ಕಟ್ಟಲಿಕ್ಕೆ ಮನಸ್ಸುಂಟು, ಬಟ್ ಈಗ ಹೋಗ್ಲಿಕ್ಕೆ ಇದಕ್ಕೆಲ್ಲ ಪ್ರಾಬ್ಲಮ್ ಆದ್ರಿಂದ ಇದು ಅದಕ್ಕೇನಾದ್ರೂ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಇಲ್ಲದೆ ಇದು ಮಾಡ್ಬೋದು. ನಿಜವಾಗಿ ಅದು ಇಷ್ಟರವರೆಗೆ ಮಾಡಲಿಲ್ಲ, ಬಟ್ ಮಾಡುವ ಪ್ರೊವಿಷನ್ ಇರ್ಬೋದಲ್ವಾ? ಇರ್ಬೋದು, ಈಗ ಮಾಡ್ಲಿಕ್ಕೂ ಸಾಕು. ನಮ್ಮ ಮಂಗಳೂರು MCC, ಯಾಕಂದ್ರೆ GST ಅಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ, ಆಸ್ತಿ ತೆರಿಗೆಯಲ್ಲಿ ಕೂಡ ಪ್ರೊವಿಷನ್ ಕೊಡ್ಬೋದು. ರಾಮಕೃಷ್ಣ ರಾವ್ ಅವರೇ, ಸ್ವಲ್ಪ ದಿನ ನೀವು ಕಾದು ನೋಡಿ, ಈ ಸರ್ಕಾರದವರು ಅಥವಾ ನಮ್ಮ ಲೋಕಲ್ ಅಥಾರಿಟಿಯವರು ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬರ್ತದೆ, ಏನು ತೊಂದರೆ ಇಲ್ಲ. ಮೀನ್ ವೈಲ್ ಈಗ ನಿಮಗೆ ಕಟ್ಟಲಿಕ್ಕೆ ಮನಸ್ಸಿದ್ರೆ, ಈಗ ಬ್ಯಾಂಕ್ ಎಲ್ಲ ಓಪನ್ ಉಂಟು, ನೀವು ಹೋಗಿ ಕಟ್ಟಲು ಕೂಡ ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ GST ಬಗ್ಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ನಾವು ಕೇಳೋ. ಹಲೋ 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 ಹಲೋ, ಯಾರು ಮಾತಾಡೋದು? ಗುಡ್ ಮಾರ್ನಿಂಗ್, ದಿಸ್ ಇಸ್ ಅತುಲ್ ಫ್ರಮ್ ಪುಣೆ. Okay, welcome to the show. You My can question ask. is to Mr. Chetan Naik. Okay. So it is heard that many overdressed companies are planning to come to India. Will it help our economy to revive? So many companies are planning to come to India. Whether it will help our economy to revive? Yeah, definitely it will revive. So many companies are shifting from China to their hometown or other countries where there is a proper these provisions are there. So our government also in discussion with all these companies, more than 1,000 companies are in discussion.
if they come. But more than that, we have to provide a better business environment for them. Now tax rates for That is already implemented. companies, they already mellowed down. Yes. So for Now manufacturing, 22%. manufacturing companies, so it is 15%, which is at par with the global income tax. Correct. Besides that, now UP government has already told that they will provide the land, even Madhya Pradesh government. So all the state government has to change their rules, including labor laws and other local laws. So in that case, definitely many companies will come, because all these qualified people are available here, good democratic country, stable policies are there. So we have built up our own reputation now. So our central government is putting a lot of effort to create the brand. So slight changes we are expecting from the government. I think central government is planning for creating such environment, good environment for overseas companies. Thank you, Mr. Abdul from Pune, for asking the very good question for our economy, how that new companies, FDI investment will help in the revival of our economy. ಈಗ ರಂಗನಾಥ್ ಶೆಣೈ ಅವರೇ, GST ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಇದು ಹೆಚ್ಚಿನ ಎಲ್ಲ ವ್ಯಾಪಾರಿಗಳಿಗೆ, ಹೆಚ್ಚಿನ ಸರ್ವಿಸ್ ಇಂಡಸ್ಟ್ರಿಯವರಿಗೆ ಎಲ್ಲರಿಗೂ ಇದು ಅಪ್ಲೈ ಆಗ್ತದೆ. ಈ GSTಯಲ್ಲಿ ಏನೆಲ್ಲ ರಿಲೀಫ್ ಸಿಕ್ಕಿದೆ ನಮ್ಮ ಕೋವಿಡ್-19 ಆಗಿ, ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ? ಹೌದು, GSTಯಲ್ಲಿ ಪ್ರಥಮವಾಗಿ ಈ ರಿಟರ್ನ್ ಫೈಲ್ ಮಾಡುವ ಡೇಟ್ಸ್ ಅನ್ನೆಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಫಾರ್ಮ್ 3B ನಾವು ಎಲ್ಲೆಲ್ಲಿ ಟ್ಯಾಕ್ಸ್ ಕಟ್ತೇವೆ ಆ ಫಾರ್ಮ್ 3B ಇದ್ದು ಡೇಟ್ಸ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವರು 3 ಕ್ಯಾಟಗರೀಸ್ ಮಾಡಿದ್ದಾರೆ. ಲೆಸ್ ದೆನ್ 1.5 crores ಟರ್ನ್ ಓವರ್ ಇದ್ದವರು, 1.5 crores ಇಂದ 5 crores ಇದ್ದವರು, ಮೋರ್ ದೆನ್ 5 crores ಇದ್ದವರು. ಲೆಸ್ ದೆನ್ 1.5 crores ಇದ್ದವರಿಗೆ ಒಂದು ಡ್ಯೂ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿ ಜೂನಲ್ಲಿ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಆ ಡೇಟ್ಸ್ ಮೋಸ್ಟ್ಲಿ 29 ಜೂನ್ ಮತ್ತೆ 30th ಜೂನ್ ಇದೆ. ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಗಡುವಿನೊಳಗೆ ಫೈಲ್ ಮಾಡಿದರೆ ಅವರಿಗೆ ಇಂಟ್ರೆಸ್ಟು ಇಲ್ಲ, ಲೇಟ್ ಫೀಯೂ ಇಲ್ಲ. ಆದರೆ ಆ ಗಡುವು ಮಿಸ್ ಆಗದಾಗೆ ನೋಡೋದು ಇಂಪಾರ್ಟೆಂಟ್. ಇಲ್ದಿದ್ರೆ ಅವರು ಒರಿಜಿನಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸಿಮಿಲರ್ಲಿ 1.5 crores ಇಂದ 5 crores ಇದ್ದವರಿಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವರಿಗೂ ಆ 29th 30th ಡೇಟ್ಸ್ ಕೊಟ್ಟಿದ್ದಾರೆ. ಸರಿಯಾದ ಡೇಟ್ಸ್ ಅನ್ನು ಅವರವರ CA ಇಂದ ಪಡ್ಕೊಳ್ಬಹುದು. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಆದರೆ ಮೋರ್ ದೆನ್ 5 crores ಇದ್ದವರಿಗೆ ಮಾತ್ರ ಏನು ಮಾಡಿದ್ದಾರೆ ಹೇಳಿದ್ರೆ, ಅವರಿಗೆ ರಿಟರ್ನ್ ಫೈಲಿಂಗ್ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಅವ್ರೇನು ಹೇಳಿದ್ದಾರೆ, 15 ಡೇಸಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ 18% ಇದ್ದದ್ದು 9% ಅಲ್ಲಿ ಕಟ್ಟಬೇಕಾಗುತ್ತೆ. ಸೊ ಅವರು ಕೂಡ 24th ಜೂನ್ ಒಳಗೆ ರಿಟರ್ನ್ ಫೈಲ್ ಮಾಡಿದ್ರೆ, ಇಲ್ದಿದ್ರೆ ಎಲ್ಲ ಇಂಟ್ರೆಸ್ಟ್ ಲೇಟ್ ಫೀ ಎಲ್ಲ ಅಪ್ಲೈ ಆಗುತ್ತೆ. ಓಕೆ, ಚೇತನ್ ನಾಯ್ಕ್ ಅವರೇ, ಈಗ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಬಂದವರಿಗೆ ಪ್ರತಿ ವರ್ಷ ಅದು ಏಪ್ರಿಲ್ ಒಳಗೆ ಅವರು ಅದನ್ನು ಎಕ್ಸರ್ಸೈಸ್ ಮಾಡಬೇಕಾಗ್ತದೆ. ಈಗ ಲಾಕ್ಡೌನ್ ಇಂದಾಗಿ ಕೆಲವರಿಗೆ ಕಾಂಪೋಸಿಷನ್ ಸ್ಕೀಮ್ ಅನ್ನು ಆಪ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವರಿಗೆ ಏನು ರಿಲೀಫ್ ಸಿಕ್ಕಿದೆ GSTಯಲ್ಲಿ? ಅಲ್ಲ, ಅದನ್ನು ಕೂಡ ಅವರಿಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. 30th ಜೂನ್ ವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಲ್ಲಿ ಅವರು ಅದನ್ನು ಆಪ್ಟ್ ಮಾಡಿಕೊಂಡು ಕಾಂಪೋಸಿಷನ್ ಮಾಡಿಕೊಂಡು ಅಂದರೆ ಅಪ್ ಟು 1.5 crore ಟರ್ನ್ ಓವರ್ ಇರುವವರಿಗೆ, ಯಾರು ಟ್ರೇಡರ್ಸ್, ಮ್ಯಾನುಫ್ಯಾಕ್ಚರಿಗೆ, ಮತ್ತೆ ಸರ್ವಿಸ್ ಪ್ರೊವೈಡರ್ಸ್ ಅಪ್ ಟು 50 lakhs ಟರ್ನ್ ಓವರ್ ಇರುವವರಿಗೆ ಕಾಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗ್ತದೆ. ಆ ಕಾಂಪೋಸಿಷನ್ ಸ್ಕೀಮ್ ಅನ್ನು 30th ಏಪ್ರಿಲ್ ನಾರ್ಮಲಿ ಅವರು ಫೈನಾನ್ಷಿಯಲ್ ಇಯರ್ ಮೊದಲಿಗೆ ಮಾಡಬೇಕಿತ್ತು, ಅಂದ್ರೆ ಏಪ್ರಿಲ್ ಅಲ್ಲಿ ಮಾಡಬೇಕಾದ್ರೆ ಅದನ್ನ ಈಗ ಜೂನ್ ಅಲ್ಲಿ ಮಾಡಿಕೊಳ್ಬಹುದು. ಜೂನ್ ಅಲ್ಲಿ ಮಾಡುವ ಬೆನಿಫಿಟ್ ತಗೊಳ್ಬಹುದು. ಬಹಳ ಒಂದು ಉತ್ತಮ ವಿಷಯ. ಮತ್ತೆ ಮೊನ್ನೆ ಒಂದು ರಿಲೀಫ್ ಕೊಟ್ಟಿದ್ದಾರಲ್ಲ, ಒಂದು GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ, ಅದು ಗ್ರಾಸ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಮೇಲೆ ಇಂಟ್ರೆಸ್ಟ್ ಕಟ್ಟುವ ಒಂದು ಪ್ರೊವಿಷನ್ ಉಂಟು. ಅದನ್ನ ಈಗ ನೆಟ್ ಮೇಲೆ ಮಾಡಿ ಒಂದು ಇನ್ಪುಟ್ ಕ್ರೆಡಿಟ್ ಅನ್ನು ಅಡ್ಜಸ್ಟ್ ಮಾಡಬೇಕು ಅಂತ ಹೇಳ್ಬೇಕು. ಮೋಸ್ಟ್ಲಿ ಏನಾಗುತ್ತೆ ಹೇಳಿದ್ರೆ, ಕೆಲವರಿಗೆ ಇನ್ಪುಟ್ ಕ್ರೆಡಿಟ್ ಇರುತ್ತೆ, ನೆಟ್ ಲಯಬಿಲಿಟಿ ಕ್ಯಾಶ್ ಲೆಜರ್ ಇಂದ ಕಟ್ತಾರೆ. ಸೊ ಡಿಪಾರ್ಟ್ಮೆಂಟ್ ಗ್ರಾಸ್ ಮೇಲೆ ಕೇಳಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಈ ಅಮೆಂಡ್ಮೆಂಟ್ ಮುಂಚೆ ವ್ಯಾಟ್ ರಿಜಿಮ್ ಅಲ್ಲಿ ಕೂಡ ನೆಟ್ ಮೇಲೆ ಮಾತ್ರ ಕಟ್ಟಲಿಕ್ಕಿತ್ತು. ಈಗ GST ಬರುವಾಗ ನಮ್ಮದು ದುಡ್ಡು ಅಲ್ಲೇ ಇರ್ತದೆ, ಇನ್ಪುಟ್ ಕ್ರೆಡಿಟ್, ಅದರ ಮೇಲೆ ನಾವು ಈ ಗ್ರಾಸ್ ನ ಮೇಲೆ ಮತ್ತೆ ಕಟ್ಟುವಂಥದ್ದು. ಇದು ಕೋಲು ಕೊಟ್ಟು ಪೆಟ್ಟು ತಿಂದ ಪರಿಸ್ಥಿತಿ. ಈ ಅಮೆಂಡ್ಮೆಂಟ್ ಅನ್ನು ಅವರು ಮುಂದಕ್ಕೆ ಅದನ್ನು ಪರ್ಮನೆಂಟ್ ಮಾಡಬೇಕು ಈಗ ಅಂತ ಹೇಳಿ. ಇನ್ನೊಬ್ರು ವೀಕ್ಷಕರ ಕರೆ ಉಂಟು, ಕೇಳುವ. ಹಲೋ ಹಲೋ, ಯಾರು ಮಾತಾಡೋದು? ಉಮೇಶ್ ಪೈ ಮಾತಾಡೋದು, ಉಡುಪಿಯಿಂದ. ಉಮೇಶ್ ಪೈ ಅವರೇ ನಮಸ್ಕಾರ. ನೀವೇನ್ ಮಾಡ್ತಾ ಇದ್ದೀರಿ? ನಾನು MGM ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೇನೆ. ಬಹಳ ಸಂತೋಷ. ಪ್ರೊಫೆಸರ್ ಉಮೇಶ್ ಪೈ ಅವರಿಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಈಗ COVID-19 ಇಂದ
ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಆಗುವ ಡೇಟ್ ಏನಾದ್ರೂ ಎಕ್ಸ್ಟೆಂಡ್ ಆಗಿದ ಬಗ್ಗೆ ಮಾಹಿತಿ ಉಂಟಾ ಸರ್ ಅಂತ? ಹೌದು, ಅದು ನಿಮ್ದು 31/3/2019 ಉಂಟಲ್ಲ, ಅದು ನೀವು ಫೈಲ್ ಮಾಡಿರ್ಬೋದು ಲಾಸ್ಟ್ ಇಯರ್. ಮಾಡದಿದ್ರು ಕೂಡ 30th March 2020 ಒಳಗೆ ವಿತ್ ಫೈನ್ ಮಾಡೋ ಪ್ರೊವಿಷನ್ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಜೂನ್ ವರೆಗೆ ಮಾಡಿದ್ದಾರೆ. ಓಕೆ. ಬಟ್ ಈ ವರ್ಷದ ರಿಟರ್ನ್ ಫೈಲಿಂಗ್ ನಿಮಗೆ ಸ್ಯಾಲರಿ ಅವರಿಗೆ 31st July 2020 ಇಸ್ ದ ಲಾಸ್ಟ್ ಡೇಟ್. ಇಟ್ ಮೇ ಬಿ ಲೈಕ್ಲಿ, ಇಟ್ ಮೇ ಬಿ ಪೋಸ್ಟ್ಪೋನ್ಡ್ ಆಲ್ಸೋ, ಬಟ್ ಇಷ್ಟರವರೆಗೆ ಪೋಸ್ಟ್ಪೋನ್ಮೆಂಟ್ ಬಂದಿಲ್ಲ ಅಲ್ವಾ? ಓಕೆ. ಮತ್ತೊಂದು, ಈಗ ನಮ್ಮಲ್ಲಿ MGM ಕಾಲೇಜಲ್ಲಿ ಮೊನ್ನೆ ಫೆಬ್ರವರಿ ಸ್ಯಾಲರಿ ಆಗುವಾಗ ಕೆಲವ್ರದ್ದು ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ, ಟೆಕ್ನಿಕಲಿ ಏನೋ ಆಗ್ಲಿಲ್ಲ, ಒಂದು 7-8 ಜನರದ್ದು. ಹೌದು. ಅವ್ರೀಗ ಟ್ಯಾಕ್ಸ್ ಅನ್ನ ಕಟ್ಟಬೇಕಾದ್ರೆ ಯಾವಾಗ ಕಟ್ಟಬೇಕು, ಅದು ಲಾಸ್ಟ್ ಡೇಟ್ ಏನಾದ್ರೂ ಆಗಿದ ಅಥವಾ ಅದಕ್ಕೆ ಏನಾದ್ರೂ ಪೆನಾಲ್ಟಿ ಉಂಟಾ ಒಂದು ತಿಳಿಸಬಹುದಾ? ಬಹಳ ಉತ್ತಮ ಪ್ರಶ್ನೆ. TDS ಬಗ್ಗೆ ಹೇಳಿ. TDS ಬಗ್ಗೆ ಅವ್ರು ಹೇಳಿದಾಗೆ TDS ಫೆಬ್ರವರಿದು ಕಟ್ ಮಾಡಲಿಲ್ಲ ಹೇಳ್ತಾರೆ ಅವರು. ಫೆಬ್ರವರಿದು ಕಟ್ಟಲಿಕ್ಕೆ ಟೈಮ್ ಮಾರ್ಚ್ 7 ಇತ್ತು. ಅದನ್ನು ಒಂದು ಪ್ರಾಬ್ಲಮ್ ಉಂಟು ಇದರಲ್ಲಿ, ಅವರು ಕಟ್ ಮಾಡಿ ರೆಮಿಟ್ ಮಾಡದಿದ್ರೆ ತೊಂದರೆ ಇಲ್ಲ, ಅವರು ಕಟ್ಟೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಇಟ್ ವಿಲ್ ಬಿ ಅಂಡ್ ಇಟ್ ಪರ್ಟೈನ್ಸ್ ಟು ಫೆಬ್ರವರಿ ಹೇಳ್ತಾರೆ ಅವರು. ಹೌದು. ಸೊ ಆದ ಕಾರಣ ಅದರ ಫೆಬ್ರವರಿ ಸಾಲ ಮಾರ್ಚ್ ಅಲ್ಲಿ ಕೊಡುದು. ಹೌದು, ಆದ ಕಾರಣ ಅದಕ್ಕೆ ಡ್ಯೂ ಡೇಟ್ ಮಾರ್ಚ್ ಇತ್ತು, ಮಾರ್ಚ್ 7 ಇತ್ತು. ಸೊ ಮಾರ್ಚ್ 7 ಡ್ಯೂ ಡೇಟ್ ಒಳಗೆ ಕಟ್ಟಬೇಕಿತ್ತು. ಆ ಪರ್ಟಿಕ್ಯುಲರ್ ಆರ್ಡಿನೆನ್ಸ್ ಕೆಳಗೆ ಅವ್ರು ಬರ್ತಾ ಇಲ್ಲ. ಡ್ಯೂ ಡೇಟ್, ಅದರ ಡ್ಯೂ ಡೇಟ್ ಆಕ್ಚುಲಿ March 20 ಇಂದ 30th June ಇದ್ರೆ ಅವರಿಗೆ ಸ್ವಲ್ಪ ರಿಲೀಫ್ ಸಿಗ್ತಿತ್ತು. ಈ ಕೇಸಲ್ಲಿ ಅವರು ಇಂಟ್ರೆಸ್ಟ್ ಸಮೇತ ಕಟ್ಟಬೇಕಾಗುತ್ತೆ, ಪೆನಲ್ಟಿ ಬರ್ಲಿಕ್ಕಿಲ್ಲ, ಮೋಸ್ಟ್ಲಿ ಇನಿಷಿಯೇಟ್ ಮಾಡುದಿಲ್ಲ ಅವರು. ಸೊ ಅಂದ್ರೆ ಅವರೀಗ ಅದನ್ನು 1.5% per month TDS ಈಗ ಡಿಡಕ್ಟ್ ಮಾಡಿ ಅದನ್ನು ರೆಮಿಟ್ ವಿತ್ ಇಂಟ್ರೆಸ್ಟ್ ಮಾಡೋದು ಉತ್ತಮ. ಮಾರ್ಚ್ ಅದೇ 20ಕ್ಕಿಂತ ಮುಂಚೆ, 22ಕ್ಕಿಂತ ಮುಂಚೆ ಆದ್ರೆ 22 ಇಫ್ ದ ಡ್ಯೂ ಡೇಟ್ ವಾಸ್ ಬಿಟ್ವೀನ್ March 20 and 30th June. ಹೌದು, March 20ಕ್ಕಿಂತ ಮುಂಚೆ ಆದ್ರಿಂದ ಅವರಿಗೆ ವಿತ್ ಇಂಟ್ರೆಸ್ಟ್ ಅದು TDS ಕಟ್ಟಬೇಕಾದ ಪರಿಸ್ಥಿತಿ ಬಂದಿದೆ, ಅದನ್ನು ಕಟ್ಟಬೇಕಾಗಬಹುದು. ಈವನ್ March 20 ಇಂದ 30th June ಗೆ ಇಂಟ್ರೆಸ್ಟ್ ಇದೆ, ಆದ್ರೆ ರೆಡ್ಯೂಸ್ ರೇಟ್ 0.75%. ಹೌದು. ಉಮೇಶ್ ಪೈ ಅವರಿಗೆ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು. ಈ TDS ಇದು ಮಾರ್ಚ್ ತಿಂಗಳು 20ಕ್ಕಿಂತ ಮುಂಚೆ ಆದದ್ರಿಂದ ವಿತ್ ಇಂಟ್ರೆಸ್ಟ್ ಅದನ್ನು ಕಟ್ಟಬೇಕಾಗ್ತದೆ ಅಲ್ವಾ? ಒಂದು ವೇಳೆ ಈ ಎಂಪ್ಲಾಯರ್ ಕಟ್ಟುವುದು ಕಮ್ಮಿ ಆದ್ರೆ ಕೂಡ ಎಂಪ್ಲಾಯೀಸ್ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ಕಟ್ಟಿ ಕ್ಲಿಯರ್ ಮಾಡಬಹುದು. ಒಂದು ಪ್ರೊವಿಷನ್ ಇದೆ. ಎಂಪ್ಲಾಯರಿಗೆ ಅದು ಪೆನಾಲ್ಟಿ ಪ್ರೊವಿಷನ್ ಬರ್ತದೆ, ಇಂಟ್ರೆಸ್ಟ್ ಕಟ್ಟುವುದು ಕಟ್ಟಬೇಕಾಗುತ್ತೆ. ಓಕೆ. ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಉಮೇಶ್ ಪೈ ಅವರಿಗೆ ಧನ್ಯವಾದಗಳು. ಈಗ ಕೇಳಿ ಬೇರೆ ಕ್ವಶನ್ ಕೇಳಿ. ಹಲೋ, ಮಾತಾಡುದು. ಅದು ಇನ್ನೊಂದು ಕ್ವಶನ್ ಉಂಟು. ಕೇಳಿ. ಇದು COVID-19 ಗೆ ಸಂಬಂಧಪಟ್ಟದ್ದಲ್ಲ, ಕೇಳಿ. ಏನಂತ ಹೇಳಿದ್ರೆ, ನಾವೊಂದು ಹೌಸಿಂಗ್ ಲೋನ್ 2018 ಅಲ್ಲಿ ತಗೊಂಡಿದ್ದು ಕೆನರಾ ಬ್ಯಾಂಕ್ ಅಲ್ಲಿ. ಆವಾಗ ಅದು ರೇಟ್ ಆಫ್ ಇಂಟ್ರೆಸ್ಟ್ 8.9 ಇತ್ತು. ಈಗ ಅದು 8.1 ಗೆ ಬಂದಿದೆ. ಹೌದು. ಈಗ ನಮ್ಗೆ ನಾವು ಆ ರಿಪೋ ರೇಟ್, RBI ಅವರು ರಿಪೋ ರೇಟ್ ಚೇಂಜ್ ಆದಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗುವಂತದ್ದು ಒಂದು ಉಂಟಲ್ಲ? ಹೌದು. ಅದನ್ನ ಚೇಂಜ್ ಅವರು ಮಾಡ್ಬೇಕಾದ್ರೆ 1% ನೀವು ಕಟ್ಟಬೇಕು ಹೇಳ್ತಾರೆ ಅಲ್ವಾ? ಅಲ್ಲ, ಎಷ್ಟೋ 20,000 ಏನೋ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಕೆನರಾ ಬ್ಯಾಂಕ್ನವರು. ನೋಡಿ, ಇದು ಬ್ಯಾಂಕಿನವ್ರದ್ದು ತುಂಬಾ ಇದು ಅನ್ಯಾಯ ಇದು. ಅದು ನೋಡಿ, ಫಿಕ್ಸೆಡ್ ರೇಟ್ ಮತ್ತೆ ಫ್ಲೋಟಿಂಗ್ ರೇಟ್ ಅಂತ ಉಂಟು. If you have already taken at floating rate, automatically that should reduce. ಹೌದು. ಒಂದು ವೇಳೆ ಅವರು ಒಪ್ಪದಿದ್ರೆ ನೀವು ಅದನ್ನೊಂದು ಕೆಲಸ ಮಾಡಬಹುದು, ಬೇರೆ ಬ್ಯಾಂಕಿಗೆ ಟೇಕ್ ಓವರ್ ಮಾಡಬಹುದು. ಇನ್ ಸಚ್ ಕೇಸ್ ಅವರು ಪೆನಾಲ್ಟಿ ಪ್ರೊವಿಷನ್ ಅಥವಾ ಒಂದು ಪ್ರಿಮೆಚ್ಯೂರ್ ಕ್ಲೋಸರಿಗೆ ಪೆನಾಲ್ಟಿ ಎಲ್ಲ ಹಾಕ್ಲಿಕ್ಕಿಲ್ಲ. ರಿಟೇಲ್ ಲೋನಿಗೆ RBI ಇದು ಸರ್ಕ್ಯುಲರ್ ಉಂಟು. ನೀವು ಅವರಿಗೊಂದು ಲೆಟರ್, ವಿಸ್ತೃತವಾಗಿ ಒಂದು ಲೆಟರ್ ಕೊಡಿ, ಈ ರೀತಿ ನೀವು ಮಾಡೋದು ಅನ್ಯಾಯ, ನಾನು ಎಗ್ರಿಯಬಲ್ ಇಲ್ಲ. ಒಂದು ವೇಳೆ ನೀವು ಅದನ್ನು ನಮಗೆ ವಿದೌಟ್ ಎಡಿಷನಲ್ ಫೈನ್ ಅಥವಾ ಎಡಿಷನಲ್ ಚಾರ್ಜಸ್ ಇಲ್ಲದೆ ನೀವು ರೆಡ್ಯೂಸ್ ಮಾಡೋದಾದ್ರೆ ನಂದು ಒಪ್ಪಿಗೆ ಉಂಟು, ಇಲ್ಲದಿದ್ದರೆ ನಾನು ಬೇರೆ ಬ್ಯಾಂಕಿಗೆ ಇದೆ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿ ಅವರಿಗೊಂದು ಲೆಟರ್ ಕೊಡಿ. ಆವಾಗ ಬ್ಯಾಂಕ್ ಅಲ್ಲಿ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅದು ರಿಪೋ ರೇಟಿಗೆ ಕನ್ವರ್ಟ್ ಮಾಡ್ಲಿಕ್ಕೆ, ಪ್ಲಸ್ 900 rupees ಏನೋ GST, ಇರ್ರೆಸ್ಪೆಕ್ಟಿವ್ ಆಫ್ ಲೋನ್ ಅಮೌಂಟ್. ನೀವು ಇದನ್ನೇ ಕೋಟ್ ಮಾಡಿ ಅವರಿಗೊಂದು ಲೆಟರ್ ಹಾಕಿ ಬಿಡಿ. ಅದೇ ಕೆನರಾ ಬ್ಯಾಂಕ್ ಅವರು 20,000 ಏನೋ ಹೇಳ್ತಾರೆ. ಅಲ್ಲ, ನೀವು ಅದೇ ರೀತಿ ಲೆಟರ್ ಕೊಡಿ ಅವ್ರ ಮೇಲೆ, ಅಥವಾ ಅವರಿಗೆ ಪ್ರೊವಿಷನ್ ಇದ್ರೆ ಹೈಯರ್ ಮೇಲಧಿಕಾರಿ ಹತ್ರ ಕೇಳಿ ಅದನ್ನು ವೇವ್ ಮಾಡಿ ಮಾಡುವ ಪ್ರೊವಿಷನ್ ಉಂಟು, ಮಾಡ್ತಾರೆ.
ಒಂದು ವೇಳೆ ಮಾಡದಿದ್ರೆ ನೀವು ಅವರಿಗೆ ಅದರಲ್ಲಿ ಹಾಗೆ ಹಾಕಿ, ಒಂದು ವೇಳೆ 15 ದಿನದಲ್ಲಿ ನೀವು ಇದನ್ನು ಮಾಡದಿದ್ರೆ ನಾನು ಬೇರೆ ಬ್ಯಾಂಕಿಗೆ ಈ ಲೋನನ್ನು ಟ್ರಾನ್ಸ್ಫರ್ ಮಾಡ್ತೇನೆ, ಇದು ನಿಮ್ಮ ಗಮನಕ್ಕೆ ಇರಲಿ ಅಂತೇಳಿ ಒಂದು ಹಾಕಿ. ಹೌದು ಸರ್, ಈಗ ಬ್ಯಾಂಕಿನವರು ಈಗ ನಾವು ಸ್ವಲ್ಪ ಎಜುಕೇಟೆಡ್ ಇರುವುದರಿಂದ ನಮ್ಗೆಲ್ಲ ಇದೆಲ್ಲ ಮಾಹಿತಿ ಗೊತ್ತಾಗ್ತದೆ. ಕರೆಕ್ಟ್. ಅದು ಸಹ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ ಕೂಡಲೇ ಅದು ಆಟೋಮೆಟಿಕ್ ರೆಪೋ ರೇಟ್ ಕಡಿಮೆ ಆದ ಕೂಡಲೇ ಕಡಿಮೆ ಆಗ್ಬೇಕು, ಜಾಸ್ತಿ ಆದ್ಮೇಲೆ ಜಾಸ್ತಿ ಮಾಡ್ಬೇಕಲ್ಲ ಅವರು. ಅಲ್ಲ ಮಾಡಬೇಕು, ಆದ್ರೆ ಪ್ರಾಬ್ಲಮ್ ಏನಂದ್ರೆ ಉಮೇಶ್ ಪೈ ಅವರೇ, ಈಗ ಏನಾಗ್ತದೆ, ನಿಮ್ಮ ಕಾಲೇಜಿನಿಂದ ತುಂಬಾ ಜನ ಲೆಕ್ಚರರ್ಸ್ ರಿಟೈರ್ಡ್ ಆದವರು ಲಾಂಗ್ ಪೀರಿಯಡ್ FD ಎಲ್ಲ ಇಡ್ತಾರೆ. FD ಎಲ್ಲ ಇಟ್ಟ ಕೂಡಲೇ ಆ ರೇಟ್ ಉಂಟಲ್ಲ FD ರೇಟ್, ಅಂಟಿಲ್ ದಟ್ FD ಮೆಚ್ಯೂರ್ಸ್, ದಟ್ ಕಾಂಟ್ರಾಕ್ಟೆಡ್ ರೇಟ್ ದೇ ಹ್ಯಾವ್ ಟು ಪೇ ಟು ದ ಡೆಪಾಸಿಟರ್ಸ್. ಆವಾಗ ಏನಾಗ್ತದೆ ಅಂದ್ರೆ ಈ ರಿಪೋ ರೇಟ್ RBI ಕಮ್ಮಿ ಮಾಡಿದ ಕೂಡಲೇ ಜನರ ತಲೆಯಲ್ಲಿ ಏನಂದ್ರೆ ಬ್ಯಾಂಕ್ ಇದು ಕಾಸ್ಟ್ ಆಫ್ ಫಂಡ್ ಕೂಡಲೇ ಕಮ್ಮಿ ಆಯ್ತು, ಅದು ತಪ್ಪದು, ಆಗುದಿಲ್ಲ. ಈಗ ನಮ್ಮ ದೇಶದಲ್ಲಿ ನೋಡಿ, ಅಲ್ಲಿ ಇಂಟರ್ನ್ಯಾಷನಲ್ ಇದರಲ್ಲಿ ಕ್ರೂಡ್ ಪ್ರೈಸ್ ಕಮ್ಮಿ ಆದ ಕೂಡಲೇ ಇಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡಲೇ ಕಮ್ಮಿ ಆಗ್ಬೇಕಂತ, ಕೂಡಲೇ ಕಮ್ಮಿ ಮಾಡೋದಿಲ್ಲ ಅವರು, ಅದನ್ನು ಮುಂಚಿದ ಲಾಸ್ ಎಲ್ಲ ರಿಕವರ್ ಮಾಡಿ 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 ಮತ್ತೆ ಕಮ್ಮಿ ಮಾಡ್ತಾರೆ ಅವರು. ಸೊ ಆದ್ರಿಂದ ಈ ಬಗ್ಗಿದವನಿಗೆ ಯಾವಾಗಲೂ ಗುದ್ದು ಜಾಸ್ತಿ. ಈ ಯಾರು ಪ್ರಾಂಪ್ಟ್ ಇದ್ದಾರೆ ನೋಡಿ ಅವರಿಗೆ ಪ್ರಾಬ್ಲಮ್ ಜಾಸ್ತಿ, ಅವರ ಹತ್ರ ವಸೂಲಿ ಜಾಸ್ತಿ ಮಾಡ್ತಾರೆ. ಈ ವಿಷಯ ನನಗೆ ಮೊನ್ನೆ ಕಾಲೇಜ್ ಲೆಕ್ಚರರ್ ಅಲ್ಲಿ, ಈಗ ಲಾಕ್ ಡೌನ್ ಅಲ್ಲಿ ನಮ್ಗೆ ಈಗ ಕಾಲೇಜಿಗೆ ಹೋಗ್ಬೇಕಲ್ಲ, ಕರೆಕ್ಟ್ ಕರೆಕ್ಟ್, ಕ್ಲಾಸಸ್ ಎಲ್ಲ ಇಲ್ಲ, ಹಾಗಾಗಿ ಇಂತ ಡಿಸ್ಕಷನ್ ಎಲ್ಲ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಈ ರೀತಿ ಉಂಟು ಅಂತ. ಬಹಳ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ನಿಮ್ಮ ಧನ್ಯವಾದಗಳು. ತುಂಬಾ ಜನರಿಗೆ ಇದರ ಬಗ್ಗೆ ಒಂದು ನಾಲೆಜ್ ಬಂತು, ಅದಕ್ಕೆ ನಾವು ಈ ಬಿಸ್ನೆಸ್ ಟಾನಿಕ್ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. 66ನೇ ಎಪಿಸೋಡ್ ಇದು. ನಿಮ್ಮಂಥವರ ಒಂದು ಸಹಕಾರದಿಂದ, ನಿಮ್ಮಂಥವರ ಒಂದು ವೀಕ್ಷಕರು ಇರುವುದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಹೆಚ್ಚಿನ ಮೆರುಗು ಬರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನೀವು ಪ್ರೊಫೆಸರ್ ಆಗಿ ಈ ಕಾರ್ಯಕ್ರಮವೊಂದು ವೀಕ್ಷಿಸಿ ಇಂಥ ಒಂದು ಉತ್ತಮ ಪ್ರಶ್ನೆ ಕೇಳಿದ್ದಕ್ಕೆ ಉಮೇಶ್ ಪೈ ಅವರಿಗೆ ಧನ್ಯವಾದಗಳು. ಎಂಥ ಯಾವುದಾದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದರೆ ನೀವು ಅದನ್ನು ಟೇಕಪ್ ಮಾಡಿ, ಅಥವಾ ನಿಮ್ಮ ಯಾರಾದರೂ ಒಂದು ಒಳ್ಳೆ ಕನ್ಸಲ್ಟೆಂಟನ್ನು ಅಪ್ರೋಚ್ ಆಗಿ ಅದರ ಬಗ್ಗೆ ಒಂದು ಪರಿಹಾರ ಮಾಡಿಕೊಳ್ಬೋದು ಅಂತ ಹೇಳ್ತೇನೆ. ಪ್ರಶ್ನೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಬಹಳ ನೋಡಿ, ಪ್ರೊಫೆಸರ್ಸ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ವಾಚ್ ಮಾಡ್ತಾ ಇದ್ದಾರೆ, ಬಹಳ ಒಂದು ಉತ್ತಮ ವಿಷಯ. ಈಗ GST ಕಾಂಪೋಸಿಷನ್ ವಿಷಯ ಆಯಿತು, ಇನ್ನು GST ಆ್ಯನ್ಯುವಲ್ ರಿಟರ್ನ್ ಕೂಡ 9 ಮತ್ತು 9C ಅದರ ಬಗ್ಗೆ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ ವಿದೌಟ್ ಎನಿ ಫೈನ್ ಅಲ್ವಾ. ಮತ್ತೆ ಕಾಂಪೋಸಿಷನ್ ಕೂಡ ಆಪ್ಟ್ ಮಾಡಲಿಕ್ಕೆ ಟೈಮ್ 30th ಜೂನ್ ವರೆಗೆ ಕೊಟ್ಟಿದ್ದಾರೆ. ಬೇರೆ ಏನಾದರೂ ಪ್ರೊವಿಷನ್ ಉಂಟಾ GST ಅಲ್ಲಿ ರಿಲೀಫ್? ಮತ್ತೆ ಅದು ಇನ್ಪುಟ್ ಕ್ರೆಡಿಟ್ ಬಗ್ಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ. ನಾರ್ಮಲಿ ಈಗ ಏನ್ ಮಾಡಿದ್ದಾರೆ ಹೇಳಿದ್ರೆ, ಇನ್ಪುಟ್ ಕ್ರೆಡಿಟ್ ಅವೈಲ್ಮೆಂಟ್ ಇಸ್ ರಿಸ್ಟ್ರಿಕ್ಟೆಡ್ ಟು 2A ಹೇಳಿದೆ. ಅದರಲ್ಲಿ ಕಾಣಿದ್ರೆ ಅಂದ್ರೆ ಸೆಲ್ಲರ್ ಅದು 2A ಅಲ್ಲಿ ಅಪ್ಲೋಡ್ ಮಾಡಿದ್ ಕಾಣಿದ್ರೆ ಮಾತ್ರ ಕ್ರೆಡಿಟ್ ಸಿಗುತ್ತೆ. ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ಬುಕ್ಕಿನ ಪ್ರಕಾರ ಕ್ರೆಡಿಟ್ ತಗೊಳ್ಬಹುದು ಹೇಳಿದ್ದಾರೆ. ಬಟ್ 9C ಫೈಲ್ ಮಾಡುವಾಗ ಮಾತ್ರ ನಿಮ್ದು ಇದು ಬಾರದಿದ್ರೆ ಮಾತ್ರ ನೀವು ಅದು ಎಡಿಷನಲ್ ಹಣ ಕಟ್ಟಬೇಕಾಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಅದೇ ಅಂದ್ರೆ ಟೆಂಪರರಿ ರಿಲೀಫ್. ಓಕೆ, ಈಗ ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಸರ್, ನಾನು ಉಷಾ ಅಂತ ಹೇಳಿ ಮಂಗಳೂರು ಕುಂಪಳದಿಂದ. ಕೇಳಿ ಉಷಾ ಮೇಡಮ್, ನಿಮ್ಮ ಸರ್, ನಾನೊಂದು ಸಿಂಡಿಕೇಟ್ ಬ್ಯಾಂಕಿಂದ ಒಂದು 3,500 ಲೋನ್ ತಕೊಂಡಿದ್ದೇನೆ ಸರ್, ಹೌಸಿಂಗ್ ಲೋನು. ಓಕೆ. ಹಾಗೆ ನಾನೀಗ ಟೈಲರ್ ಸರ್, ನನ್ಗೇನು ಕೆಲಸ ಇಲ್ಲ, ಮನೆಯಲ್ಲೇ ಇದ್ದೇನೆ ನಾನು. ನನ್ನ ಗಂಡ ಸಹ ರಿಕ್ಷಾದವರು, ಅವರು ಸಹ ಮನೆಯಲ್ಲೇ ಇದ್ದಾರೆ. ಹಾಗೆ ಇದು ನಮ್ಗೆ ಕಟ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಸರ್. ಈಗ ಅದಕ್ಕೆ 3 ತಿಂಗಳು ಮೊರಿಟೋರಿಯಂ ಕೊಟ್ಟಿದಾರಲ್ಲ ಮೇಡಮ್. 3 ತಿಂಗಳು ಮೊರಿಟೋರಿಯಂ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ಕಂತು ಪೋಸ್ಟ್ಪೋನ್ ಮಾಡ್ಲಿಕ್ಕೆ ರಿಸರ್ವ್ ಬ್ಯಾಂಕ್ ಅವರು ಆಲ್ರೆಡಿ ಬ್ಯಾಂಕಿಗೆ ಎಲ್ಲ ಸಂದೇಶ ಕೊಟ್ಟಿದ್ದಾರೆ. ನೀವು ಹಾಗೆ ಒಂದು ಲೆಟರ್ ಕೊಡಿ ಅವರಿಗೆ. ಅಲ್ಲ, ಸಂದೇಶ ಕೊಟ್ಟಿದ್ದಾರೆ. ಈಗ ನಾವು ಅದನ್ನ ಒಟ್ಟಿಗೆನೆ ಕಟ್ಟಬೇಕಾ ಅಥವಾ ಇಲ್ಲ 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 ಇಲ್ಲ, ಅದು ಒಟ್ಟಿಗೆ ಕಟ್ಟಬೇಕಂತಿಲ್ಲ. ಆ 3 EMI ಅನ್ನು ಅವರು ಮುಂದೆ ಹಾಕ್ತಾರೆ. ಈಗ ನಿಮ್ದೀಗ ಒಂದು 20 ವರ್ಷದ ಲೋನ್ ಆದ್ರೆ 20 ವರ್ಷದ ಆದ್ಮೇಲೆ ಕೂಡ ಈ 3 ತಿಂಗಳದ ಕಂತು ಪ್ಲಸ್ ಅದರ ಬಡ್ಡಿ ಸಮೇತ ಒಂದು 5-6 ಕಂತು ಎಕ್ಸ್ಟ್ರಾ ಕಟ್ಲಿಕ್ಕೆ ಬರ್ಬೋದು ನೀವು ಅಷ್ಟೇ. ಬಡ್ಡಿ ಮತ್ತೆ ಜಾಸ್ತಿ ಆಗ್ತಾರ ಸರ್? ಇಲ್ಲ ಇಲ್ಲ, ಅದು ಯಾವ್ದು ಬಡ್ಡಿ ನಿಮ್ಗೆ ಕಾಂಟ್ರಾಕ್ಟ್ ರೇಟ್ ಉಂಟು ಆ ಬಡ್ಡಿಯನ್ನು ಮಾತ್ರ ಹಾಕ್ತಾರೆ. ಈಗ 3 ತಿಂಗಳಿದ್ದು ಸಹ ಕಟ್ಟದಿಲ್ಲ. ಹೌದು. ಈಗ ಇದು ಲಾಕ್ ಡೌನ್ ಸ್ವಲ್ಪ ಕಂಟಿನ್ಯೂ ಆದ್ರೆ ಅದನ್ನು ಕೂಡ ಮುಂದುವರಿಸುವ ಸಾಧ್ಯತೆ ಇರಬಹುದು. ಈಗಿನ ಪ್ರಕಾರ ಇಲ್ಲ, 3 ತಿಂಗಳು ಮಾತ್ರ. ಏನ ನಮ್ಗೆ ತುಂಬಾ ಕಷ್ಟ ಸರ್, ಹೊಲಿಲಿಕ್ಕೆ ಎಲ್ಲ ಏನಿಲ್ಲ. ಹೌದು, ಗೊತ್ತಾಯ್ತು. ಅವರಿಗೆ ಕರ್ನಾಟಕ ಸರ್ಕಾರ ರಿಲೀಫ್ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದವರೊಂದು ರಿಲೀಫ್ ಅನೌನ್ಸ್ ಮಾಡಿದ್ದಾರಲ್ಲ ರಿಕ್ಷಾದವರಿಗೆ ಮತ್ತೆ ನಿಮ್ಮ ಬೇರೆಯವರಿಗೆಲ್ಲ. ನಿಮ್ಗೆ 5,000, ನಿಮ್ಮ ಗಂಡನಿಗೆ 5,000, 10,000 ಏನೋ ಪ್ರೊವಿಷನ್ ಉಂಟಾ ಅಂತ? ಟೈಲರ್ ಅವರಿಗೆ ಉಂಟಾ? ಟೈಲರ್ ಇದೆ, ಟೈಲರ್ ಅವರಿಗೆ ಇರ್ಬೇಕು. ಹೌದು.
ಹೌದಾ ಸರ್? ಅದು ಏನಾದ್ರೂ ಇಶ್ಯೂ ಇದ್ರೆ ನಿಮ್ಮ ಕಾರ್ಪೊರೇಟರ್ ಅಥವಾ ನಿಮ್ಮ MLA ಅಥವಾ ನಿಮ್ಮ DC ಆಫೀಸ್ ಅಥವಾ ಸರ್ಕಾರದಲ್ಲಿ ಏನಾದ್ರೂ ಕೇಳಿದ್ರೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಮೇಡಮ್. ಓಕೆ ಸರ್, ಓಕೆ ಓಕೆ, ಆಯ್ತಾ? ತುಂಬಾ ಸಂತೋಷ. ಹೌದು, ಈಗ ಒಳ್ಳೆ ನೀವು ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದ. ನೀವು ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನೋಡಿ, ಬಹಳ ಒಂದು ಉತ್ತಮ ವಿಷಯ. ಈ COVID-19 ಪ್ರತಿಯೊಬ್ಬ ಕಟ್ಟ ಕಡೆ, ಅದಕ್ಕೆ ನಮ್ಮದೊಂದು ಆ ಸ್ಲೋಗನೇ ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ. ಆಗಿದೆಯಾ ನಿಮ್ಮ ಸಮಸ್ಯೆ ಕ್ರಾನಿಕ್, ಆಗಬೇಡಿ ಯಾವತ್ತು ಪ್ಯಾನಿಕ್. ಆದ್ದರಿಂದ ಎನಿ ಪ್ರಾಬ್ಲಮ್ ದರ್ ಈಸ್ ಅ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಆಗ್ತದೆ. ಈಗ ಚೇತನ್ ನಾಯ್ಕ್ ಅವರೇ, ಕಸ್ಟಮ್ಸ್ ಮತ್ತು ಬೇರೆ ಸೆಂಟ್ರಲ್ ಎಕ್ಸೈಸ್ ಅದರ ಬಗ್ಗೆ ಏನಾದರೂ ಒಂದು ರಿಲೀಫ್ ಎಲ್ಲ ಉಂಟಾ? ಮತ್ತು ಅದು ಅವರು ಸಬ್ಕಾ ವಿಶ್ವಾಸ್ ಅಂತ ಒಂದು ಸ್ಕೀಮ್ ಮಾಡಿದರು GSTಯಲ್ಲಿ, ಅದಕ್ಕೆ ಲಾಸ್ಟ್ ಡೇಟ್ ಆಗಿತ್ತು. ಅದನ್ನು ಕೂಡ ಒಂದು ಪುನರ್ ಜೀವ ಮಾಡಿ ಈಗ ಒಂದು ಪೋಸ್ಟ್ಪೋನ್ ಮಾಡಿದಾರಲ್ಲ, ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದು? ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅವರು ಜೂನ್ನವರೆಗೆ. ಮತ್ತು ಕಸ್ಟಮ್ಸಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಫೈಲಿಂಗಿಂದ ಆಗಿಬಿಟ್ಟು ಡಾಕ್ಯುಮೆಂಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬಾಂಡಿನ ಬದಲಿಗೆ ಅಂಡರ್ಟೇಕಿಂಗ್ ತಗೊಳ್ತಾ ಇದ್ದಾರೆ. ಬಾಂಡ್ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೋರಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕಸ್ಟಮ್ಸ್ DGFTಯಲ್ಲಿ ಯಾವುದೆಲ್ಲ ಬಾಕಿ ಇದೆ, ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಕೂಡ ಕ್ವಿಕ್ ಆಗಿ ಮಾಡ್ತಾ ಇದ್ದಾರೆ. ಆಮೇಲೆ ಈಗ 24/7 ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಹೌದು, ಮೆಡಿಕಲ್ ಇಕ್ವಿಪ್ಮೆಂಟ್ ಮತ್ತೆ ಇತರ ಮೆಡಿಕಲ್ ರಿಲೇಟೆಡ್ ಎಸೆನ್ಷಿಯಲ್ ಇದಕ್ಕೆ ಇಂಪೋರ್ಟ್ ಗಳಿಗೆ ಡ್ಯೂಟಿ ಎಕ್ಸಂಪ್ಷನ್ ಕೂಡ ಕೊಟ್ಟಿದ್ದಾರೆ, ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ. ಮತ್ತೆ ಅದು ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ನೋಟಿಸ್, ನೋಟಿಫಿಕೇಶನ್, ಅಪ್ರೂವಲ್ ಆರ್ಡರ್, ಶಾಂಕ್ಷನ್ ಆರ್ಡರ್, ಮತ್ತೆ ಫೈಲಿಂಗ್ ಆಫ್ ಅಪೀಲ್, ಫರ್ನಿಶಿಂಗ್ ಅಪ್ಲಿಕೇಶನ್, ರಿಪೋರ್ಟ್, ರಿಫಂಡ್ ಅಪ್ಲಿಕೇಶನ್, ಎನಿ ಅದರ್ ಡಾಕ್ಯುಮೆಂಟ್, ಅದು ಡಿಲೇ ಆದದ್ದು ಈಗ 20th ಮಾರ್ಚಿಂದ 29th ಜೂನ್ವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದರವರೆಗೆ ಇದ್ದದನ್ನು 30th ಜೂನ್ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ನಮ್ದು ಸುಪ್ರೀಂ ಕೋರ್ಟ್ ಇದರ ಪ್ರಕಾರ ಲಿಮಿಟೇಷನ್ ಪೀರಿಯಡ್ ಅಲ್ಲಿ ಕೂಡ ಈ ಕೋವಿಡ್ ಲಾಕ್ಡೌನ್ ಪೀರಿಯಡ್ ಅನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳುವಂತ ಒಂದು ಗೈಡ್ಲೈನ್ಸ್ ಕೂಡ ಬಂದಿದೆ. ಓಕೆ, ಇನ್ನೊಂದು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಾನು ಮಾಯಾ ಅಂತ ಹೇಳಿ ಮಂಗಳೂರಿಂದ. ಯಾರು ಮಾತಾಡೋದು? ಮಾಯಾ ನಾಯಕ್. ಮಾಯಾ ನಾಯಕ್ ಮಂಗಳೂರಿಂದ. ನಿಮ್ಮ ಪ್ರಶ್ನೆ ಕೇಳಿ. ನಾನು ಹೌಸಿಂಗ್ ಲೋನ್ ತಕೊಂಡಿದ್ದೆ ವಿಜಯ ಬ್ಯಾಂಕ್ ಇಂದ. ಓಕೆ. ಇದು PMA ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಸ್ಕೀಮ್ ಇದೆ ಅಲ್ಲ, ಅದ್ರ ಬಗ್ಗೆ ಕೇಳ್ಬೋದಾ ನಿಮ್ಮ ಹತ್ರ? ಕೇಳಿ. ನಾನೀಗ ತಕೊಂಡ್ ಲಾಸ್ಟ್ ಮಾರ್ಚ್ ಅಲ್ಲಿ ತಕೊಂಡುದು, 2019 ಮಾರ್ಚಿಗೆ. ಓಕೆ. ಈಗ 1 ವರ್ಷದ ಮೇಲೆ ಆಯ್ತಲ್ಲ, ಇನ್ನು ಆ ಸಬ್ಸಿಡಿ ನನಗೆ ಬರ್ಲಿಲ್ಲ. ನನ್ನದೆಲ್ಲ ಪ್ಯಾರಾಮೀಟರ್ಸ್ ಅದು ಅವರ ಇದ್ರಿಕೆ ಬರ್ತದೆ, ಆದ್ರೆ ಇನ್ನೂ ಬರ್ಲಿಲ್ಲ. ಬ್ಯಾಂಕಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಹುಡುಕೋದವ್ರು ಹಾಕ್ಲಿಲ್ಲ ಇನ್ನು ಅಂತ. ಅದೇ ಬೇರೆ ನನ್ನ ಇದು ಬೇರೆಯವರಿಗೆಲ್ಲ ಆಲ್ಮೋಸ್ಟ್ ಬಂದಿದೆ. ಅದು ಏನು ಬ್ಯಾಂಕಿನವರು ಕ್ಲೇಮ್ ಏನಾದ್ರು ಡಿಫೆಕ್ಟಿವ್ ಕ್ಲೇಮ್ ಅಲ್ಲ, ಬ್ಯಾಂಕಿನವರು ಏನಾದ್ರು ಕ್ಲೇಮ್ ಸರಿ ಮಾಡಿದಾರಾ ಇಲ್ವೋ ಒಂದು ವೆರಿಫೈ ಮಾಡುದು ಒಳ್ಳೆಯದು. ಹೇಳ್ತಾರೆ ಮಾಡಿದ್ದೇವೆ ಅಲ್ಲ, ನೀವು ಅವರ ಮೇಲಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಬರೆಯುವುದು ಒಳ್ಳೇದು. ಯಾಕಂದ್ರೆ ಕೆಲವು ಸರಿ ಬ್ರಾಂಚ್ ಲೆವೆಲ್ ಎಲ್ಲ ಸರಿ ಇದು ಮಾಡುದಿಲ್ಲ ಅವರು. ಒಂದು ಮೇಲಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿ, ಈ ರೀತಿ ನಮ್ದು ಸಬ್ಸಿಡಿ ಇನ್ನು ಕ್ರೆಡಿಟ್ ಆಗಲಿಲ್ಲ, ಇಮಿಡಿಯೇಟ್ಲಿ ಅದಕ್ಕೊಂದು ಆಕ್ಷನ್ ತಗೊಳ್ಳಿ ಅಂತ. ಇಲ್ಲದಿದ್ರೆ ನೀವು ಒಂದು ಸರ್ಕಾರಕ್ಕೆ ಕೂಡ ನೀವು ಅದರ ಬಗ್ಗೆ ಒಂದು ಮೇಲ್ ಹಾಕ್ಬಹುದು, ಈ ರೀತಿ ಒಂದು ಇದು ಅಂದ್ರೆ ಬಾಕಿ ಇರೋರಿಗೆಲ್ಲ 3 ತಿಂಗಳು 6 ತಿಂಗಳೊಳಗೆ. ಹೌದು, ಗೊತ್ತಾಯ್ತು. ಏನಾದ್ರೂ ಒಂದು ಡಿಫೆಕ್ಟ್ ಇದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಆದ್ರಿಂದ ನೀವು ಅದು ಕೂಡಲೇ ನೀವು ಮೇಲಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಹಾಕಿ. ಒಂದು ಮೇಲಧಿಕಾರಿ ಅಂದ್ರೆ ಬ್ಯಾಂಕಿನಲ್ಲಿ ಈಗ ಬ್ರಾಂಚ್ ಲೆವೆಲ್ ಅವ್ರ ಆಕ್ಷನ್ ತಗೊಳ್ತಿದ್ರೆ ಅವರ ರೀಜನಲ್ ಆಫೀಸ್ ಅಥವಾ ಹೆಡ್ ಆಫೀಸಿಗೆ ನೀವು ಕಂಪ್ಲೇಂಟ್ ಹಾಕಿ. ಅಲ್ಲಿ ಒಂಬುಡ್ಸ್ಮ್ಯಾನ್ ಅಂತ ಇದ್ದಾರೆ, ಬ್ಯಾಂಕಿಂಗ್ ಒಂಬುಡ್ಸ್ಮ್ಯಾನ್ ಅಂತ ಪ್ರತಿ ಬ್ಯಾಂಕ್ ಅಲ್ಲಿ. ಬ್ಯಾಂಕಿಂಗ್ ಒಂಬುಡ್ಸ್ಮ್ಯಾನ್ ಅಂತಿದ್ದಾರೆ. ಹೌದು, ನೀವು ಆ ಬ್ರಾಂಚಿಗೆ ಹೋದ್ರೆ ಅಲ್ಲಿ ಬೋರ್ಡ್ ಉಂಟು, ಅದರಲ್ಲಿ ಏನಾದ್ರೂ ಬ್ರಾಂಚ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಯಾರಿಗೆ ಕಂಪ್ಲೇಂಟ್ ಹಾಕ್ಬೋದು, ಅವರ ಫೋನ್ ನಂಬರ್, ಅವರ ಅಡ್ರೆಸ್, ಅವರ ಹೆಸರು ಎಲ್ಲ ಇರ್ತದೆ. ಅಲ್ಲಿ ಹೋಗಿ ಅದಕ್ಕೆ ನೀವು ಅರ್ಜಿ ಹಾಕಿ, ಅಥವಾ ನೀವು ಬ್ಯಾಂಕಿಂಗ್ ಒಂಬುಡ್ಸ್ಮ್ಯಾನ್ ಅಂತ ಅವ್ರಿಗೆ ಕೂಡ ಕಂಪ್ಲೇಂಟ್ ಹಾಕ್ಬೋದು. ಯಾರಾದ್ರೂ ನೀವು ಕನ್ಸ್ಯೂಮರ್ ಕೋರ್ಟ್ ಹ್ಯಾಂಡಲ್ ಮಾಡುವ ಲಾಯರ್ಸ್ ಅಂತವ್ರು ಯಾರು ಇದ್ರೆ ಅವ್ರ ಹತ್ರ ಕೂಡ ನೀವು ಮಾಡ್ಬೋದು. ಆಯ್ತಾ ನಿಮ್ಗೆ? ಅಥವಾ ನಿಮ್ದು ಈ ಗ್ರೀವಿಯನ್ ಸೆಲ್ ಎಲ್ಲ ಇರ್ತದೆ ನೋಡಿ, ಅಲ್ಲಿ ಕೂಡ ನೀವು ಹೋದ್ರೆ ಅದರ ಕೂಡ ಒಂದು ನಿಮ್ಮ ಏನಾದರೂ ಕುಂದುಕೊರತೆ ಇದ್ರೆ ಅದನ್ನು ಹೋಗಲಾಡಿಸುವ ಒಂದು ಡಿಪಾರ್ಟ್ಮೆಂಟ್ ಉಂಟು. ಅಲ್ಲಿ ನೀವು DC ಆಫೀಸಲ್ಲಿ ಹೋದ್ರೆ ಅದು ಕೂಡ ನೀವು ಮಾಡ್ತಾರೆ. ಆಯ್ತಾ? ಓಕೆ, ಥ್ಯಾಂಕ್ ಯು. ಬಹಳ ಒಂದು ಉತ್ತಮ. ನೋಡಿ, ಜನರಿಗೆ ಅನೇಕ ಸಮಸ್ಯೆಗಳಿರ್ತದೆ. ಸಮಸ್ಯೆ ಇದ್ದಾಗ ಇದು ಏನಾದರೂ ಒಂದು ನೆವನೆ ಹೇಳಿಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಕೆಲವು ಸಾರಿ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದನ್ನು ಅವರು ಒಂದು ಕೂಡಲೇ ಒಂದು ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಬೇಕಂತ ಹೇಳ್ತೇನೆ. ಈಗ ಎಲ್ಲ ಕಾನೂನು ಬಗ್ಗೆ ನಾವು ಇದು ಮಾಡಿದ್ದೇವೆ. ಈಗ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಉಂಟು, ಅದು ಹೊಸ ಕಾನೂನು ಬಂದಿದೆ. ಆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಪ್ರಕಾರ
ಈ ಬ್ಯಾಂಕಿನವರು ಕೂಡ ಈ ಬಾರೋವರ್ಸ್ ಮೇಲೆ ಅದರ ಕೂಡ ಒಂದು ಕಟ್ಲೆ ಹೂಡ್ಬೋದು, ಅಥವಾ ಕ್ರೆಡಿಟರ್ಸ್ ಕೂಡ ಅವರ ಮೇಲೆ ಕೂಡ ಹೂಡ್ಬೋದು. ಅದು ಮುಂಚೆ 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಮಾಡುವ ಪ್ರೊವಿಷನ್ ಉಂಟು. ಅದೀಗ ಈಗ ಲಾಕ್ಡೌನ್ ಮತ್ತೆ ಕೋವಿಡ್ ಇಂದಾಗಿ 1 ಕೋಟಿಗೆ ಪೋಸ್ಟ್ಪೋನ್. ಅದರ ಬಗ್ಗೆ ಒಂದು ಬ್ರೀಫ್ ಹೇಳ್ಬೋದಾ? ಈಗ ಈ IBB ಎಂಬುದು ಒಂದು ಹೊಸ ಕಾನೂನು. ಇಲ್ಲಿ ಈಗ ನೀವು ಹೇಳಿದಾಗೆ ಬ್ಯಾಂಕಿನವರು ಕ್ರೆಡಿಟರ್ಸ್ ಯಾರಿಗೆಲ್ಲ ದುಡ್ಡು ಬರಲಿಕ್ಕೆ ಬಾಕಿ ಇದೆ, ಜೆನ್ಯೂನ್ ಆಗಿ ಬರಲಿಕ್ಕೆ ಬಾಕಿ ಇದೆ, ಅವರು ಆ ಕಂಪನಿಯನ್ನು ಪುನರ್ ಉತ್ಥಾನ ಮಾಡಲಿಕ್ಕೆ ಅಥವಾ ಬಂದ್ ಮಾಡಲಿಕ್ಕೆ ಎರಡೂ ಕೂಡ ಪಾಸಿಬಿಲಿಟೀಸ್ಗಳಿದೆ. ಇಂಥ ಒಂದು ಅಪ್ಲಿಕೇಶನನ್ನು ಫೈಲ್ ಮಾಡ್ಬೋದಿತ್ತು. ಅದು ಇಷ್ಟವರೆಗೆ ಏನಿತ್ತು ಅಂತ ಹೇಳಿದ್ರೆ 1 ಲಕ್ಷ ಕೊಡಲಿಕ್ಕೆ ಬಾಕಿ ಇದ್ದರೆ ಸಹ ಅಂತಹ ಒಂದು ಕ್ರೆಡಿಟರ್ಸ್ ಅಥವಾ ಯಾರಿಗೆ ದುಡ್ಡು ಬರಲಿಕ್ಕೆ ಬಾಕಿ ಉಂಟು ಅವರು ಅಪ್ಲಿಕೇಶನ್ ಫೈಲ್ ಮಾಡ್ಬೋದಿತ್ತು. ಅದನ್ನೀಗ 1 ಕೋಟಿಗೆ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ ಈ ಕೋವಿಡಿಂದ ಆಗಿಬಿಟ್ಟು. ಆಮೇಲೆ 6 ತಿಂಗಳವರೆಗೆ ಒಂದು ಯಾವುದೇ ಇದನ್ನು ಫೈಲ್ ಮಾಡುವಾಗಿಲ್ಲ, ಹೊಸ ಅಪ್ಲಿಕೇಶನ್ ಫೈಲ್ ಮಾಡಲಿಕ್ಕಿಲ್ಲ. ಈಗಾಗಲೇ IBBಯಲ್ಲಿ ಸಾಧಾರಣ 1900ಕ್ಕಿಂತ ಹೆಚ್ಚು ಕೇಸುಗಳು ನಡೀತಾ ಇದೆ. ಸೊ ಇದೊಂದು ಇದರಿಂದ ಆಗಿಬಿಟ್ಟು ಎಲ್ಲರಿಗೊಂದು ರಿಲೀಫ್ ಸಿಗ್ತದೆ. ಯಾಕಂದರೆ ಈ ಕೋವಿಡ್ ಟೈಮ್ನಲ್ಲಿ ಡಿಫಾಲ್ಟ್ ಆಗೋದು ಜಾಸ್ತಿ. ಈಗ ಹೆಚ್ಚಿನ ಕೇಸುಗಳನ್ನೆಲ್ಲ ಫೈಲ್ ಮಾಡಿರುವಂಥದ್ದು ಬ್ಯಾಂಕ್ಗಳು. ಸೊ ಇದೊಂದು 3 ತಿಂಗಳು ಲಾಕ್ಡೌನ್, 2 ತಿಂಗಳ 3 ತಿಂಗಳು ಲಾಕ್ಡೌನ್ ಪೀರಿಯಡ್ ಅಥವಾ ಇಕಾನಮಿಕ್ ಕ್ರೈಸಿಸ್ ಬರುವಾಗ ಈ ಲಿಮಿಟನ್ನು ಜಾಸ್ತಿ ಮಾಡಿದ್ರಿಂದಾಗಿ ಅಂಥ ಲಿಟಿಗೇಷನ್ಗಳು ತುಂಬ ಕಮ್ಮಿ ಆಗ್ತದೆ. ಅದೇ ರೀತಿ ಕಂಪನಿಯವರಿಗೆ ಅದನ್ನು ಸರಿ ಮಾಡಿಕೊಳ್ಳುವ ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಸರ್ ವಿಜಯ್ ಅಂತ ಹೇಳಿ ಮಂಗಳೂರಿಂದ ಮಾತಾಡೋದು ಸರ್. ಹೇಳಿ ಸರ್. ನಂದು ಪ್ರಶ್ನೆ GST ಬಗ್ಗೆ. ಹಲೋ, ಕೇಳಿ ಕೇಳಿ, ಕ್ವಶನ್ ಕೇಳಿ. ಸರ್, ನಮ್ದು ಕಂಪನಿ ಟರ್ನ್ ಓವರ್ ಮೋರ್ ದನ್ 5 crore ಸರ್. ಮೋರ್ ದನ್ 5 crore ಟರ್ನ್ ಓವರ್ ಉಂಟು ಸರ್ ನಮ್ದು ಆನ್ಯುವಲ್ ಕಂಪನಿದು. ಓಕೆ. ನಮ್ದು GST ಫೈಲಿಂಗ್ ಲಾಸ್ಟ್ ಡೇಟ್ ಇದ್ದು ಮೊನ್ನೆ 4th May ಇತ್ತು ಸರ್, ವಿತೌಟ್ ಇಂಟ್ರೆಸ್ಟ್. ಹೌದು. ಈಗ ನಂತರ ಈಗ ನಮ್ದು ಕೆಲವರು ವೆಂಡರ್ಸ್ ಎಲ್ಲ ಬಿಲ್ಸ್ ಎಲ್ಲ ಉಂಟು ಸರ್, ಅಂದ್ರೆ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಬಿಲ್ಸ್ ಎಲ್ಲ. ಕರೆಕ್ಟ್. ಸೊ ನಂತರ ಬಂದ ಬಿಲ್ಸ್ ಅನ್ನು ಅಕೌಂಟ್ ಮಾಡುದು, ಇನ್ಪುಟ್ ತಕೊಳ್ಳೋದ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು. ಅದರ ಬಗ್ಗೆ ಹೌದು. ಈಗ ಅವ್ರು ಹೇಳಿದ ಹಾಗೆ 4th May ಒಳಗೆ ಅವರು ಫೈಲ್ ಮಾಡಲಿಲ್ಲ, ಅಂದ್ರೆ ವಿದೌಟ್ ಇಂಟ್ರೆಸ್ಟ್ ಫೈಲ್ ಮಾಡಬಹುದಿತ್ತು. ಇನ್ನು ಮುಂದಕ್ಕೆ ಮಾಡಿದ್ದೇವೆ ಸರ್, ಮಾಡಿದ್ದೀರಾ? ಇದು 3B ಫೈಲ್ ಮಾಡಿದ್ದೇವೆ. ಓಕೆ. ನಂತರ ಎಲ್ಲ ಪರ್ಚೇಸ್ ಬಿಲ್ಸ್ ಬರ್ತಾ ಉಂಟು, ಅದನ್ನ ಅಕೌಂಟ್ ಮಾಡುದು. ಓಕೆ. ಪರ್ಚೇಸ್ ಬಿಲ್ಸ್ ಅನ್ನು ನೀವು ಬಂದ ಹಾಗೆ ಅಕೌಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇನ್ಪುಟ್ ಕ್ರೆಡಿಟ್ ರೂಲ್ಸ್ ಪ್ರಕಾರ ಕ್ರೆಡಿಟ್ ತಗೊಳ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಬಿಲ್ ಇರಬೇಕು, ಮಾಲ್ ಬಂದಿರಬೇಕು. ಸೊ ಬಿಲ್ ಬಂದಾಗ ನೀವು ಅಕೌಂಟ್ ಮಾಡಿ ಕ್ರೆಡಿಟ್ ತಗೊಳ್ಳಿ ಬುಕ್ಕಿನ ಪ್ರಕಾರ ಸದ್ಯಕ್ಕೆ. ಮತ್ತೆ ಸೆಪ್ಟೆಂಬರ್ ರಿಟರ್ನ್ ಫೈಲ್ ಮಾಡುವಾಗ ನಿಮ್ಮ ಪೊಸಿಷನ್ ಅನ್ನು ವಾಪಸ್ ಅಸೆಸ್ ಮಾಡಿ, ಅದು 2Aಗೆ ಕಂಪೇರ್ ಮಾಡಿ, ಅದು 110% ಆಫ್ ದ 2A ಆರ್ ದಿ ಆಕ್ಚುಯಲ್ ಕ್ರೆಡಿಟ್ ವಿಚ್ ಎವರ್ ಇಸ್ ಲೋವರ್ ಪ್ರಕಾರ ನೀವು ಕ್ಲೇಮ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮಗೆ ನಾರ್ಮಲ್ 10% ರೂಲ್ ನಿಮ್ಗೆ ಗೊತ್ತಿರಬಹುದು. ಅದರ ಬಗ್ಗೆ ರಿಲೀಫ್ ಕೊಟ್ಟಿದ್ದಾರೆ. ಫೆಬ್ರವರಿಯಿಂದ ಆಗಸ್ಟ್ ವರೆಗೆ ನೀವು ನಿಮ್ಮ ಬುಕ್ಕಿನ ಪ್ರಕಾರ ಕ್ರೆಡಿಟ್ ತಗೊಳ್ಬಹುದು. ಸೆಪ್ಟೆಂಬರ್ ರಿಟರ್ನ್ ಫೈಲ್ ಮಾಡುವಾಗ ಮಾತ್ರ ನೀವು ರೀಲುಕ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ 1920 ಪರ್ಚೇಸ್ ಬಿಲ್ಸ್ ಅಲ್ಲ, ಸೊ ನಾವು ಆ ವರ್ಷಕ್ಕೆ ಅಕೌಂಟ್ ಮಾಡ್ಬೇಕಂತ ಹೇಳ್ತಾರಲ್ಲ ಸರ್, ನಮ್ದು ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಬೇಕು. ನೀವು 1920 ಬಿಲ್ಸ್ ಮಾತಾಡ್ತಾ ಇದ್ದೀರಾ? ಹೌದು ಹೌದು ಸರ್, ಹೌದು. ಓಕೆ. ಸೊ ನೀವು ಅದನ್ನು ನಿಮಗೆ ಯಾವುದು ಕ್ರೆಡಿಟ್ಸ್ ನೀವು 1920 ಬಿಲ್ಸ್ 1920ಯಲ್ಲೇ ಅಕೌಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಾಲ್ ಬಂದಿರುತ್ತೆ, ಬಹುಶಃ ನಿಮಗೆ ಬಿಲ್ ಲೇಟ್ ಬಂದಿರಬಹುದು. ಸೊ ಈಗ ಟ್ರಾನ್ಸಿಟ್ ಅಲ್ಲಿ ಇರ್ತದೆ ಸರ್, ಕೆಲವು ಕಾರ್ಗೋ ಅಲ್ಲಿ ಹಾಗೆ ಆ ರೀತಿ ಕಾರ್ಗೋ ಅಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಆಗಿರುತ್ತೆ, ಮಾಲ್ ಬಂದಿರೋದಿಲ್ಲ. ಸೊ ನೀವು ಒಂದು ವೇಳೆ ಕ್ರೆಡಿಟ್ ಮಿಸ್ ಆಗಿದ್ರೆ ವಿದಿನ್ 6 months ಫ್ರಮ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್, ಅಂದ್ರೆ ಸೆಪ್ಟೆಂಬರ್ 1 ಒಳಗೆ ನೀವು ಆ ಕ್ರೆಡಿಟ್ ಅನ್ನು ಕ್ಲೇಮ್ ಮಾಡ್ಕೊಳ್ಬಹುದು. ಸೊ ಎಲ್ಲಿಯಾದ್ರೂ ಬಿಟ್ಟು ಹೋದ್ರೆ ನಿಮ್ಗೆ ಕ್ಲೇಮ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಸೊ 9 ಮಾಡುವಾಗ ಕೂಡ ಅದನ್ನು ತಗೊಳ್ಬಹುದಲ್ಲ? 9 ವಿಚ್ ಎವರ್ ಇಸ್ ಅರ್ಲಿಯರ್, ಅಂದ್ರೆ 6 months ಫ್ರಮ್ ದ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಆರ್ ಎಟ್ ದ ಟೈಮ್ ಆಫ್ ಫೈಲಿಂಗ್ 9 ವಿಚ್ ಎವರ್ ಇಸ್ ಅರ್ಲಿಯರ್ ಆಗುತ್ತೆ. ಓಕೆ. ನಿಮಗೆ ಸೆಪ್ಟೆಂಬರ್ ವರೆಗೆ ಟೈಮ್ ಉಂಟು. ಮತ್ತೆ ನಿಮ್ಗೆ ಇದರ ಬಗ್ಗೆ ಏನಾದರೂ ಸಂದೇಹ ಇದ್ದರೆ ನಿಮ್ಮ ಆಡಿಟರ್ ಅಥವಾ ಏನಾದರೂ GST ಕನ್ಸಲ್ಟೆಂಟನ್ನು ಕರೆಕ್ಟ್ ಒಂದು ಇದು ಮಾಡಿ ಪ್ರಶ್ನೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಒಂದು ಸಮಯ ಮುಗಿತಾ ಬಂತು, ಕೇವಲ ಒಂದು ನಿಮಿಷ ಸಮಯ ಉಂಟೀಗ. ಈಗ ಕೊನೆಯದಾಗಿ ಬ್ರೀಫ್ ಆಗಿ ಈ COVID-19 ರಿಲೀಫ್ ಬಗ್ಗೆ ನಿಮ್ಮದು ಅಭಿಪ್ರಾಯ, ಜನರಿಗೆ ಏನು ಸಂದೇಶ ಬ್ರೀಫ್ ಆಗಿ ಹೌದು. ಸರ್ಕಾರ ತಮ್ಮ ಮಟ್ಟಿಗೆ ಎಲ್ಲೆಲ್ಲಿ ಕಂಪ್ಲೈನ್ಸ್ ಪ್ರೊವಿಷನ್ಸ್ ಇದೆ ಎಲ್ಲದಕ್ಕೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಆ ಪರವಾಗಿ ಆದ್ರೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರಂತೆ, ಲಾಸ್ಟ್ ಡೇಟ್ ವರೆಗೆ ಕಾಯಬೇಡಿ, ಸಾಧ್ಯ ಇದ್ರೆ ಈಗಲೇ ಫೈಲ್ ಮಾಡಿ ಮುಗಿಸಿ. ಮತ್ತೆ ಇನ್ನು ಮುಂದಕ್ಕೆ ಸ್ವಲ್ಪ ಫೈನಾನ್ಷಿಯಲ್ ರಿಲೀಫ್ ಬರ್ಲಿಕ್ಕೆ ಸಾಕು. ಅಂದ್ರೆ ಮೊನ್ನೆ 6th
ಮೇಗೆ ಅನೌನ್ಸ್ ಮಾಡಿದ್ದಾರೆ ದಟ್ ದೇ ವಿಲ್ ಕಮ್ ಅಪ್ ವಿತ್. ಸೊ ಯಾವುದಕ್ಕೂ ಭಯ ಪಡುವ ಪರಿಸ್ಥಿತಿ ಇಲ್ಲ. ಆದರೆ ದಿಸ್ ಈಸ್ 1 year ವೇರ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಕಾಸ್ಟ್. ಕರೆಕ್ಟ್. And manage with limited resources. Correct. So once we tide over this, ಈಗ ಇದು ಸ್ಟೇಟಸ್ ಕೋ ಮೇಂಟೈನ್ ಮಾಡುವ ಇಯರ್ ಆಗುತ್ತೆ ಇದು. ನೀವು ಚೇತನ್, ಈ ವರ್ಷದ ಈ ಸ್ಥಿತಿಯಲ್ಲಿ ಎಲ್ಲರೂ ಒಂದು ನೆಕ್ಸ್ಟ್ ಬ್ಯಾಲೆನ್ಸ್ ನಮ್ದು ಎಂತ 8 ತಿಂಗಳು 9 ತಿಂಗಳಿದೆ ಈ ಫೈನಾನ್ಷಿಯಲ್ ಇಯರ್. ಈಗ ಜೂನ್ನಿಂದ ನಾವು ಲಾಕ್ಡೌನ್ ಎಲ್ಲ ಮುಗಿದ್ರೆ ಎಲ್ಲರೂ ಒಂದು ಪ್ರೊಜೆಕ್ಷನ್ಸ್ ಮಾಡಿಕೊಳ್ಬೇಕು, ಬಜೆಟ್ ಮಾಡಿಕೊಳ್ಬೇಕು, ಎಷ್ಟು ರಿಸೋರ್ಸಸ್ ಇದೆ. ಮತ್ತು ಎಲ್ಲರಿಗೆ ಒಂದು ಅಡ್ವೈಸ್ ಏನಂತ ಹೇಳಿದರೆ, ಎಲ್ಲರೂ ಇದೆಲ್ಲ ಸರಿಯಾದ ಮೇಲೆ ಒಂದು ರಿಸರ್ವ್ಸನ್ನು ಇಟ್ಕೊಳ್ಬೇಕಾಗ್ತದೆ ಇಂಥದಕ್ಕೆ ಅಂತ ಹೇಳುವಂಥದ್ದು. ಒಂದು ಸ್ವಲ್ಪ ಸಣ್ಣ ಮಟ್ಟಿನಲ್ಲಾದರೆ ಸಣ್ಣ ಮಟ್ಟಿನಲ್ಲಿ ಪ್ರತಿಯೊಬ್ಬರು ಮನೆಯವರಾಗಿ ಆಪದ್ದನ ಅಂತ ಹೇಳುವಂಥದ್ದು ಮನೆಯ ಪ್ರತಿ ಮನೆಯಿಂದ ಉದ್ದಿಮೆಯಿಂದ ಎಲ್ಲರೂ ಒಂದು ಇಟ್ಕೊಳ್ಬೇಕಾಗ್ತದೆ. ನಮಗೆ ಗೊತ್ತಿಲ್ಲ ಯಾವಾಗ ಇಂಥ ಸಿಚುವೇಶನ್ ಮತ್ತೆ ಬರಬಹುದು ಅಂತ ಹೇಳುವಂಥದ್ದು. ಸೊ ಇದಕ್ಕೆ ನಾವೀಗ ಪ್ರಿಪೇರ್ ಆಗಿರಬೇಕಾಗ್ತದೆ ಇನ್ನು ಮುಂದಕ್ಕೆ ಸರ್. ಸೊ ವೀಕ್ಷಕರೇ, ಬಹಳ 1.5 ಗಂಟೆ ಸಮಯ ನಮ್ಮ ಈ ಒಂದು ಕೋವಿಡ್ ರಿಲೀಫ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನೂ ತುಂಬ ಜನರಲ್ಲಿ ಕೆಲವು ಸಂಶಯ ಎಲ್ಲ ಇರ್ಬೋದು. ಬರುವ ವಾರ ನಾವು ಈ ಇಫೆಕ್ಟ್ ಆಫ್ COVID-19 ಆನ್ ಇಕಾನಮಿ ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ನಿಮ್ಮ ಏನಾದರೂ ಸಂದೇಹ ಇದ್ದರೆ ಆವಾಗ ನೀವು ಅದನ್ನು ಪ್ರಶ್ನೆಗಳನ್ನು ಕೇಳ್ಬೋದು. ಕೊನೆಯದಾಗಿ ಏನು ಹೇಳ್ತೇವೆ ಅಂದರೆ, ಈಗ ನೋಡಿ COVID-19 ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಲ್ ಓವರ್ ದ ವರ್ಲ್ಡ್. ಅಂದರೆ ಊರಿಗೆ ಬಂದದ್ದು ಕೇರಿಗೆ ಬರ್ತದಂತ ಎಲ್ಲ ಕಡೆಯಲ್ಲಿ ಬಂದಿದೆ. ಆದರೆ ನಮಗೆ ಮತ್ತು ನಿಮಗೆ ಅಂತಲ್ಲ, ಪ್ರಪಂಚದಾದ್ಯಂತ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಸಂಯಮ ಹಾಗೂ ಶಿಸ್ತನ್ನು ಪಾಲಿಸಿಕೊಂಡು ಸ್ವಲ್ಪ ಜಾಗ್ರತೆಯಿಂದ ನಾವು ಮುಂದುವರೆದರೆ ಮಾತ್ರ ನಮಗೆ ಒಂದು ಭವಿಷ್ಯ ಉಂಟು. ಇಲ್ಲದಿದ್ದರೆ ನಮಗೆ ಎನಿ ಟೈಮ್ ನಾವು ಜಾರಿ ಬೀಳುವ ಸಂದರ್ಭ ಉಂಟಂತ ಹೇಳ್ತಾ, ಈಗ ಕೊನೆಯದಾಗಿ ಒಂದು ಸಣ್ಣ ಕಿವಿ ಮಾತೇನೆಂದರೆ, ವೀಕ್ಷಕರಿಗೆ COVID-19 ವ್ಯಾಪಿಸಿದೆ ಖಂಡಾಂತರ. COVID-19 ವ್ಯಾಪಿಸಿದೆ ಖಂಡಾಂತರ. ದಯಮಾಡಿ ಅಂತರವಿಡಿ ನಿರಂತರ, ಅಂತರ ಇಡದಲ್ಲಿ ಕಾದಿದೆ ಗಂಡಾಂತರ, ಇದರಿಂದ ಹಿಂದೆ ಹೋದೆವು ನಾವು ಮನ್ವಂತರ ಅಂತ ಹೇಳ್ತಾ ಹೇಳ್ತೇನೆ, ದಯವಿಟ್ಟು ಸ್ಟೇ ಹೋಮ್, ಸ್ಟೇ ಸೇಫ್, ಆದಷ್ಟು ಜಾಗ್ರತೆ ಇಡಿ. ಈಗ ಏನಂತ ಹೇಳಿದರೆ, ಮುಗಿಲಿಲ್ಲ, ಈಗ ಪ್ರಾರಂಭವಾಗಿದೆ. ನಿಮ್ಮ ತಲೆಯಲ್ಲಿ ಮುಗಿದಿದೆ ಅಂತ ಇರ್ಬೋದು, ಮುಗಿಲಿಲ್ಲ, ಪ್ರಾರಂಭವಾಗಿದೆ. ಆದ್ದರಿಂದ ಆದಷ್ಟು ಜಾಗ್ರತೆಯನ್ನು ವಹಿಸಿಕೊಳ್ಳಿ. ಸರ್ಕಾರದ ಎಲ್ಲ ಕಟ್ಟುನಿಟ್ಟು ನಿಯಮವನ್ನು ಪಾಲಿಸಿ. ಎಲ್ಲ ವಿಷಯದಲ್ಲಿ ನಿಮ್ಮ ಏನು ಜಾಗ್ರತೆ ಉಂಟು ಜಾಗ್ರತೆ ಮಾಡಿ. ಭಯ ಬೇಡ, ಆದರೆ ಜಾಗ್ರತೆ ಬೇಕು ಅಂತ ಹೇಳ್ತಾ, ಜಾನ್ ಹೈ ತೋ ಜಹಾನ್ ಹೈ ಅಂತ ಹೇಳ್ತಾ, ಇಂದಿನ ಈ ಕಾರ್ಯಕ್ರಮ ಬಹಳ 1.5 ಗಂಟೆ ಕಾರ್ಯಕ್ರಮದಲ್ಲಿ ನಮ್ಮ CA ರಂಗನಾಥ್ ಶೆಣೈ ಹಾಗೂ CS ಚೇತನ್ ನಾಯ್ಕ್ ಅವರು ತಮ್ಮ ಅಪಾರ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕೆ ನಮ್ಮ ಕುಡ್ಲ ವಾಹಿನಿ ಪರವಾಗಿಯೂ, ನನ್ನ ವೈಯಕ್ತಿಕ ಪರವಾಗಿಯೂ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ.